ಡಾಕ್ಟರ್ ಎಸ್ ರಂಗನಾಥ್ ಅವರು ನಮ್ಮೆಲ್ಲರ ಮೇಲಿನ ಪ್ರೀತಿ, ಸಂಸ್ಥೆಯ ಮೇಲಿನ ಪ್ರೀತಿಯಿಂದ ತಮ್ಮ ಸಮಯವನ್ನು ಕೊಟ್ಟು ನಮಗೆಲ್ಲ ಚಿಂತನೆಯನ್ನು ಹಂಚಿಕೊಂಡಿದ್ದಾರೆ. ಆದರೆ ವಿಶೇಷವಾಗಿ ನಿಮಗೆ ಒಂದೆರಡು ಸಂಗತಿಗಳನ್ನು ತಿಳಿಸಿದರೆ ಬಹುಶಃ ಈ ಒಂದು ಪ್ರವಚನದ ಪ್ರಯೋಜನ ಹೆಚ್ಚು ಆಗಬಹುದು ಅನ್ನೋ ದೃಷ್ಟಿಯಿಂದ ಉಪಸಂಹಾರವಾಗಿ ಎರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾವುದನ್ನು ಭಗವಾನ್ ರಮಣರು ಸದ್ದರ್ಶನ ಅಂತ ಕರೆದರು, ಅದನ್ನೇ ನಮ್ಮ ಶ್ರುತಿಗಳಲ್ಲಿ ಸಮ್ಯಕ್ ದರ್ಶನ ಅಂತನೂ, ಸಮ್ಯಕ್ ಜ್ಞಾನ ಅಂತನೂ, ಪರಮಾರ್ಥ ಸತ್ಯ ಅಂತನೂ, ಸರ್ವಾತ್ಮ ಭಾವ ಅಂತನೂ ಅನೇಕ ಹೆಸರುಗಳಲ್ಲಿ ಕರೆದಿದ್ದಾರೆ. ಆದರೆ ಅವೆಲ್ಲವೂ ಕೂಡ ಅನುಭವಜನ್ಯವಾದಂತಹ ಪದಪ್ರಯೋಗಗಳು. ಆದ್ದರಿಂದ ಇಡೀ ಸದ್ದರ್ಶನದಲ್ಲಾಗಲಿ ನಮ್ಮ ಶ್ರುತಿಯಲ್ಲಾಗಲಿ ಯಾವುದು ಮನಸ್ಸಿಗೂ ಮಾತಿಗೂ ಎಟುಕದ ಸಾಧ್ಯವಿಲ್ಲವೋ ಆ ಅನುಭವವನ್ನು ನೇತಿ ಮಾರ್ಗದ ಮೂಲಕ ತಿಳಿಸಿಕೊಡ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನ ಶ್ರುತಿ ಮಾಡ್ತದೆ. ಅದನ್ನೇ ಭಗವಾನ್ ರಮಣರ ಸದ್ದರ್ಶನ ಕೂಡ 40 ಶ್ಲೋಕಗಳಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಎಸ್ ರಂಗನಾಥ್ ಅವರು ಈ ಸದ್ದರ್ಶನದಲ್ಲಿ ಬರತಕ್ಕಂತಹ ಎಲ್ಲ ರೀತಿಯ ವಿಚಾರವನ್ನು, ಉದಾಹರಣೆಗೆ ಪಂಚಕೋಶ ವಿವೇಕ ಆಗ್ಬೋದು, ಅವಸ್ಥಾತ್ರಯ ವಿವೇಕ ಆಗ್ಬೋದು, ಗುಣತ್ರಯ ವಿವೇಕ ಆಗ್ಬೋದು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ವಿವೇಕ ಆಗ್ಬೋದು, ಇವೆಲ್ಲವನ್ನು ಕೂಡ ಶ್ರುತಿಯ ಹಿನ್ನೆಲೆಯಲ್ಲಿಟ್ಟು ಉಪನಿಷತ್ತುಗಳ ಮಾತಿನಲ್ಲಿ ನಮ್ಮ ಮುಂದೆ 20ನೇ ಶತಮಾನದ ಭಗವಾನ್ ರಮಣರು ಕೂಡ ಅದೇ ಸಾಲಿಗೆ ಸೇರಿದ ಮಹಾಪುರುಷರು ಎಂಬುದನ್ನು ನೆನಪಿಸಿಕೊಟ್ಟು ತಿಳಿಸಿಕೊಟ್ಟಿದ್ದಾರೆ. ಈ ಮಹದುಪಕಾರಕ್ಕಾಗಿ ಈ ಪ್ರವಚನ ಮಾಲೆಯನ್ನು ಆಯೋಜಿಸಿರ್ತಕ್ಕಂತಹ ಶ್ರೀಮತಿ ಸುಮಾ ಕುಟುಂಬದವರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೆರವೇರಿಸಲು ಸಹಕರಿಸಿದಂತಹ ಶ್ರೀಮತಿ ಸುಮಾ ಕುಟುಂಬದವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಸಕಲ ರೀತಿಯ ಶ್ರೇಯಸ್ಸನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಈ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪ್ರಾಯೋಜನೆ ಮಾಡುತ್ತಾ ಸಂಸ್ಥೆಯ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಸಹಕಾರ ನೀಡುತ್ತಿರುವ ಶ್ರೀಪತಿ ಪಾಂಡುರಂಗ ಅವರು ಕೂಡ ಪ್ರವಚನಕಾರರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ದಯಮಾಡಿ ಪತಿ ಪಾಂಡುರಂಗ ಅವರು ವೇದಿಕೆಗೆ ಬಂದು ಪ್ರವಚನಕಾರರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಆಡುಮುಟ್ಟದ ಸೊಪ್ಪಿಲ್ಲ ಅಂತ, ಹಾಗೆ ರಂಗನಾಥರಿಗೆ ತಿಳಿಯದ ನಮ್ಮ ವೇದಾಂತ ಶಾಸ್ತ್ರದ ವಿಷಯಗಳು ಯಾವುದೂ ಇಲ್ಲ. ಅದರಲ್ಲೇ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು,
ಮತ್ತು ಇಂಗ್ಲೀಷ್ ಮ್ಯಾಕ್ಸ್ ಮುಲ್ಲರ್ ಮುಂತಾದ ಹಿರಿಯ ಲೇಖಕರ ಚಿಂತನೆಗಳಿಂದೆಲ್ಲ ಸ್ಪಾಂಟೇನಿಯಸ್ ಆಗಿ ಹೇಳ್ತಾ ಇದ್ದಾರೆ. ಇವರು ನಿಜವಾಗಲೂ ಬರೀ ಹ್ಯೂಮನ್ ಕಂಪ್ಯೂಟ್ರಲ್ಲ, ಸೂಪರ್ ಹ್ಯೂಮನ್ ಕಂಪ್ಯೂಟ್ರು. ಇವರ ಜ್ಞಾನಶಕ್ತಿಗೋ ಜ್ಞಾಪಕ ಶಕ್ತಿಗೋ ತುಂಬ ಆಶ್ಚರ್ಯಕರವಾಗಿದೆ. ನಮ್ಮ ಭಾಗ್ಯ ಇಂತಹವರ ಪ್ರವಚನಗಳನ್ನು ಕೇಳುವುದು. ನಿಜವಾಗಲೂ ಇವರು ಕೇವಲ ಸಂಸ್ಥೆಯವರು ಇವರ ಪ್ರವಚನವನ್ನು ಆಗಾಗ್ಗೆ ಏರ್ಪಡಿಸಬೇಕಾಗಿ ಕೋರುತ್ತೇನೆ. ಇಂಥ ಮಹನೀಯರಿಗೆ ಅನಂತ ವಂದನೆಗಳು. ನಮೋ ನಮಃ. ನಮೋ ಅಂದ ತಕ್ಷಣ ಇವತ್ತು ಬೇರೆ ಅರ್ಥ ಬರುತ್ತೆ, ಅದನ್ನು ದಯವಿಟ್ಟು ತಗೋಬೇಡಿ. ಯಾಕೆಂದರೆ ರಾಜಕೀಯದಲ್ಲಿ ಇವತ್ತು ಬರೀ ನಮೋ ಹೆಸರೇ ಜಾಸ್ತಿ ಆಗಿದೆ. ಇವರಿಗೆ ದೀರ್ಘ ಅನಂತ ಪ್ರಣಾಮಗಳು ಸಲ್ಲಿಸಿ ನನ್ನ ಗೌರವ ಕಾಣಿಕೆಯನ್ನು ಸ್ವೀಕರಿಸಿ ನಿಮ್ಮನ್ನು ನನ್ನನ್ನು ಎಲ್ಲರನ್ನೂ ಆಶೀರ್ವದಿಸಬೇಕಾಗಿ ಕೋರುತ್ತೇನೆ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭುಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ರಮಣಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜಯತಿ ಸ ಭಗವಾನ್ ರಮಣಃ ವಾಕ್ಪತಿರಾಚಾರ್ಯಃ ಗಣಪತಿರ್ಜಯತಿ. ಅಸ್ಯ ಚ ವಾಣೀ ಭಗವತ್ ರಮಣೀಯಾರ್ಥಾನುವರ್ತಿನಿ ಜಯತಿ. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಿಮತಾಮಜ್ಞಾನಮುನ್ಮೂಲಯನ್. ಪಶ್ಯನ್ ವಿಶ್ವಮಪೀದಮುಲ್ಲಸಿತಿ ಯೋ ವಿಶ್ವಸ್ಯ ಪಾರೇ ಪರಃ. ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಅರುಣಜಲಜನೇತ್ರಂ ಮುಗ್ಧಮಂದಸ್ಮಿತಾಸ್ಯಂ ತರುಣತಪನಭಾಸಂ ಪೂರ್ಣಬೋಧಪ್ರಸಾದಂ. ಅರುಣಶಿಖರಿಸಾನುಪ್ರಾಂಗಣೆ ಸಂಚರಂತಂ ರಮಣಮರುಣಮೂರ್ತಿಂ ಚಿಂತಯೇದಿಷ್ಟಸಿದ್ಧಯೇ. ಅಪಾರ ಸಚ್ಚಿತ್ಸುಖವಾರಿರಾಶೇಃ ಯಸ್ಯೋರ್ಮಿಮಾತ್ರಂ ಭುವನಂ ಸಮಸ್ತಂ. ಗುಹಾಹಿತಂತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ಈ 5 ದಿನಗಳ ಸದ್ದರ್ಶನಂ ಉಪನ್ಯಾಸ ಮಾಲಿಕೆಯ 2ನೇ ಕಂತಿನ ಪ್ರಾಯೋಜಕರಾಗಿರ್ತಕ್ಕಂತಹ ಶ್ರೀಮತಿ ಸುಮಾ ಕುಟುಂಬದವರೇ, ವಿಶೇಷವಾಗಿ ಹಿರಿಯರಾಗಿರ್ತಕ್ಕಂತಹ ಪತ್ತಿ ಪಾಂಡುರಂಗ ಅವರು ವೇದಿಕೆ ಮೇಲೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಅತ್ಯಂತ ಕೃತಜ್ಞ. ನಾನು ಅವರ ಸಂಸ್ಥೆಯಲ್ಲಿ RV ಸಂಸ್ಥೆಗಳಲ್ಲಿ 30 ವರ್ಷಗಳ ಕೆಳಗೆ NMKRV ಕಾಲೇಜಲ್ಲಿ ಸಮೃದ್ಧ ಉಪನ್ಯಾಸಕನಾಗಿ ಸೇರಿದಾಗಲಿಂದ ಹಿಡಿದು ಅತ್ಯಂತ ವಿಶ್ವಾಸವನ್ನು ನನ್ನ ಬಗ್ಗೆ ತೋರಿಸಿದ್ದಾರೆ ಹಿರಿಯರಾಗಿರ್ತಕ್ಕಂತಹ ಪತ್ತಿ ಪಾಂಡುರಂಗ ಅವರು. 1-2 ಬಾರಿ ನಾನು ಅವರ ಮನೆಗೆ ಹೋಗಿಯೂ ಕೂಡ ಅವರ ಆತಿಥ್ಯವನ್ನು ಸ್ವೀಕರಿಸಿದ್ದೀನಿ. ಈ ದೃಷ್ಟಿಯಿಂದ ಅವರು ಇವತ್ತು ನನಗೆ ವೇದಿಕೆಗೆ ಬಂದು ಹರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನ್ನ ಸೌಭಾಗ್ಯ ಎಂಬುದಾಗಿ ಭಾವಿಸ್ತೀನಿ. ತಾವೂ ಕೂಡ ಈ ಸಮಗ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ 5 ದಿನಗಳ ಕಾಲ ಸಕಾಲಕ್ಕೆ ಬಂದು ನಾನು ಹೇಳಿರ್ತಕ್ಕಂಥ 2 ಮಾತುಗಳನ್ನು ಕೇಳ್ತಕ್ಕಂತಹ ಒಂದು ಸದವಕಾಶವನ್ನು ಕಲ್ಪಿಸಿದ್ದೀರಿ. ತಮಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಸನ್ಮಿತ್ರರಾಗಿರ್ತಕ್ಕಂಥ ರಾಮು ಅವರಿಗೆ ನಾನು ಅತ್ಯಂತ ಆಭಾರಿ. ಪ್ರಾರಂಭದಲ್ಲಿ ಮಾತು ತಪ್ಪಿ ಅಂತ ನಾನು ಹೇಳಲ್ಲ. DVG ಅವರೇ ರಾಮು ಅವ್ರ ಬಾಯಲ್ಲಿ 150 ಅಂತ ಹೇಳಿಸ್ಬಿಟ್ರು. 125ನೇ ಅನ್ನೋದಕ್ಕೆ 150 ಅಂತ ಅವ್ರ ಬಾಯಲ್ಲಿ ಬಂತು. 150 ಆಗತ್ತೆ, ಯಾಕೆ ಆಗಬಾರ್ದು? 150 ಆಗೇ ಆಗತ್ತೆ. ಅದಕ್ಕೆ DVG ಅವರೇ ರಾಮು ಅವ್ರ ಬಾಯಲ್ಲಿ 150 ಅಂತ ಹೇಳಿಸ್ಬಿಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ
ಎಲ್ಲರೂ ಕೂಡ ಅವರು ತಮ್ಮ ಹತ್ರ ಅತ್ಯಂತ ವಿನಮ್ರವಾಗಿ ವಿನಂತಿಸ್ಕೊಂಡಿರೋ ಹಾಗೆ ಆ ಸಮಗ್ರ ಕಾರ್ಯಕ್ರಮದಲ್ಲೂ ಕೂಡ ನಾವು ಬಿಡು ಮಾಡಿಕೊಂಡು ಬಂದು ಇಲ್ಲಿ ಪಾಲ್ಗೊಳ್ಳೋಣ, ಡಿ ವಿ ಜಿಯವರ ಆಶೀರ್ವಾದವನ್ನು ಪಡೆಯೋಣ ಎಂಬುದಾಗಿ ವಿನಂತಿಸಿಕೊಂಡು ಈ 5ನೇ ದಿನದ ಹಾಗೂ ಕೊನೆ ದಿನದ ಉಪನ್ಯಾಸವನ್ನು ಹಂಚಿಕೊಳ್ಳೋದಕ್ಕೆ ತಮ್ಮ ಅನುಜ್ಞೆಯನ್ನು ಬೇಡ್ತಾ ಇದ್ದೀನಿ. ಸದ್ದರ್ಶನಂ ಕೊನೆಯ ಶ್ಲೋಕದಲ್ಲಿ ಆಚಾರ್ಯ ರಮಣರು ಜೀವನ್ಮುಕ್ತಿಯನ್ನು ಪ್ರತಿಪಾದನೆ ಮಾಡಿದ್ದಾರೆ. ಜೀವನ್ಮುಕ್ತಿ ಎಂಬತಕ್ಕಂಥದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಪ್ರಾಕಾರ. ಅದ್ವೈತ ವೇದಾಂತದಲ್ಲಿ ಮಾತ್ರ ಜೀವನ್ಮುಕ್ತಿಯನ್ನು ಒಪ್ಪತಕ್ಕಂಥದ್ದು. ಮಿಕ್ಕ ಯಾರೂ ಕೂಡ ಜೀವನ್ಮುಕ್ತಿಯನ್ನು ಒಪ್ಪಿಲ್ಲ. ಅದು ಸಾಧ್ಯ ಇಲ್ಲ ಅಂತಲೇ ಅವರು ಹೇಳಿರೋದು. ಆರ್ ದೇ ನಾಟ್ ಕಾಂಟ್ರಡಿಕ್ಟರಿ ಇನ್ ಟರ್ಮ್ಸ್? ಹೌ ಕ್ಯಾನ್ ಒನ್ ಬಿ ಲಿಬರೇಟೆಡ್ ವೆನ್ ಅಲೈವ್ ಅಂತ ಅವ್ರು ಕೇಳೋದು. ಬದುಕಿರೋವಾಗ ಮೋಕ್ಷ ಹೇಗೆ ಸಾಧ್ಯ? ದೇಹನಾಶ ಆದಮೇಲೆ ಮೋಕ್ಷವೇ ಹೊರತು ಬದುಕಿರೋವಾಗ ಹೆಂಗೆ ಮೋಕ್ಷ ಸಾಧ್ಯ? ಪೂರ್ವಾಪರ ವಿರೋಧ ಎಂಬುದಾಗಿಯೇ ಎಷ್ಟೋ ಜನ ಅದರ ಬಗ್ಗೆ ಇಟ್ಕೊಂಡಿರೋದು. ಆದರೆ ಅದ್ವೈತ ವೇದಾಂತದಲ್ಲಿ ಮಾತ್ರ ಜೀವನ್ಮುಕ್ತಿ ಸಾಧ್ಯ ಎಂಬುದಾಗಿ ಒಪ್ಪಿದ್ದಾರೆ. ನೋಡಿ, ಭಗವದ್ಗೀತೆ 2ನೇ ಅಧ್ಯಾಯದ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ ಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಯಾವ ಸ್ಥಿತಪ್ರಜ್ಞ ಲಕ್ಷಣವನ್ನು ಹೇಳಿದ್ದಾನೋ ಅದೇ ಜೀವನ್ಮುಕ್ತ ಲಕ್ಷಣವೂ ಕೂಡ. ಆ ದೃಷ್ಟಿಯಿಂದ ನಾವು ಬೇರ್ಪಡಿಸೋ ಹಾಗಿಲ್ಲ. ಯಾನ್ಯೇವ ಸ್ಥಿತಪ್ರಜ್ಞಸ್ಯ ಲಕ್ಷಣಾನಿ ತಾನ್ಯೇವ ಜೀವನ್ಮುಕ್ತಸ್ಯ ಲಕ್ಷಣಾನಿ ಭವಿತುಮರ್ಹಂತಿ ಅಂತ ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ ಸ್ವಯಂ ಜೀವನ್ಮುಕ್ತರಾದಂಥ ಶ್ರೀ 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 ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಜೀವನ್ಮುಕ್ತ ಲಕ್ಷಣ ವಿವೇಕ ಚೂಡಾಮಣಿಯಲ್ಲಿ ವ್ಯಾಖ್ಯಾನ ಮಾಡುವಾಗ ವ್ಯಾಖ್ಯಾನದಲ್ಲಿ ಹೇಳಿರ್ತಕ್ಕಂಥ ಮಾತು. ಆ ದೃಷ್ಟಿಯಿಂದ ಜೀವನ್ಮುಕ್ತ ಬೇರೆಯಲ್ಲ, ಸ್ಥಿತಪ್ರಜ್ಞ ಬೇರೆಯಲ್ಲ. ನಾನು ಮುಂದೆ ಶ್ಲೋಕ ಬೈ ಶ್ಲೋಕ ಹೇಳುವಾಗ ನಿಮಗದು ಮನದಟ್ಟಾಗತ್ತೆ. ನೋಡಿ, ಜೀವನ್ಮುಕ್ತಿ ಬಗ್ಗೆ ಆಚಾರ್ಯ ಶಂಕರರು ಜೀವನ್ಮುಕ್ತಾನಂದ ಲಹರಿ ಅಂತಲೇ 18 ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಏನಾಗಿದೆ ಅಂದರೆ ನಮಗೆ ಶಿವಾನಂದ ಲಹರಿ, ಸೌಂದರ್ಯ ಲಹರಿ ಜನಜನಿತವಾಗಿರೋಷ್ಟು ಅದೇ ಭಗವತ್ಪಾದ ಶಂಕರರ ಆನಂದ ಲಹರಿಯಾಗಲಿ ಜೀವನ್ಮುಕ್ತಾನಂದ ಲಹರಿಯಾಗಲಿ ಜನಜನಿತವಾಗಿಲ್ಲ. ಹಾಗೆ ಅಂತ ಹೇಳಿದ ಮಟ್ಟಿಗೆ ಅದು ಅವ್ರು ಬರೆದಿಲ್ಲ ಅಂತಲ್ಲ. ಜೀವನ್ಮುಕ್ತಾನಂದ ಲಹರಿನೂ ಆಚಾರ್ಯ ಶಂಕರರೇ ಬರೆದಿರ್ತಕ್ಕಂಥದ್ದು. ಮತ್ತು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಜೀವನ್ಮುಕ್ತಿ ವಿವೇಕ ಎಂಬುದಾಗಿಯೇ ಒಂದು ಗ್ರಂಥ ಇದೆ. 13ನೇ ಶತಮಾನದ ವಿಜಯನಗರ ಸಂಸ್ಥಾಪನೆಯಲ್ಲಿ ಪ್ರಧಾನ ಕಾರಣೀಭೂತರಾದಂತಹ ಹಕ್ಕ ಮತ್ತು ಬುಕ್ಕರ ಆಸ್ಥಾನದಲ್ಲಿ ವಿರಾಜಮಾನರಾಗಿದ್ದಂತಹ ಶತಾಧಿಕ ಗ್ರಂಥಕರ್ತೃಗಳಾಗಿರ್ತಕ್ಕಂಥ ವಿದ್ಯಾರಣ್ಯ ಸ್ವಾಮಿಗಳು ಜೀವನ್ಮುಕ್ತಿ ವಿವೇಕ ಅಂತಲೇ ಒಂದು ಗ್ರಂಥವನ್ನು ಲೋಕಕ್ಕೆ ಅನ್ವಯಿಸಿದ್ದಾರೆ. ಪಂಚದಶಿ, ಜೀವನ್ಮುಕ್ತಿ ವಿವೇಕ, ಅನುಭೂತಿ ಪ್ರಕಾಶ, ಇದೆಲ್ಲವೂ ಕೂಡ ಆ ಮಹನೀಯರು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆ. ಸದಾನಂದರ ವೇದಾಂತ ಸಾರದಲ್ಲಿ ಜೀವನ್ಮುಕ್ತನ ಲಕ್ಷಣ ಏನು ಅನ್ನೋದನ್ನು ವರ್ಣನೆ ಮಾಡಿ ಆಮೇಲೆ ಆ ಜೀವನ್ಮುಕ್ತ ಸ್ಥಿತಿಯನ್ನು ಹೇಗೆ ತಲುಪೋದು ಅನ್ನೋದರ ಬಗ್ಗೆ ವರ್ಣನೆ ಮಾಡ್ತಾರೆ. ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿ ಕೊನೆ 40 ಶ್ಲೋಕ ಪೂರ್ತಿ ಜೀವನ್ಮುಕ್ತನ ಲಕ್ಷಣಕ್ಕೇ ಮೀಸಲಾಗಿದೆ. ನಾವು ಜೀವನ್ಮುಕ್ತ ಲಕ್ಷಣವನ್ನು ವರ್ಣನೆ ಮಾಡೋದು ಕಷ್ಟ. ಯಾಕೆ ಅಂತ ಹೇಳಿದರೆ ಅದು ವರ್ಣನೆಗೆ ಅತೀತವಾಗಿರ್ತಕ್ಕಂಥದ್ದು. ಯಾವುದು ಶಬ್ದಕ್ಕೆ ಗೋಚರವಾಗೋದಿಲ್ಲವೋ, ಯಾವುದು ಮನಸ್ಸಿಗೆ ಗೋಚರವಾಗೋದಿಲ್ಲವೋ, ಕೇವಲ ಅನುಭವದಲ್ಲಿ ಮಾತ್ರ ನಿಲ್ಲತ್ತೋ ಅದನ್ನು ಶಬ್ದದ ಮಟ್ಟಕ್ಕೆ ಇಳಿಸೋದು ಎಷ್ಟು ನ್ಯಾಯ, ಎಷ್ಟು ಸಮರ್ಪಕ, ಎಷ್ಟು ಸಾರ್ಥಕ ಅನ್ನೋದು ನನಗೆ ಕಾಡ್ತಾ ಇದೆ ಪ್ರಶ್ನೆ. ಏಕೆಂದರೆ ಯಾವುದು ಶಬ್ದಗಳಿಗೆ ಅತೀತವೋ, ಯಾವುದು ಮನಸ್ಸಿಗೆ ಅತೀತವೋ, ಯಾವುದು ಕೇವಲ ಅನುಭವ ವೇದ್ಯವೋ ಅದನ್ನು ಅನುಭವ ಇಲ್ಲದೇ ಇರತಕ್ಕಂಥ ನಾನು ಹೇಗೆ ಹೇಳೋದು ಅಂತ ಅದು ನನಗೆ ಕಾಡ್ತಾ ಇರತಕ್ಕಂಥ ನೈತಿಕ ಪ್ರಶ್ನೆ. ಯಾಕೆ ಈ ಮಾತನ್ನು ನಾನು ಇಲ್ಲಿ ಉಪಕ್ರಮಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಸಮಗ್ರವಾಗಿರ್ತಕ್ಕಂಥ ವಿವೇಕ ಚೂಡಾಮಣಿಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಜೀವನ್ಮುಕ್ತ ಲಕ್ಷಣವನ್ನು ಮಾಡುವಾಗ ಮಾತ್ರ ಅಲ್ಲೊಂದು ವಾಕ್ಯ ಇಲ್ಲೊಂದು ವಾಕ್ಯ, ಕೆಲವು ಕಡೆ ಅದೂ ಇಲ್ಲ, ಆ ರೀತಿಯಾಗಿ ಪರಿಸಮಾಪ್ತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನೇರವಾಗಿ ಅವರ ಕರಕಮಲ ಸಂಜಾತರಾದಂತಹ 35ನೇ ಜಗದ್ಗುರುಗಳಾಗಿದ್ದಂತಹ ಅಭಿನವ ವಿದ್ಯಾತೀರ್ಥರ ಹತ್ರ ಕೆಲವು ಭಕ್ತಾದಿಗಳು ಮನವಿ ಸಲ್ಲಿಸಿದ್ರಂತೆ. ತಮ್ಮ ಗುರುಗಳು ವಿವೇಕ ಚೂಡಾಮಣಿಗೆ ಮಾಡಿರ್ತಕ್ಕಂಥ ವ್ಯಾಖ್ಯಾನ ಪರಿಪೂರ್ಣ ಆಗಿಲ್ಲ, ಅಸಂಪೂರ್ಣ, ತಾವು ದಯವಿಟ್ಟು ಅದನ್ನು ಮುಂದುವರಿಸ್ಬಿಟ್ಟು ಪೂರ್ತಿ ಮಾಡಿ ಅಂತ. ಅದಕ್ಕೆ ಅಭಿನವ ವಿದ್ಯಾತೀರ್ಥರು ಹೇಳಿದ್ರಂತೆ, ಯಾವುದನ್ನು ನನ್ನ ಗುರುಗಳೇ ಮಾಡಲಿಲ್ವೋ ಅದನ್ನು ಮಾಡೋಕ್ಕೆ ನಾನು ಯಾರು?
ಅದನ್ನು ವ್ಯಾಖ್ಯಾನ ಮಾಡಬಾರ್ದು ಅಂತ ಬಿಟ್ಟಿದ್ದಾರೆ ಹೊರತು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಅಂತಲ್ಲ, ಅದನ್ನು ನಾನು ಮಾಡಲ್ಲ ಅಂತ ಹೇಳಿದ್ರಂತೆ. ಅದರಿಂದ ಜೀವನ್ಮುಕ್ತಿ ಅನ್ನೋದು ಕೇವಲ ಅನುಭವದಲ್ಲಿ ಮಾತ್ರ ನಿಲ್ತಕ್ಕಂತಹ ಒಂದು ಪರಿಧಿ. ಅದಕ್ಕೆ ನೋಡಿ, ಜೀವನ್ಮುಕ್ತ ಅಂದರೆ ಯಾರು ಅಂತ ಸದಾನಂದರು ವೇದಾಂತ ಸಾರದ ಪ್ರಾರಂಭದಲ್ಲಿ ವರ್ಣನೆ ಮಾಡ್ತಾರೆ. ಜೀವನ್ಮುಕ್ತೋ ನಾಮ ಸ್ವಸ್ವರೂಪ ಅಖಂಡ ಭಾವೇನ ತತ್ ಅಜ್ಞಾನ ಬಾಧನದ್ವಾರ ಸ್ವರೂಪ ಅಖಂಡ ಬ್ರಹ್ಮಣಿ ಸಾಕ್ಷಾತ್ಕೃತೆ ಅಜ್ಞಾನ ತತ್ಕಾರ್ಯ ಸಂಚಿತಕರ್ಮ ಸಂಶಯ ವಿಪರ್ಯಯಾದೀನಾಮಪಿ ಬಾಧಿತತ್ವಾತ್ ಅಖಂಡ ಬಂಧರಹಿತ ಬ್ರಹ್ಮನಿಷ್ಠ. ನೋಡಿ, ಜೀವನ್ಮುಕ್ತ ಅಂದರೆ ಏನು ಅಂತ ಹೇಳಿದರೆ, ತನ್ನ ಸ್ವರೂಪವೇ ಆದ. ಸ್ವರೂಪ ಅಂದ್ರೇನೋ, ಯಾವುದು ನಮ್ಮನ್ನು ಬಿಟ್ಟು ಯಾವತ್ತೂ ಇರೋದಿಲ್ವೋ ಅದು ಸ್ವರೂಪ. ಹೇಗೆ ಅಂದರೆ, ಕ್ರೂರವಾಗಿರೋದೇ ಹುಲಿಯ ಸ್ವಭಾವ, ಸಾಧುವಾಗಿರೋದೇ ಹಸುವಿನ ಸ್ವಭಾವ. ಸೊ ಅದರ ಸ್ವಭಾವವನ್ನು ಯಾವತ್ತೂ ಕೂಡ ಬಿಡೋದಿಲ್ಲ. ಅದಕ್ಕೆ ಹೇಳೋದು ಸ್ವಭಾವೋ ದುರತಿಕ್ರಮ ಅಂತ. ಸ್ವಭಾವವನ್ನು ಯಾರೂ ಕೂಡ ಮೀರೋದಕ್ಕಾಗೋದಿಲ್ಲ. ಕೆಲವು ಸಾಧು ಪ್ರಾಣಿಗಳು, ಕೆಲವು ಕ್ರೂರ ಪ್ರಾಣಿಗಳು ನಾವು ಯಾಕೆ ಹೇಳೋದು ಇಲ್ಲದೆ ಹೋಗಿದ್ರೆ? ನೋಡಿ, ಅದರ ಸ್ವಭಾವ ಆದರೂ ದಟ್ ಈಸ್ ಬೈ ನೇಚರ್ ಅಂತ ಹೇಳಿಬಿಡ್ತೀವಿ, ಅದನ್ನು ವ್ಯತ್ಯಾಸ ಮಾಡೋಕ್ಕೆ ಬರೋದಿಲ್ಲ. ಹಾಗೆಯೇ ತನ್ನ ಸ್ವರೂಪವೇ ಆದ ಅಖಂಡ ಬ್ರಹ್ಮವನ್ನು ನೋಡಿ, ಬ್ರಹ್ಮವನ್ನು ಖಂಡ ಮಾಡೋಕ್ಕೆ ಬರಲ್ಲ, ತುಂಡು ಮಾಡೋಕ್ಕೆ ಬರಲ್ಲ, ವಿಭಜನೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೇ ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮಾನಸಗೋಚರಂ ಆತ್ಮಾನಂ ಅಖಿಲಾಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಇದೇ ಸದಾನಂದರ ವೇದಾಂತ ಸಾರದ ಮಂಗಳ ಶ್ಲೋಕದಲ್ಲಿ ಅವರು ಮುಂದುವರಿಸ್ತಾರೆ ನೋಡಿ, ಏನು ಅನ್ನೋದನ್ನು. ಅಖಂಡಂ, ಖಂಡ ಮಾಡೋಕ್ಕೆ ಬಾರದೇ ಇರತಕ್ಕಂತಹ, ಸಚ್ಚಿದಾನಂದಂ, ಸತ್ ಚಿತ್ ಆನಂದ ಅಂದ್ರೆ ಒಂದೇ, ಸತ್ಯಂ ಜ್ಞಾನಂ ಅನಂತಂ ಅಂದ್ರೆ ಒಂದೇ. ಯಾವ ಆನಂದ ಅದು? ಬ್ರಹ್ಮಾನಂದ. ಅದಕ್ಕೆ ಹೇಳೋದು ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ ದ್ವಂದ್ವಾತೀತಂ. ಯಾಕೆ ಮಾತು ಬಂತು? ಸಕಲ ದ್ವಂದ್ವಗಳಿಗೆ ಅತೀತವಾಗಿರ್ತಕ್ಕಂಥದ್ದು ಆನಂದ. ಯಾವ ಆನಂದ ಅದು ಅಂದರೆ ಅದೇ ನಮ್ಮ ಸ್ವರೂಪದಲ್ಲಿ ನೆಲೆ ನಿಲ್ತಕ್ಕಂತಹ ನಿತ್ಯವಾದಂತಹ ಆನಂದ. ಸಾಕ್ಷಾತ್ಕಾರ ಹೊಂದಿರುವುದರಿಂದ, ಸಾಕ್ಷಾತ್ಕಾರ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ನಮ್ಮ ಆಕಾಶವಾಣಿನಲ್ಲಿ ಸಾಕ್ಷಾತ್ಕಾರ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥವರು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಅಂಥವ್ರನ್ನ ಸಾಕ್ಷಾತ್ಕಾರ ಕಾರ್ಯಕ್ರಮಕ್ಕೆ ಅವ್ರ ಮಠಕ್ಕೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಬಂದು ಆಕಾಶವಾಣಿ ಮುಖಾಂತರ ಬಿತ್ತರಿಸ್ತಕ್ಕಂಥದ್ದು ಒಂದು ಒಳ್ಳೆ ಯೋಜನೆ ಇದೆ ಆಕಾಶವಾಣಿನಲ್ಲಿ. ಅದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳೋದು. ಯಾರು ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೋ ಅವ್ರನ್ನ ನಾವು ಸಾಕ್ಷಾತ್ಕರಿಸಿದರೆ ನಾವು ಬ್ರಹ್ಮನನ್ನೇ ಪಡೆದ ಹಾಗೆ, ದೇವರನ್ನೇ ಕಂಡ ಹಾಗೆ ಅಂತ ಅದರ ಭಾವನೆ. ಯಾಕೆಂದರೆ ದೇವರ ಪ್ರತಿನಿಧಿಯಾಗಿ ಅವರಲ್ಲಿ ಕೂತಿರ್ತಾರೆ ಅನ್ನೋ ಮಾತು. ಅದಕ್ಕೆ ನೋಡಿ, ಗುರುಗೀತಾನಲ್ಲಿ ಒಂದು ಮಾತು ಬರುತ್ತೆ, ಭಗವಂತನಿಗೆ ನಮ್ಮ ಮೇಲೆ ಕೋಪ ಬಂದರೆ ಗುರು ತಡೆಯಬಲ್ಲ, ಗುರುಗೆ ಕೋಪ ಬಂದುಬಿಟ್ರೆ ತಡೆಯೋರು ಯಾರೂ ಇಲ್ಲ ಅಂತ. ಶಿವೇ ರುಷ್ಟೇ ಗುರುಹು ತ್ರಾತ ಗುರವು ರುಷ್ಟೇ ನ ಕಶ್ಚನ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಗುರು ನಿಂದೆಗೆ ಪಾತ್ರರಾಗಬಾರ್ದು, ಗುರುವಿನ ಕೋಪಕ್ಕೆ ಮಾತ್ರ ತುತ್ತಾಗಬಾರ್ದು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ನಮ್ಮನ್ನು. ಸಾಕ್ಷಾತ್ಕಾರ ಹೊಂದಿರುವುದರಿಂದ ಸ್ವರೂಪಕ್ಕೆ ಅಡ್ಡ ಬರುವ, ನಮ್ಮ ಸ್ವರೂಪ ಜ್ಞಾನಕ್ಕೆ ಯಾವುದು ಅಡ್ಡ ಬರ್ತಾ ಇದೆ ಇಲ್ಲಿ? ಅಜ್ಞಾನ. ಮುಖ್ಯವಾಗಿ ಅಡ್ಡ ಬರೋದೇ ಅಜ್ಞಾನ. ಅದಕ್ಕೆ ಯಾವಾಗ ನಾವು ಅಜ್ಞಾನ ರೂಪವಾಗಿರ್ತಕ್ಕಂತಹ ಅವಿದ್ಯೆಯನ್ನು ಗೆದ್ದಿದ್ದೀವೋ ಆಗ ಇರೋದೇ ವಿದ್ಯೆ. ಲೋಕದಲ್ಲಿರೋ ಎಲ್ಲವನ್ನು ಎರಡೇ ಎರಡು ಗುಂಪುಗಳಾಗಿ ಮಾಡಿಬಿಡ್ಬೋದು, ವಿದ್ಯಾ ಅವಿದ್ಯಾ ಅಂತ. ಅದಕ್ಕೆ ರಮಣರು ಹೇಳ್ತಾರೆ, ವಿದ್ಯಾ ಕಥಂ ಭಾತಿ ನ ಚೇದ್ ಅವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ ಅಂತ. ಪಾರಮಾರ್ಥಿಕವಾಗಿರೋದು ವಿದ್ಯೆಯ ಹೊರತು ಅವಿದ್ಯೆ ಅಲ್ಲ. ಅವಿದ್ಯೆ ಎಂಬತಕ್ಕಂಥದ್ದು ಕೇವಲ ತೋರಿಕೆ ಮಾತ್ರ. ಯಾರು ಅವಿದ್ಯೆಯನ್ನು ಗೆದ್ದಿದ್ದಾರೋ ಅವರೇ ಮುಕ್ತರು. ಅವಿದ್ಯಾಯಾಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ದಂದ್ರಮ್ಯಮಾಣ ಪರ್ಯಂತಿ ಮೂಢಾ ಅಂಧೇನೈವ ನಿಯಮಾನ ಯಥಾಂಧಾ ಅಂತ ಮುಂಡಕೋಪನಿಷತ್ ಹೇಳಿದರೆ ಜಂಘನ್ಯಮಾನ ಪರ್ಯಂತಿ ಮೂಢಾ ಆ ಮಾತು ಬರುತ್ತೆ. ಅದಕ್ಕೆ ಕಟದಲ್ಲಿ ಮುಂಡಕದಲ್ಲಿ 3ನೇ ಪಾದ ಮಾತ್ರ ವ್ಯತ್ಯಾಸ ಆಗತ್ತೆ. ಯಾರು ಅವಿದ್ಯೆಯ ತುಟ್ಟ ತುದಿಯಲ್ಲಿ ಇದ್ದುಕೊಂಡು ತಾವೇ ಜ್ಞಾನಿಗಳು ಅಂತ ತಿಳ್ಕೊಂಡಿರ್ತಾರೋ ಅವರು ಯಾರು ಬಂದರೂ ಅವರನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ ಈ ಬಂಧನದಿಂದ ಅಂತ.
ಅದಕ್ಕೆ ನಾವೇನು ಹೇಳಿದ್ದೀವಿ, ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಂ ಅಶ್ನುತೆ. ಅವಿದ್ಯೆ ಅನ್ನೋದೇ ಮೃತ್ಯು, ವಿದ್ಯೆ ಅನ್ನೋದೇ ಅಮೃತತ್ವ ಪ್ರಾಪ್ತಿ. ಅದಕ್ಕೆ ಹೇಳೋದು ಸಾವಿದ್ಯಾ ಯಾ ವಿಮುಕ್ತಯೇ. ಯಾವುದು ಮುಕ್ತಿಯನ್ನು ಒದಗಿಸ್ಕೊಡುತ್ತೋ ಅದೇ ವಿದ್ಯೆ. ಅದಕ್ಕೆ ನೋಡಿ ಮುಂಡಕೋಪನಿಷತ್ತಲ್ಲಿ ಏನು ಹೇಳ್ತಾ ಇದ್ದಾರೆ, 2 ವಿದ್ಯೆಗಳನ್ನು ಅರಿಯತಕ್ಕದ್ದು. 2 ವಿದ್ಯೆ ವೇದಿತವ್ಯೇ, ಪರಾಚೈವ ಅಪರಾಚ. ಪರಾಯಯ ತದಕ್ಷರಮಧಿಗಮ್ಯತೆ. ಅಪರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ. ಇರ್ತಕ್ಕಂಥದ್ದನ್ನೆಲ್ಲ 2 ವಿದ್ಯೆ ಕೆಳಗಡೆ ನಾವು ವಿಭಜಿಸಿಬಿಡ್ಬೋದು. ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಪರಾವಿದ್ಯೆ ಅಂದರೆ ಅಕ್ಷರವಿದ್ಯೆ, ಅಕ್ಷರವಿದ್ಯೆ ಅಂದರೆ ಆತ್ಮವಿದ್ಯೆ. ಮಿಕ್ಕ ವೇದ ವೇದಾಂಗಗಳು ಅದೆಲ್ಲವೂ ಕೂಡ ಅಪರ ಒಳಗೆ ಬಂದ್ಬಿಡತ್ತೆ. ಅಜ್ಞಾನ ತತ್ಕಾರ್ಯವಾಗಿರ್ತಕ್ಕಂತಹ ಸಂಚಿತ ಕರ್ಮ. ನೋಡಿ, ಸಂಚಿತ ಕರ್ಮ ಏನಾಗ್ತಾ ಇದೆ ಅಂದರೆ, ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಬಂದಿರತಕ್ಕಂಥದ್ದು ಸಂಚಿತ ಕರ್ಮ. ಕರ್ಮಗಳಲ್ಲಿ ಅನೇಕ ವಿಧ: ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ. ಹೀಗೆ ನಾವು ಪ್ರಾರಬ್ಧ ಕರ್ಮ ಅನ್ನೋದನ್ನು ಒಂಥರ ತಪ್ಪಾಗಿ ಭಾವಿಸ್ತೀವಿ. ಪ್ರಾರಬ್ಧ ಅಂದರೆ ಇನ್ನೇನೂ ಇಲ್ಲ, ಹಿಂದೆಯಿಂದ ಶುರುವಾಗಿ ಬರ್ತಾ ಇರೋದು ಅಂತ. ನಾವು ಅದನ್ನು ಒಂಥರ ನಿಷೇಧಾತ್ಮಕವಾಗಿ ಬಳಸಿಬಿಡ್ತೀವಿ. ಪ್ರಾರಬ್ಧ ಬಂದು ನೋಡು ಅಂದರೆ ಏನು ಅರ್ಥ? ಯಾವುದು ಶುರುವಾಗಿದೆಯೋ ಅದು ಅಷ್ಟೇ ಹೊರತು ಅದರಲ್ಲಿ ಇನ್ನೇನು ಬೇರೆ ಅರ್ಥವನ್ನು ನಾವು ಕಲ್ಪಿಸಬೇಕಾಗಿಲ್ಲ. ಆ ರೀತಿಯಾಗಿ ನೋಡಿದ್ರೆ ನನ್ನ ಭಾಷಣ ಕೇಳೋದು ನಿಮ್ಮ ಪ್ರಾರಬ್ಧವೇ. ಏನು ಮಾಡೋದು ಪಾಪ, ನೀವು ಸಿಗಾಕೊಂಡ್ಬಿಟ್ಟಿದ್ರೆ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. 5ನೇ ದಿನ ಇವತ್ತು, ಅದರಿಂದ ನಾಳೆಯಿಂದ ಬಿಡುಗಡೆ, ಇವತ್ತು ಆಗಿಬಿಟ್ರೆ. ಸೊ ಆ ದೃಷ್ಟಿಯಿಂದ ಪ್ರಕರ್ಷೇಣ ಆರಬ್ಧ ಪ್ರಾರಬ್ಧ ಅಷ್ಟೇ. ಅದಕ್ಕಿನ್ನು ಯಾವ ಬೇರೆ ತಪ್ಪು ಕಲ್ಪನೆಯನ್ನು ನಾವು ಇಟ್ಕೋಬೇಕಾಗಿಲ್ಲ. ನಾವು ಕರ್ಮವನ್ನು ಬಿಡೋಕ್ಕಾಗಲ್ಲ. 100 ವರ್ಷ ಬದುಕಿದ್ರೂ ನಾವು ಕರ್ಮವನ್ನು ಮಾಡಲೇಬೇಕು. ಅದಕ್ಕೆ ಹೇಳೋದು ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. 100 ಅನ್ನೋದು ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್, ಒಂದು ಮೌಲ್ಯ. 100 ಮೇಲೆ ಬದುಕಿರಬಾರ್ದು ಅಂತಲ್ಲ, ಸಾಮಾನ್ಯವಾಗಿ ಒಂದು ಜೀವಮಾನ ಅಂದರೆ 100 ವರ್ಷ ಅಂತ. ಅದಕ್ಕೆ ನಾವು ಹೇಳೋದು ಪಶ್ಯೇ ಮಶರದ ಶತಂ, ಜೀವೇ ಮಶರದ ಶತಂ, ನಂದ ಮಶರದ ಶತಂ, ಮೋದ ಮಶರದ ಶತಂ, ಪ್ರಭ್ರವ ಮಶರದ ಶತಂ, ಅಜೀಯ ಮಶರದ ಶತಂ. ಆ ಮಾತುಗಳು ಯಾಕೆ ಬಂದಿರೋದು 100 ಅಂತ? ಹಾಗಿದ್ರೆ 100ರಿಂದ ಮೇಲಿರೋರು ಏನು ಮಾಡಬೇಕು? ಹಾಗೆ ಅಂದರೆ ರಾಮಾನುಜಾಚಾರ್ಯರು 120 ಇದ್ದರು, ಸಂತೋಷ. ಅದರಿಂದ ಎನ್ ಮೂರ್ತಿರಾಯರು ಅದಕ್ಕೆ ತಮಾಷೆಗೆ ಹೇಳಿದ್ದು 100 ವರ್ಷದ ಹುಟ್ಟುಹಬ್ಬದಲ್ಲಿ, 100 ಏನ್ರಿ, ಇನ್ನೊಂದು 100 ವರ್ಷ ಬದುಕ್ತೀನಿ ಹೋಗ್ರಿ ಅಂತ. ಲೆಟ್ ಮಿ ಗೋ ಆನ್ ಟಿಲ್ 200, ವೈ ಓನ್ಲಿ 100? ನೋಡಿ, ಆ ಒಂದು ಆಶಾಭಾವನೆ ಇರಬೇಕು ಜೀವನದಲ್ಲಿ ಯಾವಾಗಲೂ ಕೂಡ. ಕೆಲವರಿಗೆ 40 ಆಗೋಷ್ಟೊತ್ತಿಗೆ ಭಗವಂತ ಯಾಕಪ್ಪ ಇನ್ನೂ ಕರುಣೆ ಬರಲಿಲ್ಲ ನಮ್ಮ ಮೇಲೆ, ಯಾವಾಗಪ್ಪ ಕರ್ಕೊಳ್ಳೋದು? ಈ ಭಾವನೆ ನಾವು ಇಟ್ಕೋಬಾರ್ದು. ಏನೋ ಒಂದು ಉದ್ದೇಶಕ್ಕೋಸ್ಕರ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಯಾರೂ ನಿರರ್ಥಕವಲ್ಲ, ದಯವಿಟ್ಟು ತಿಳ್ಕೊಂಬಿಡಿ. ಒಬ್ಬರಿಗೆ ಒಂದರಲ್ಲಿ ಜ್ಞಾನ ಇರ್ಬೋದು, ಇನ್ನೊಬ್ಬರಿಗೆ ಇನ್ನೊಂದರಲ್ಲಿ ಇರ್ಬೋದು. ಪ್ರಪಂಚದಲ್ಲಿ ಯಾರೂ ಕೂಡ ವೇಸ್ಟ್ ಬಾಡಿಗಳಲ್ಲ. ಅದು ಒಂದನ್ನು ಮೊದಲು ತಿಳ್ಕೋಬೇಕು. ಒಬ್ಬರಿಗೆ ಒಂದರಲ್ಲಿ ಟ್ಯಾಲೆಂಟ್ ಕೊಟ್ಟಿರ್ತಾರೆ, ಇನ್ನೊಬ್ಬರಿಗೆ ಇಂದರಲ್ಲಿ ಕೊಟ್ಟಿರ್ತಾನೆ. ಒಬ್ಬರು ಚೆನ್ನಾಗಿ ಹಾಡ್ತಾರೆ, ಒಬ್ಬರು ಚೆನ್ನಾಗಿ ಭಾಷಣ ಮಾಡ್ತಾರೆ, ಒಬ್ಬರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲವೂ ಕಲೆಯೇ. ಪಾಕವಿದ್ಯೆ ಅನ್ನೋದು 64 ಕಲೆಗಳಲ್ಲಿ ಒಂದು ಕಲೆ, ನಾವು ದಯವಿಟ್ಟು ಮರಿಬಾರ್ದು. ಅದಕ್ಕೆ ನೋಡಿ, ನಳಪಾಕ ಭೀಮಪಾಕ ಅಂತ ಅದಕ್ಕೆ ಹೇಳೋದು. ನಳ ಮಾಡ್ತಾ ಇದ್ದ ಹಾಗೆ ಅಡುಗೆ ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ ಅಂತ. ಅವನಿಗೆ ಸುಮ್ಮನೆ ಅಕ್ಕಿನ ಮುಟ್ಟಿದ್ರೆ ಸಾಕು ಅನ್ನ ಆಗಿಬಿಡ್ತಾ ಇತ್ತಂತೆ. 1 ಮಿನಿಟ್ ರೈಸ್ ಅಂತ ಅಮೇರಿಕನಲ್ಲಿ ಸಿಗತ್ತೆ, ಮಿನಿಟ್ ರೈಸ್ ಅಂತ. ಹಾಗಲ್ಲ, ಇದು ಟಚ್ ರೈಸ್ ಅಷ್ಟೇ. ಅವ್ನು ಮುಟ್ಟಿದ ಕೂಡಲೇ ಅದು ಅನ್ನ ಆಗಿಬಿಡ್ತಕ್ಕಂಥ ವರ ಇತ್ತು ಅವನಿಗೆ ಅಂತ. ಅದಕ್ಕೆ ನಳಪಾಕ ಅಂತ ನಾವು ಹೇಳೋದು. ಈಗಿನ ಕಾಲದಲ್ಲಿ ಆ ಹೆಸರು ಹೋಟ್ಲುಗಳು ಬಂದುಬಿಟ್ಟಿದೆ, ನಳಪಾಕ ರೆಸ್ಟೋರೆಂಟ್ ಅಂತ. ರಾಜಾಜಿನಗರ ಫಸ್ಟ್ ಬ್ಲಾಕು 16ನೇ ಎ ಮೇನ್ ರೋಡು, ಬಲಗಡೆ 5ನೇ ಬಿಲ್ಡಿಂಗ್ ಮಾಡಿ ಮೇಲಿರೋದು ನಳಪಾಕ ಹೋಟ್ಲು. ಸೊ ಅದರಿಂದ ಅದಕ್ಕೂ ಒಂದು ಅರ್ಥ ಕೊಟ್ಬಿಡ್ತೀವಿ ನಾವು ಈಗಿನ ಕಾಲದಲ್ಲಿ. ಸಂಚಿತ ಕರ್ಮ ನೋಡಿ, ಯಾವಾಗಲೂ ಕೂಡ ಹಿಂದಿನ ಜನ್ಮದಿಂದ ಬರ್ತಾ ಇರೋದು. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, 1000 ಹಸು ಇದ್ದರೂ ಕೂಡ ಕರು 999 ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ ಹಾಗೆ 1000 ಜನ್ಮ ಹಿಂದೆ ಮಾಡಿರೋ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನೇ ಹುಡ್ಕೊಂಬರತ್ತೆ ಅಂತ. ಯಥಾಧೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರಮದಿ ಗಚ್ಚತಿ. ನಾವು ಹೇಳ್ತೀವಿ ಎಲ್ಲ ಒಳ್ಳೆಯದೇ ಮಾಡಿದ್ದೀನಿ ರೀ ಈ ಜನ್ಮದಲ್ಲಿ, ನಾನು ಯಾಕ್ರಿ ಕಷ್ಟ ಅನುಭವಿಸ್ತಾ ಇದ್ದೀನಿ? ಈ ಜನ್ಮದಲ್ಲಪ್ಪ, ಅದು ಜನ್ಮಾಂತರದ್ದು. ಆಸ್ತಿಕರಿಗೂ ನಾಸ್ತಿಕರಿಗೂ ಒಂದೇ ವ್ಯತ್ಯಾಸ ತಿಳ್ಕೊಳ್ಳಿ. ಆಸ್ತಿಕರಿಗೆ ಯಾವತ್ತೂ ಭಯ ಇಲ್ಲ. ಯಾಕೆ ಗೊತ್ತಾ? ನಾಸ್ತಿಕರಿಗೆ ಬಹಳ ಕಷ್ಟ, ಜನ್ಮಾಂತರ ಅವರು ಒಪ್ಪಲ್ಲ ತಾನೆ. ನಿಮಗೆ ನಡೆದಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರೋದೆ. ಉದಾಹರಣೆ ಸ್ಮರಣೆಗೆ ತರ್ತೀನಿ, ಹೊಸದಾಗೇನೂ ಹೇಳ್ತಾ ಇಲ್ಲ.
ರವಿಕಿರಣ್ ಹೆಸರು ತಾವೆಲ್ಲ ಕೇಳಿದ್ದೀರ. ಗೋಟು ವಾದ್ಯಂ ಅತ್ಯಂತ ಅಪರೂಪವಾಗಿರ್ತಕ್ಕಂತಹ ವಾದ್ಯವನ್ನು 2ನೇ ವರ್ಷದ ಮಗು ನುಡಿಸಿದ್ದು ನಾವೆಲ್ಲ ನೋಡಿದ್ದೀವಿ. ನಾನು ನಾಸ್ತಿಕರಿಗೆ ಕೇಳೋ ಪ್ರಶ್ನೆ ಇಷ್ಟೇ, ನೀವು ಮರುಜನ್ಮ ಒಪ್ಪಲ್ಲ ತಾನೆ, ಪುನರ್ಜನ್ಮ ಒಪ್ಪಲ್ಲ ತಾನೆ, ಜನ್ಮಾಂತರ ಒಪ್ಪಲ್ಲ ತಾನೆ, ಈ ಜನ್ಮದಲ್ಲಿ ಯಾವ ಗುರು ಹತ್ರ ಆ ಮಗು 2ನೇ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತು ಹೇಳಿ. ನಾನು ಅದಕ್ಕೆ ಸಮಜಾಯಿಷಿ ಕೊಡಬಲ್ಲೆ, ನಾನು ಉತ್ತರ ಕೊಡಬಲ್ಲೆ. ಹಿಂದಿನ ಜನ್ಮದಲ್ಲಿ ಆ ಮಗು ಕಲಿತಾ ಇತ್ತು, ಆಕಸ್ಮಿಕವಾಗಿ ಏನೋ ಅಪಘಾತ ಆಯಿತು, ಆ ಸಂಸ್ಕಾರ ಅನ್ನೋದು ಈ ಜನ್ಮದ ಹರಿದು ಬಂತು ಅಂತ ನಾನು ಹೇಳಿ ಬಚಾಯಿಸ್ಕೊಳ್ಳಬಲ್ಲೆ. ಯಾಕೆ ನಾನು ಪುನರ್ಜನ್ಮ ಒಪ್ಪೋವನು ಆಸ್ತಿಕ. ನೀನು ಅದಕ್ಕೆ ಉತ್ತರ ಕೊಡು. ನೀನು ಒಪ್ಪಲ್ಲ ತಾನೇ ಜನ್ಮಾಂತರ, ಈ ಜನ್ಮದಲ್ಲಿ ಕಂಡಿದ್ದು ಏನು? ಆ ಮಗು ಕಲ್ತಿರೋದು ಯಾವುದಾದ್ರೂ ಗುರು ಹತ್ರ 2ನೇ ವರ್ಷದ ಮಗು. ನೀನು ಹೆಂಗೆ ಉತ್ತರ ಕೊಡ್ತೀಯ ಕೊಡು. ಅದಕ್ಕೆ ವಿವೇಕಾನಂದರು ಹೇಳ್ತಾ ಇದ್ದಿದ್ದು, ಇಫ್ ಎನಿಬಡಿ ಪುಟ್ಸ್ ಎ ಫೂಲಿಶ್ ಕ್ವೆಶ್ಚನ್ ಡೋಂಟ್ ಆನ್ಸರ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್ ಹಿ ವಿಲ್ ಶಟ್ ಅಪ್ ಅಂತ. ಮುಟ್ಟಾಳ್ರಿಗೆ ಉತ್ತರ ಕೊಡೋಕ್ಕೆ ಹೋಗಬೇಡ, ಮರು ಪ್ರಶ್ನೆ ಮಾಡು, ಅವರೇ ಬಾಯಿ ಮುಚ್ಕೋತಾರೆ ಅಂತ. ಸೊ ಆ ದೃಷ್ಟಿಯಿಂದ ಆಲ್ ಕ್ವೆಶ್ಚನ್ಸ್ ನೀಡ್ ನಾಟ್ ಬಿ ಆನ್ಸರ್ಡ್. You have to weigh the pros and cons, and if you really think it is answerable, then you try to answer it. Otherwise, ignore it. Like a blind call, just as you ignore it in the phone. ಎಲ್ಲವನ್ನೂ ನೀನು ಉತ್ತರ ಕೊಡಬೇಕು ಅಂತೇನಿಲ್ಲ. ಕರಾರುವಾಕ್ಕಾಗಿ ತತ್ಕಾರ್ಯವಾದ ಸಂಚಿತ ಕರ್ಮ ಸಂಶಯ. ನೋಡಿ, ಸಂಶಯವೂ ಕೂಡ ಒಂದು ರೀತಿಯಾಗಿ ನಮ್ಮನ್ನು ತಪ್ಪುದಾರಿಗೆ ಎಳೀತಕ್ಕಂಥದ್ದು. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಸಂಶಯಾತ್ಮ ವಿನಶ್ಯತಿ ಅಂತ. ಸಂದೇಹ ಇಟ್ಕೊಂಡು ಯಾರೂ ಹೋಗಬಾರ್ದು. ಯಾವಾಗಲೂ ಕೂಡ ಅದು ಕ್ಲಿಯರ್ ಆಗಿಬಿಡಬೇಕು. ಯಾರಿಗೆ ಸಂದೇಹ ಬರುತ್ತೆ ಅಂದರೆ, ಅರ್ಧಂಬರ್ಧ ಅರ್ಥ ಆದವ್ರಿಗೆ ಸಂದೇಹ ಬರುತ್ತೆ. ಎಲ್ಲ ಅರ್ಥ ಆದವ್ರಿಗೂ ಸಂದೇಹ ಬರಲ್ಲ, ಏನು ಅರ್ಥನೇ ಆಗದೇ ಇರೋರಿಗೂ ಸಂದೇಹ ಬರಲ್ಲ. ಅದಕ್ಕೆ ನಾನು ಮಕ್ಕಳಿಗೆ ಕ್ಲಾಸಲ್ಲಿ ಹೇಳೋದು, ಸ್ವಲ್ಪ ಡೌಟ್ಸ್ ಆದರೂ ಕೇಳಿಪ್ಪ, ನಿಮ್ಗೆ ಯಾವ ಮಟ್ಟದಲ್ಲಿ ಅರ್ಥ ಆಗಿದೆ ನನ್ನ ಭಾಷಣ ಅಂತಂದ್ರೆ ನನಗೆ ಅರ್ಥ ಆಗುತ್ತೆ. ನೀವೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ, ನಾನು ಅದ್ಭುತವಾಗಿ ಪಾಠ ಮಾಡಿದ್ದೀನಿ ಮನೆಗೆ ಹೋಗಿ, ಕೊನೆ ಕ್ಲಾಸಲ್ಲಿ ವರ್ಷ ಕೊನೆಯಲ್ಲಿ ನೀವು ಮೊದಲನೇ ಕ್ಲಾಸಲ್ಲಿ ಏನು ಹೇಳಿದ್ರು ಅರ್ಥ ಆಗಲಿಲ್ಲ ಅಂದರೆ ನಾನು ಕುಸಿದು ಬೀಳಂಗಾಗತ್ತೆ. ದಯವಿಟ್ಟು ಅಲ್ಲೆಲ್ಲ ಕ್ಲಾರಿಫೈ ಮಾಡಿಕೊಳ್ಳಿ ಅಂತ. ಯಾಕೆ ಅಂತ ಹೇಳಿದ್ರೆ, ನೋ ಕ್ಯಾರಿ ಫಾರ್ವರ್ಡ್ ಬಿಸ್ನೆಸ್ಸಲ್ಲಿ, ನೋ ಟ್ರಾನ್ಸ್ಫರ್ ಆಫ್ ಬಿಸ್ನೆಸ್, ಅಲ್ಲಿಂದ ಅಲ್ಲೇ ಇತ್ಯರ್ಥ ಆಗಿಬಿಡ್ಬೇಕದು. ಸಂಶಯ ವಿಪರ್ಯಯ. ನೋಡಿ, ಇನ್ನು ಕೆಲವು ಸಲ ಏನಾಗುತ್ತೆ, ವಿರುದ್ಧವಾಗಿ ನಾವು ತಿಳ್ಕೊಂಡ್ಬಿಡ್ತೀವಿ. ಅಲ್ಲಿ ಇರೋದೇ ಒಂದು, ಅಲ್ಲಿ ಆಗೋದೇ ಒಂದು. ಆ ತರಹ ವಿದ್ಯೆಯನ್ನು ಅವಿದ್ಯೆ ಅಂತ ತಿಳ್ಕೊಳ್ಳೋದು. ಅದಕ್ಕೆ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿನಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಹಗಲನ್ನು ಯಾರಾದರೂ ರಾತ್ರಿ ಅಂತ ಕಂಡುಕೊಳ್ಳೋಕ್ಕೆ ಸಾಧ್ಯನಾ? ಅಷ್ಟು ಮಟ್ಟಿಗೆ ವ್ಯತ್ಯಾಸ ವಿದ್ಯೆಗೂ ಅವಿದ್ಯೆಗೂ. ವಿದ್ಯೆ ಅಂದರೆ ಪ್ರಕಾಶ, ಅವಿದ್ಯೆ ಅಂದರೆ ಕತ್ತಲೆ. ವಿದ್ಯಾ ದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ಸೊ ಆ ದೃಷ್ಟಿಯಿಂದ ಯಾವುದು ವಿದ್ಯೆ ಯಾವುದು ಅವಿದ್ಯೆ ಅನ್ನೋದು ಮೊಟ್ಟ ಮೊದಲೇ ನಮಗೆ ಇತ್ಯರ್ಥ ಆಗಬೇಕು. ಅದಕ್ಕೇ ಹೋದ ತಿಂಗಳ ಮೊದಲನೇ ಉಪನ್ಯಾಸದಲ್ಲಿ ನಾನು ವಿದ್ಯಾ ಮತ್ತು ಅವಿದ್ಯೆಯಿಂದ ಶುರು ಮಾಡಿದ್ದು. ಯಾವಾಗ ವಿದ್ಯೆ ಕೊನೆಗೊಳ್ಳುತ್ತೋ, ಎಲ್ಲಿ ಕೊನೆಗೊಳ್ಳಬೇಕು? ಜೀವನ ಮುಕ್ತಿಯಲ್ಲಿ ಕೊನೆಗೊಳ್ಳಬೇಕು ಅಷ್ಟೇ, ಇನ್ನೆಲ್ಲಿ ಕೊನೆಗೊಳ್ಳೋಕ್ಕೆ ಸಾಧ್ಯ ವಿದ್ಯೆನ? ಅದಕ್ಕೆ ನೋಡಿ, ರಮಣರು ಎಷ್ಟು ಲಾಜಿಕ್ಕಾಗಿ ಡೆಪಿಕ್ಟ್ ಮಾಡಿದ್ದಾರೆ 40 ಶ್ಲೋಕದಲ್ಲಿ. ಅಂದರೆ ಸ್ವಯಂ ಜೀವನ್ಮುಕ್ತರಾದವರು ಸಾಮಾನ್ಯವಾಗಿ ಹೆಚ್ಚು ಮಾತಾಡಲ್ಲ. ಮೌನಿ ಗುರು ಅಂತ ರಮಣರಿಗೆ ಹೆಸರಿದ್ದಿದ್ದು. ಸ್ಕಂದನ ಅಪರಾವತಾರ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಬೇರೆಯಲ್ಲ, ರಮಣರು ಬೇರೆಯಲ್ಲ. ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಅವರ ಅವತಾರ, ಸ್ಕಂದಾವತಾರ ಅಂತಲೇ ರಮಣರಿಗೆ ಕಲಿತಾ ಇದ್ದಿದ್ದು ಯಾವಾಗಲೂ ಕೂಡ. ಅದಕ್ಕೆ ನೋಡಿ, ಅರುಣಾಚಲ ಗುರು, ಅರುಣ ಗುರು ಎಂಬುದಾಗಿಯೂ ಕೂಡ ಅರುಣ ಜಲಜ ನೇತ್ರ ಮುಗ್ಧ ಮಂದಸ್ಮಿತಾಸ್ಯಂ. ಅದಕ್ಕೆ ಮಾತು ಹೇಳೋದು, ಮುಗ್ಧವಾಗಿರ್ತಕ್ಕಂತಹ ಕಳೆ, ಮಂದಸ್ಮಿತ ಮುಗುಳು ನಗೆ, ಅದು ಅಷ್ಟು ಸಾಕು. ಮೌನಿ ಗುರಿಯಾಗಿರ್ತಕ್ಕಂಥವ್ರ ಹತ್ರ ಎಷ್ಟೋ ಜನ ವಿದೇಶಿಯರು ಆ ಉತ್ತರ ಬೇಕು ಈ ಉತ್ತರ ಬೇಕು ತಮ್ಮ ಪ್ರಶ್ನೆಗೆ ಅಂತ ಪ್ರಶ್ನೆಗಳ ಸರಮಾಳೆಯನ್ನೇ ತೊಗೊಂಬರ್ತಾ ಇದ್ರಂತೆ. ರಮಣರು ಸುಮ್ಮನೆ ಮುಗುಳ್ಳಗೆ ನಕ್ಕಿದ ಕೂಡಲೇ ಅವರ ಸಂದೇಹ ಎಲ್ಲ ನಿವಾರಣೆ ಆಗಿ ಅವರೇ ನಮಸ್ಕಾರ ಮಾಡಿ ನಗ್ತಾ ನಗ್ತಾ ಹೊರಟೋಗ್ತಾ ಇದ್ರಂತೆ. ಮಾತೇ ಆಡದೆ ಶಿಷ್ಯನ ಸಂದೇಹವನ್ನು ನೀಗಿಸ್ತಕ್ಕಂಥ ಶಕ್ತಿ ಯಾರಿಗಿರುತ್ತೋ ಅವರು ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ. ಮೌನವ್ಯಾಖ್ಯಾ ಯಾವಾಗಲೂ ಕೂಡ, ಸ್ಪೀಚ್ ಮೇ ಬಿ ಸಿಲ್ವರ್ ಬಟ್ ಸೈಲೆನ್ಸ್ ಈಸ್ ಗೋಲ್ಡ್, ದಟ್ ವಿ ಶುಡ್ ನಾಟ್ ಫರ್ಗೆಟ್. ಅದಕ್ಕೆ ಯಾವಾಗಲೂ ಮಾತಾಡ್ತಾ ಇರೋರು ನಿಲ್ಲಿಸ್ಬಿಟ್ರೆ ಮಾತು ಆಮೇಲೆ ಬಾಯೇ ತೆಗಿಯಲ್ಲ. ದಟ್ಸ್ ದಿ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಸದಾಶಿವ ಬ್ರಹ್ಮೇಂದ್ರ. ಸದಾಶಿವ ಬ್ರಹ್ಮೇಂದ್ರ ಎಲ್ಲರನ್ನೂ ವಾದಕ್ಕೆ ಕರೆಯೋದು, ಎಲ್ಲರನ್ನೂ ಹೀಯಾಳಿಸೋದು, ಎಲ್ಲರನ್ನೂ ಛೀಮಾರಿ ಹಾಕೋದು, ಯಾರಿಗೂ ಏನೂ ಗೊತ್ತಿಲ್ಲ ಅನ್ನೋದು, ಆ ರೀತಿ ಕಳಿಸ್ತಾ ಇದ್ರಂತೆ. ಒಂದು ಸಲ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರ ಕರೆದು ಕೇಳಿದ್ರಂತೆ, ಯಾಕಪ್ಪ ಹಾಗೆ ಮಾಡ್ತೀಯ? ತೇಜೋವಧೆ ಮಾಡಬೇಡ, ನಿನ್ನಷ್ಟು ಓದ್ದೇ ಇರಬಹುದು ಅವರು, ತೀರಾ ಮುಟ್ಟಾಳ್ರೇನಲ್ವಲ್ಲ, ಯಾತಕ್ಕೋಸ್ಕರ ಆ ಥರ ಹಂಗಿಸ್ಬಿಟ್ಟು ಕಳಿಸ್ತೀಯ? ಅಲ್ಲಿವರೆಗೂ ಮಾತಾಡ್ತಾ ಇದ್ದವರು ಆಮೇಲೆ ಗುರುಗಳ ಹತ್ರನೂ ಮಾತಾಡಲಿಲ್ವಂತೆ. ಮುಗಿದೋಯ್ತು. ನೀವು ಹೇಳಿದ್ರೋ ಇಲ್ವೋ ಮಾತಾಡಬೇಡ ಅಂತ ಆಗೋಯ್ತು. ದೋಸ್ ಆರ್ ದ ಲಾಸ್ಟ್ ವರ್ಡ್ಸ್. ಇಫ್ ಯು ಲೀವ್ ದ ಪೆಂಡುಲಮ್
ಇಟ್ ಗೋಸ್ ಫ್ರಮ್ LHS to RHS. ಇಟ್ ವೋಂಟ್ ಸ್ಟಾಪ್ ಇನ್ ದ ಮಿಡಲ್. ಜ್ಞಾಪಕ ಇರಲಿ ನಿಮಗೆ. ಇಲ್ಲ ಈ ಕೊನೆಯಲ್ಲಿರುತ್ತೆ, ಇಲ್ಲ ಆ ಕೊನೆಯಲ್ಲಿರುತ್ತೆ ಹೊರತು ವಯಾ ಮೀಡಿಯಾ ನೋ ನೆಗೋಷಿಯೇಷನ್ ಈಸ್ ಪಾಸಿಬಲ್. ಸೊ ಒಂದು ಸಲ ಬಿಟ್ಟ ಅಂದರೆ ಮಾತಾಡ್ತಾ ಇರೋರು ನಿಲ್ಲಿಸ್ಬಿಟ್ರೆ ಆ ಥರ ಎಕ್ಸ್ಟ್ರೀಮ್ಗೆ ಹೊಟ್ಟೋಗ್ಬಿಡ್ತಾರೆ. ಅದಕ್ಕೇ ಯಾವಾಗಲೂ ಕೂಡ ಮಾತು ಎಂಬತಕ್ಕಂಥದ್ದು ನುಡಿದರೆ ಮುತ್ತಿನಂತಿರಬೇಕು ಅಂತ ಅದಕ್ಕೆ ಹೇಳೋದು. ಯಾರನ್ನು ಮನಸ್ಸು ನೋಯಿಸೋ ಹಾಗೆ ನಾವು ಮಾತಾಡಬಾರ್ದು. ಮಾತೇ ಆಡದೆ ಹೋದರೂ ಚಿಂತೆ ಇಲ್ಲ, ಆದರೆ ಮಾತಾಡಿ ಇನ್ನೊಬ್ಬರ ಮನಸ್ಸು ಮಾತ್ರ ನಾವು ನೋಯಿಸಬಾರ್ದು. ಮಾಗಕವಿ ಶಿಶುಪಾಲ ವಧ ಮಹಾಕಾವ್ಯದಲ್ಲಿ ಕೃಷ್ಣ ಪರಮಾತ್ಮನನ್ನು ವರ್ಣನೆ ಮಾಡುವಾಗ ಹೇಳ್ತಾನೆ, ಮಹಾತ್ಮನಃ ಪ್ರಕೃತಿಯ ಮಿತಭಾಷಿಣಃ ಹಿತಭಾಷಿಣಃ ಅಂತ. ಮಹಾತ್ಮರು ಯಾವಾಗಲೂ ಮಿತವಾಗಿ ಮಾತಾಡೋದು, ಆದರೆ ಹಿತವಾಗಿ ಮಾತಾಡ್ತಾರೆ. ಏನೇ ಮಾತಾಡಿದ್ರು ಕೂಡ ಅಹಿತವಾಗಿ ಒಂದು ಶಬ್ದವನ್ನು ಕೂಡ ಬಳಸೋದಿಲ್ಲ. ಒಂದೂ ಕೂಡ ನಾಲಿಗೆ ಜಾರಿ ಕೂಡ ತಪ್ಪು ಮಾತು ಅವ್ರ ಬಾಯಿಂದ ಬರೋದಕ್ಕೆ ಸಾಧ್ಯ ಇಲ್ಲ, ನಾವು ಎಣಿಸ್ತಾ ಕೂತ್ಕೊಂಡ್ರೂ ಕೂಡ. ಆ ದೃಷ್ಟಿಯಿಂದನೇ ಸಂಶಯ ವಿಪರ್ಯಯ ಸಂಪೂರ್ಣವಾಗಿ ನಷ್ಟವಾಗಿರುವುದರಿಂದ ಎಲ್ಲ ಬಂಧನಗಳಿಂದ ಬಿಡಲ್ಪಟ್ಟಂತಹ ಬ್ರಹ್ಮನಿಷ್ಠನೇ ಜೀವನ್ಮುಕ್ತ. ಅವನ ನಿಷ್ಠೆ ಎಲ್ಲಿರುತ್ತೆ? ಬ್ರಹ್ಮನಲ್ಲಿರುತ್ತೆ. ಬ್ರಹ್ಮಾಕಾರವಾಗಿರ್ತಕ್ಕಂಥ ನಿಷ್ಠೆ ಇರುತ್ತೆ. ಅವನು ಏನು ನೋಡಿದ್ರೂ ಅಲ್ಲಿ ಬ್ರಹ್ಮವನ್ನೇ ಕಾಣ್ತಾನೆ. ಅದಕ್ಕೆ ನಮ್ಮಲ್ಲಿರೋದು ಯದ್ಭಾವಂ ತದ್ಭವತಿ ಅಂತ. ನಾವು ಏನು ಯೋಚನೆ ಮಾಡ್ತೀವೋ ನಮ್ಮ ಮನಸ್ಸು ಹಾಗೇ ಓಡುತ್ತೆ ಯಾವಾಗಲೂ. ಅದಕ್ಕೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು ಅಂತ ಅದಕ್ಕೆ ಹೇಳಿರೋದು. ಕಾಳಿದಾಸ ಕುಮಾರ ಸಂಭವ 5ನೇ ಸರ್ಗದಲ್ಲಿ ಒಂದು ಉದಾಹರಣೆ ಕೊಡ್ತಾನೆ. ಪಾರ್ವತಿಯನ್ನು ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಪರಮೇಶ್ವರ ವಟು ವೇಷ ಹಾಕೊಂಬಂದು ತನ್ನನ್ನು ತಾನೇ ಬೈಕೋತಾನೆ. ಪಾರ್ವತಿ, ನಿನಗೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ಶಿವನನ್ನು ಮದುವೆ ಆಗ್ತೀನಿ ಅಂತೀಯಲ್ಲ, ಅವನೊಬ್ಬ ಮುದುಕ, ನೀನಿನ ಸಣ್ಣ ಹುಡುಗಿ, ಹೋಗಿ ಹೋಗಿ ಮುದುಕನನ್ನು ಮದುವೆ ಆಗ್ತೀಯಲ್ಲ, ಸರಿನಾ ನಿನಗೆ? ಎರಡನೇದು, ಆನೆ ಅಂಬಾರಿ ಮೇಲೆ ಹೋಗೋಕ್ಕೆ ಲಾಯಕ್ಕಾಗಿರೋಳು ನೀನು. ಶಿವನ ವಾಹನ ಯಾವುದು? ಮುದಿ ಎತ್ತು. ಅದು ಯಾವಾಗ ಬಿದ್ದು ಹೋಗ್ಬಿಡತ್ತೋ ಗೊತ್ತಿಲ್ಲ. ಹೋಗಿ ಹೋಗಿ ಎತ್ತಿನ ಸಹವಾಸ ಮಾಡ್ತೀನಿ ಅಂತೀಯಲ್ಲ, ಸರಿಯಾ? ನೀನಿರೋದು ಅರಮನೆಯಲ್ಲಿರೋದು, ಶಿವ ಪರಮೇಶ್ವರ ಇರೋದು ಸ್ಮಶಾನದಲ್ಲಿ. ನೀನು ಪವಿತ್ರ ಆತ್ಮಳು, ಅವನು ಅಪವಿತ್ರ ಆತ್ಮ. ನೀನು ದೇಹಕ್ಕೆ ಬಳ್ಕೊಳ್ಳೋದು ಸುಗಂಧ ದ್ರವ್ಯಗಳು, ಅವನ ದೇಹಕ್ಕೆ ಬಳ್ಕೊಳ್ಳೋದು ಸತ್ತವರ ಚಿತ ಭಸ್ಮ. ನೀನೆಲ್ಲಿ, ಆ ಶಿವ ಎಲ್ಲಿ? ಹೋಗಿ ಹೋಗಿ ಶಿವನನ್ನು ಮದುವೆ ಆಗ್ತೀಯಲ್ಲ ಅಂತ ಪಾರ್ವತಿ ಕೇಳಿದ್ದಕ್ಕೆ ಪಾರ್ವತಿ ಒಂದೇ ಒಂದು ಮಾತು ಹೇಳ್ತಾಳೆ, ನಿನಗೆ ಶಿವ ಅಂದರೆ ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ಹೊರಟೋಗು. ಶಿವನಿಗೆ ಹೇಳ್ತಾ ಇದ್ದಾಳೆ, ಯು ಡೋಂಟ್ ನೋ ಹೂ ಶಿವ ಈಸ್, ಪ್ಲೀಸ್ ಲೀವ್ ದ ಸ್ಪಾಟ್. ಒಳ್ಳೆಯವರ ಬಗ್ಗೆ ಕೆಟ್ಟ ಮಾತನ್ನು ಬಾಯಿಂದ ಯಾರು ಆಡ್ತಾರೋ ಅವ್ರಿಗೆ ಮಾತ್ರ ಪಾಪ ಬರಲ್ಲ, ಯಾರು ಕಿವಿಯಿಂದ ಕೇಳ್ತಾರೋ ಅವ್ರಿಗೂ ಪಾಪ ಬರುತ್ತೆ. ನೀನಾಡೋ ಕೆಟ್ಟ ಮಾತನ್ನು ನಾನು ಯಾಕೆ ಪಾಪ ಕಳ್ಕೊಳ್ಳಿ, ದಯವಿಟ್ಟು ಹೊರಟೋಗು ಇಲ್ಲಿಂದ ಅಂತ ಹೇಳ್ತಾಳೆ ಶಿವನಿಗೆ. ನ ಕೇವಲಂ ಮಹತೋಯೋ ಅಪಭಾಷತೆ ಶೃಣೋತಿ ತಸ್ಮಾದಪಿ ಯಹ ಸಹ ಪಾಪಭಾಕ್. 73ನೇ ಶ್ಲೋಕ 5ನೇ ಸರ್ಗ ಕುಮಾರ ಸಂಭವ ಕಾಳಿದಾಸ ಶಿವಪುರಾಣ ಆಧಾರವಾಗಿ ಬರೆದಿರ್ತಕ್ಕಂತಹ ಮಹಾಕಾವ್ಯ, ವಸ್ತು ನಿರ್ದೇಶಾತ್ಮಕವಾಗಿರ್ತಕ್ಕಂಥ ಹಿಮಾಲಯ ಪರ್ವತಕ್ಕೆ ಮುಡುಪಾಗಿರ್ತಕ್ಕಂಥ ಕಾವ್ಯ. ಸೊ ಆ ದೃಷ್ಟಿಯಿಂದ ಎಷ್ಟು ಸ್ಪಷ್ಟವಾಗಿ ಹೇಳ್ತಾಳೆ ನೋಡಿ ಅಲ್ಲಿ ಆ ಮಾತನ್ನು. ಆವಾಗ ಏನು ಸಂತೋಷ ಆಗುತ್ತೆ ಗೊತ್ತಾ ಶಿವನಿಗೆ? ಅಬ್ಬಾ, ಇದ್ದರೆ ಇಂಥ ಹೆಂಡತಿ ಇರಬೇಕು. ಏನು ಅಪ್ರಿಸಿಯೇಷನ್ ನನಗೆ. 2 ಶ್ಲೋಕ ಸುಮ್ಮನೆ ಇರ್ತಾನೆ ಗಂಭೀರವಾಗಿ. ಎಷ್ಟು ಕಾಲ ಸುಮ್ಮನೆ ಇರೋಕ್ಕೆ ಸಾಧ್ಯ? ಆಮೇಲೆ ಹೇಳ್ತಾನೆ, ಅಮ್ಮ ಪಾರ್ವತಿ, ನೀನು ನಿನ್ನ ತಪಶಕ್ತಿಯಿಂದ ನನ್ನ ಕೊಂಡ್ಕೊಂಡ್ಬಿಟ್ಟಿದ್ದೀಯಾ, ನೀನು ಏನು ಹೇಳಿದ್ರು ನಾನು ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳ್ತಾನೆ. ಯಾವ ಶಿವ 2 ಸರ್ಗದ ಕೆಳಗೆ ಮಾಯ ಆಗಿಬಿಟ್ನೋ, ಯಾಕೆ? ಪಾರ್ವತಿ ತನ್ನ ದೇಹ ಸೌಂದರ್ಯದಿಂದ ಶಿವನ ಮೇಲೆ ಪರಿಣಾಮ ಬೀರೋಕ್ಕೆ ಪ್ರಯತ್ನ ಮಟ್ಲು. ದೇಹ ಸೌಂದರ್ಯ ಮುಖ್ಯ ಅಲ್ಲ, ನಿಜವಾಗಿರೋ ಸೌಂದರ್ಯ ಆಂತರಿಕ ಸೌಂದರ್ಯ ಅಂತ ತೋರಿಸ್ಕೊಡೋದಕ್ಕೆ ಶಿವ ಅಲ್ಲಿ ಮಾಯ ಆಗಿದ್ದು. ಆ 2 ಸರ್ಗದಲ್ಲಿ ಪಾರ್ವತಿ ಎಂಥ ತಪಸ್ಸು ಮಾಡಿದ್ಲು? ಘೋರವಾಗಿರ್ತಕ್ಕಂಥ ತಪಸ್ಸು ಮಾಡಿದ್ಲು. ಪಂಚಾಗ್ನಿ ತಪಸ್ಸು ಮಾಡಿದ್ಲು, ಜಲಾಗ್ನಿ ತಪಸ್ಸು ಮಾಡಿದ್ಲು. ಪಂಚಾಗ್ನಿ ಅಂದ್ರೇನು? 4 ದಿಕ್ಕುಗಳಲ್ಲಿ ಬೆಂಕಿ ಹಾಕ್ಕೊಂಡು 5ನೇ ಬೆಂಕಿಯನ್ನಾಗಿ ಮಠ ಮಧ್ಯಾಹ್ನ ಬೇಸಿಗೆ 12 ಗಂಟೆ ಅಷ್ಟೊತ್ತಿಗೆ ಕಣ್ಣು ರೆಪ್ಪೆ ಮಿಟುಕಿಸದೆ ಸೂರ್ಯನನ್ನೇ ನೋಡ್ದ ಒಂಟಿ ಕಾಲಿನಲ್ಲಿ ಮಾಡ್ತಕ್ಕಂಥ ತಪಸ್ಸು ಪಂಚಾಗ್ನಿ ತಪಸ್ಸು. ಅದನ್ನು ಮಾಡಿದ್ಲು ಪಾರ್ವತಿ ಶಿವನನ್ನು ಮೆಚ್ಚಿಸೋದಕ್ಕೆ. ಆಮೇಲೆ ಜಲ ತಪಸ್ಸು, ಕೊರೀತಾ ಇರ್ತಕ್ಕಂಥ ಚಳಿನಲ್ಲಿ ಬೆಳಗಿನ ಜಾವ ತಣ್ಣೀರಲ್ಲಿ ಇಲ್ಲಿ ತನಕ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಜಲ ತಪಸ್ಸು. ನಿಜವಾಗಿ ಪತಿ ಪತ್ನಿಯರಲ್ಲಿ ಸಾಮ್ಯ ಇರಬೇಕು ಅಂತ ನಮ್ಮಲ್ಲೊಂದು ಮಾತಿದೆ. ವಿವಾಹವಾಗಲಿ ವಿವಾದವಾಗಲಿ ಸರಿಸಮಾನರಲ್ಲಿ ಶೋಭಿಸುತ್ತೆ ಹೊರತು ಅಸಮಾನರಲ್ಲ ಅಂತ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಅದಕ್ಕೆ ನೈಷಧಕಾರ ಉದಾಹರಣೆ ಕೊಡ್ತಾನೆ. ಯಾರು ನಿಜವಾಗಿರ್ತಕ್ಕಂಥ ಸತಿಪತಿಯರು ಅಂದರೆ ನಿಶಾಶಶಾಂಕಂ ಶಿವಯ ಗಿರೀಶಂ ಶ್ರಿಯ ಹರಿಂ ಯೋಜಯತ ಪ್ರತೀತಃ ವಿಧೇರಪಿ ಸ್ವಾರಸಿಕ ಪ್ರಯಾಸ ಪರಸ್ಪರಂ ಯೋಗ್ಯ ಸಮಾಗಮಾಯ ಅಂತ. ಮೊದಲನೇ ಕಾಂಬಿನೇಷನ್ನು ಶಿವ ಪಾರ್ವತಿ, 2ನೇ ಕಾಂಬಿನೇಷನ್ನು ಲಕ್ಷ್ಮೀನಾರಾಯಣ.
ಮೂರನೇ ಕಾಂಬಿನೇಷನ್ನು ರಾತ್ರಿ ಚಂದ್ರ, ನಾಲ್ಕನೇ ಕಾಂಬಿನೇಷನ್ನು ಸಾವಿತ್ರಿ ಸತ್ಯವಾನ್, ಐದನೇ ಕಾಂಬಿನೇಷನ್ನು ನಳ ದಮಯಂತಿ. ಇವರು ಐಡಿಯಲ್ ಕಪಲ್ ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ನಿಜವಾದ ಅರ್ಥದಲ್ಲಿ ಆ ರೀತಿಯಾಗಿರಬೇಕು ಅಂತ. ಅದಕ್ಕೆ ಬಾಟಾ ಅಂಗಡಿಯವರು ಅಡ್ವರ್ಟೈಸ್ ಮಾಡಿದ ಪೇರ್ ಫಾರ್ ಪೇರ್ಸ್ ಅಂತ. ಪೇರ್, ಹಸ್ಬೆಂಡ್ ಆ್ಯಂಡ್ ವೈಫ್, ದೇ ವಾಕ್ ಇನ್, ಬೈ ಅ ಪೇರ್ ಆಫ್ ಸ್ಲಿಪ್ಪರ್ಸ್ ಆ್ಯಂಡ್ ವಾಕ್ ಅವೇ. ಅದರಿಂದನೇ ಪೇರ್ ಫಾರ್ ಪೇರ್ಸ್ ಅಂತ ಅವರು ಇಟ್ಕೊಂಡಿರೋದು ಸ್ಲೋಗನ್ನಾಗಿ. ಸೊ ಅದರಿಂದ ವಿಪರ್ಯಯ ಇತ್ಯಾದಿಗಳು ಸಂಪೂರ್ಣವಾಗಿ ನಷ್ಟವಾಗಿರೋದರಿಂದ ಬ್ರಹ್ಮನಿಷ್ಠನೇ ಅವನು ಆಗಿರುತ್ತಾನೆ. ಹಾಗಿದ್ರೆ ಶ್ರುತಿಯಲ್ಲಿ ಏನಾದರೂ ಪ್ರಮಾಣ ಇದೆಯಾ ಜೀವನ್ಮುಕ್ತಿ ಹೇಳೋದಕ್ಕೆ ಅಂತ ಯಾರಾದರೂ ಕೇಳ್ಬೋದು. ಸ್ಪಷ್ಟವಾಗಿ ಶ್ರುತಿಯಲ್ಲಿ ಪ್ರಮಾಣ ಇದೆ ಜೀವನ್ಮುಕ್ತಿಯನ್ನು ಒಪ್ಪೋದಕ್ಕೆ. ಶ್ರುತಿಯನ್ನು ಬಿಟ್ಟು ಯಾವ ಆಚಾರ್ಯರು ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಆ ದೃಷ್ಟಿಯಿಂದ ನೋಡಿ, ಅತ್ರೈವ ಸಮವನೀಯಂತೆ ವಿಮುಕ್ತಶ್ಚ ವಿಮುಚ್ಯತೆ ಅತ್ರ ಬ್ರಹ್ಮ ಸಮಶ್ನುತೆ. ಈ ವಾಕ್ಯಗಳೆಲ್ಲವೂ ಕೂಡ ಜೀವನ್ಮುಕ್ತಿಯನ್ನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಶ್ರುತಿನಲ್ಲಿ ಸ್ಪಷ್ಟವಾಗಿ. ಸಿದ್ಧಂ ಜೀವತೋಪಿ ವಿದುಷಃ ಅಶರೀರತ್ವಂ. ಬೃಹದಾರಣ್ಯಕ ಭಾಷ್ಯ 1:1-4. ದೇಹಾದಿಗಳಿಂದ ಕೂಡಿಕೊಂಡು ಬದುಕಿರುವಾಗಲೇ ಆತ್ಮಜ್ಞಾನಿಗೆ ಅಶರೀರತ್ವವು ಸಿದ್ಧವಾಗುತ್ತದೆ. ಅಶರೀರತ್ವ ಅಂದ್ರೇನು? ತನ್ನ ದೇಹ ಇಟ್ಕೊಂಡಿದ್ರೂ ಕೂಡ ದೇಹಕ್ಕೆ ಏನೇ ಆದರೂ ಅದು ನಂದಲ್ಲ ಅನ್ನೋ ಭಾವನೆ ಅವನಿಗೆ ಅನುಭವದಲ್ಲಿ ಬಂದಿರುತ್ತೆ, ಬಾಯಲ್ಲಲ್ಲ. ನಿಮ್ಗೆ ಉದಾಹರಣೆ ಕೊಡ್ತೀನಿ. ಸದಾಶಿವ ಬ್ರಹ್ಮೇಂದ್ರರು ಕರೂರಿಂದ 18 ಕಿಲೋಮೀಟ್ರ್ ಇರತಕ್ಕಂಥ ನೆರೂರಲ್ಲಿ ಒಂದು ಮರದಲ್ಲಿ ಅವರು ಮುಕ್ತರಾಗಿರ್ತಕ್ಕಂಥದ್ದು. ಅವರ ಆ ಮರದಲ್ಲಿ ಮುಕ್ತರಾದ ಮೇಲೆ 200 ವರ್ಷ ಆದಮೇಲೆ ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂಥ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಜೊತೆ ಮಾತಾಡಿರೋದಕ್ಕೆ ಉಲ್ಲೇಖ ಇದೆ. ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳೇ ಹೇಳ್ತಾರೆ ಅದನ್ನು. ಸದಾಶಿವೇಂದ್ರ ಸ್ತುತಿ ಅಂತ 65 ಶ್ಲೋಕ ಬರೆದಿದ್ದಾರೆ ಸದಾಶಿವ ಬ್ರಹ್ಮೇಂದ್ರ ಮೇಲೆ. ಅಲ್ಲಿ ಅವರು ವರ್ಣನೆ ಮಾಡ್ತಾರೆ ಅವರು ಮಾತಾಡಿರೋದಕ್ಕೆ ಉಲ್ಲೇಖವನ್ನು. ಆ ನೆರೂರಲ್ಲಿ ಅವರು ಸಮಾಧಿಸ್ಥರಾಗಿ ಕೂತಿದ್ದಾಗ ಕಾವೇರಿ ಉಕ್ಕಿ ಹರಿದುಬಿಟ್ಟು ಪ್ರವಾಹ ಬಂದು ದೇಹ ಎಲ್ಲ ಮುಚ್ಚೋಯ್ತಂತೆ. ಒಳ್ಳೆ ಮರಳಿದೆ ಅಂದ್ಬಿಟ್ಟು ಕೂಲಿ ಕಾಕರರು ಗುದ್ಲಿ ಪಿಕಾಸೆ ಹಾರೆ ತಂದು ಅಗೀತಾ ಇದ್ದಾಗ ಆ ಗುದ್ಲಿ ಪಿಕಾಸೆ ಹಾರೆ ಕೊನೆಗೆ ಧಾರಾಕಾರವಾಗಿ ರಕ್ತ ಬಂತಂತೆ. ನೋಡಿದ್ರೆ ಏನು ಅಂತ ಬ್ರಹ್ಮೇಂದ್ರ ಹಣೆ ಮೇಲೆ ಗಾಯ ಆಗಿ ರಕ್ತ ಸೋರು ಹೋಗ್ತಾ ಇದೆ. ಆದರೂ ಆ ಕಡೆ ಗಮನನೇ ಇಲ್ಲದೆ ಅವರು ಸಮಾಧಿಯಲ್ಲೇ ಮುಂದುವರಿತಾ ಇದ್ರಂತೆ. ನೋಡಿ ಎಷ್ಟು ಮಟ್ಟಿಗೆ ದೇಹಾಭಿಮಾನ ಅನ್ನೋದು ಹೋಗಿರಬೇಕು ಅನ್ನೋದಕ್ಕೆ. ದೇಹ ಅಭಿಮಾನೇ ಗಲಿತೆ ಆತ್ಮಾಭಿಮಾನೇ ಜಾಗೃತೆ ಯತ್ರ ಯತ್ರ ಮನಃ ತತ್ರ ತತ್ರ ಸಮಾಧಯ ಅಂತ. ಯಾವಾಗ ದೇಹಾಭಿಮಾನ ಹೋಗಿ ಆತ್ಮಾಭಿಮಾನ ಅದು ಉಂಟಾಗುತ್ತೋ ಮನಸ್ಸು ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲೇ ಸಮಾಧಿ ಸ್ಥಿತಿಗೆ ಮುಟ್ತಾನೆ ಅನ್ನೋ ಮಾತನ್ನು ಸುರೇಶ್ವರಾಚಾರ್ಯರು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಬರೆದಿರ್ತಕ್ಕಂಥ ಮಾನಸೋಲ್ಲಾಸ ವ್ಯಾಖ್ಯಾನದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಆ ಮನಸ್ಸು ಅವನ ಅಧೀನದಲ್ಲಿ ಇದ್ದುಬಿಟ್ರೆ ದೇಹಕ್ಕೆ ಅವನಿಗೆ ಏನೇ ಆದರೂ ಅವನಿಗೆ ಆ ಕಡೆ ಪರಿವೆಯೇ ಇರೋದಿಲ್ಲ, ಗಮನವೇ ಇರೋದಿಲ್ಲ. ಇನ್ನು ಮುಂದೆ ಅವರೇ ಜೀವನದಲ್ಲಿ ನಡೀತಕ್ಕಂಥ ಉದಾಹರಣೆ. ಒಬ್ಬ ನವಾಬ ಕತ್ತಿ ತಿರುಗಿಸ್ತಾ ಇದ್ದಂತೆ. ಹೀಗೆ ಕತ್ತಿ ತಿರುಗಿಸ್ತಾ ಇದ್ದಾಗ ಅವ್ರ ಕೈ ಮೇಲೆ ಬಿದ್ದು ಬಲಗೈ ತುಂಡಾಗ್ಬಿಟ್ಟು ನೆಲದಲ್ಲಿ ಬಿದ್ದೋಯ್ತಂತೆ. ಸದಾಶಿವ ಬ್ರಹ್ಮೇಂದ್ರ ನಡ್ಕೊಂಡು ಹೋಗ್ತಾ ಇದ್ದಾಗ ಅವ್ರಿಗೆ ಆ ಕಡೆ ಗಮನವೇ ಇಲ್ಲದೆ ಅವನು ಓಡೋದ್ನಂತೆ ನವಾಬ. ಅಯ್ಯೋ ಹೀಗಾಗೋಯ್ತಲ್ಲ, ತೋಳೆ ಬಿದ್ದೋಯ್ತಲ್ಲ ಕೆಳಗಡೆ ಅಂತ. ಅವ್ರೇನಿಲ್ಲ, ಸುಮ್ಮನೆ ತೋಳನ್ನು ಹೀಗೆ ಸೇರಿಸ್ಕೊಂಡ್ರಂತೆ, ಸರಿ ಹೋಯ್ತಂತೆ, ಮತ್ತೆ ನಡ್ಕೊಂಡು ಹೋಗ್ತಾನೆ ಇದ್ರಂತೆ. ಕೆಳಗೆ ಬಿದ್ದಿದ್ದೂ ಗೊತ್ತಿಲ್ಲ, ಅವ್ನು ಕೊಟ್ಟಿದ್ದೂ ಗೊತ್ತಿಲ್ಲ, ತಾನು ಸೇರಿಸ್ಕೊಂಡಿದ್ದೂ ಗೊತ್ತಿಲ್ಲ, ಎಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ ಅಷ್ಟೇ. ಯಾವಾಗಲೂ ಹುಲ್ಲು ಮೇಲೆ ಮಲಗ್ತಾ ಇದ್ರಂತೆ ಸದಾಶಿವ ಬ್ರಹ್ಮೇಂದ್ರರು. ಈ ಪ್ರಪಂಚ ಅನ್ನೋದು ಹುಲ್ಲಷ್ಟೇ ನಿಸ್ಸಾರ ಅನ್ನೋದನ್ನು ಅವರು ಅನುಭವದಿಂದ ಕಂಡುಕೊಂಡವರು. ಅದಕ್ಕೆ ಯಾವಾಗಲೂ ಕೂಡ ಇಂಗ್ಲೀಷಲ್ಲಿ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಇದೆ, ಡ್ರಾಸ್ ಅಂತ. ಗ್ರಾಸ್ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಡ್ರಾಸ್ ಅಂದರೆ ಸಮಥಿಂಗ್ ವಿಚ್ ಇಸ್ ಟ್ರಿವಿಯಲ್, ಸಮಥಿಂಗ್ ವಿಚ್ ಇಸ್ ಅನ್ಇಂಪಾರ್ಟೆಂಟ್, ಸಮಥಿಂಗ್ ವಿಚ್ ಹಸ್ ಬಿ ಇಗ್ನೋರ್ಡ್, ಸಮಥಿಂಗ್ ವಿಚ್ ಶುಡ್ ನಾಟ್ ಬಿ ಟೇಕನ್ ಸೀರಿಯಸ್ಲಿ ಅನ್ನೋ ಅರ್ಥದಲ್ಲಿ ಇಟ್ಸ್ ಎ ಡ್ರಾಸ್. ಸೊ ಆ ಮಟ್ಟದಲ್ಲಿ ಸಮಸ್ತವಾಗಿರ್ತಕ್ಕಂಥ ಪ್ರಪಂಚವು ನಿಸ್ಸಾರ ಅನ್ನೋದನ್ನು ಅವರು ಅರ್ಥಕೊಂಡಿದ್ದರು. ಆ ದೃಷ್ಟಿಯಿಂದನೇ ಅಂಥವರು ಜೀವನ್ಮುಕ್ತರಾಗೋಕ್ಕೆ ಸಾಧ್ಯ, ಅಂಥವರು ಅವಧೂತರಾಗೋದಕ್ಕೆ ಸಾಧ್ಯ, ಅಂಥವರು ಸ್ಥಿತಪ್ರಜ್ಞರಾಗೋದಕ್ಕೆ ಸಾಧ್ಯ, ಅಂಥವರು ಸ್ವಾಮಿ ಅನ್ನೋ ಹೆಸರಿಗೆ ಲಾಯಕ್ಕಾಗಿರೋದಕ್ಕೆ ಸಾಧ್ಯ. ಭಗವದ್ಗೀತೆಯ ಯಾವ ಸ್ಥಿತಪ್ರಜ್ಞನೋ, ಜೀವನ್ಮುಕ್ತಾನಂದ ಲಹರಿಯ ಯಾವ ಜೀವನ್ಮುಕ್ತನೋ, ಮಹಾಭಾರತದ ಯಾವ ಸ್ವಾಮಿಯೋ ಅವರೆಲ್ಲರೂ ಒಂದೇ. ಪಾರಮಾರ್ಥಿಕವಾಗಿ ನೋಡಿದರೆ ಒಂದೇ ಮಠದಲ್ಲಿ ಇರ್ತಾರೆ ಅವರು. ಅದಕ್ಕೆ ಹೇಳ್ತಾರೆ ನೋಡಿ, ಸಿದ್ಧಂ ಜೀವತೋಪಿ ವಿದುಷಃ ಅಶರೀರತ್ವಂ. ನೋಡಿ, ಶರೀರ ಸಶರೀರತ್ವ ಅಶರೀರತ್ವ. ನಮಗೆ ಅಶರೀರವಾಣಿ ಅಂತ ತಾವೆಲ್ಲ ಕೇಳಿದ್ದೀರ ನೋಡಿ. ಅಶರೀರವಾಣಿ ಏನಾಗತ್ತೆ ಅಂದರೆ ನಮಗೆ ಶರೀರ ಕಾಣೋದಿಲ್ಲ, ಆದರೆ ಆ ವಾಣಿ ಮಾತ್ರ ನಮಗೆ ಕೇಳ್ತಾ ಬರುತ್ತೆ. ಹಾಗೆ ಕೆಲವರಿಗೆ
ಕೆಲವರು ಎದುರುಗಡೆ ಇರೋ ಹಾಗೆ ಭಾಸವಾಗತ್ತೆ. ಅದೇ ಅವ್ರು ಇನ್ನೊಬ್ಬರಿಗೆ ಹೇಳಿದ್ರೆ ಎಲ್ಲರೂ ಇದ್ದಾರೆ ಸುಳ್ಳೂರಿ ಅಂತ ಹೇಳ್ತೀವಿ. ಹಾಗೆ ಅಂತ ಹೇಳ್ಬಿಟ್ಟು ಅದು ಸುಳ್ಳಲ್ಲ, ಅವರ ಮಟ್ಟದಲ್ಲಿ ಸತ್ಯವೇ. ನನಗೆ ಕಾಣ್ತಾ ಇಲ್ಲ ಅಂತ ಹೇಳಬೇಕು ಹೊರತು ಯಾರಿಗೂ ಕಾಣ್ತಾ ಇಲ್ಲ ಅಂತ ಹೇಳಬಾರ್ದು. ಅವ್ರಿಗೆ ಕಾಣ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿರ್ತಾನೆ, ಅವ್ರು ನೋಡ್ತಾರೆ. ಹಾಗೆ ಅಂತ ಹೇಳಿಬಿಟ್ಟು ನನಗೆ ಕಾಣಲ್ಲ ಮಟ್ಟಿಗೆ ಯಾರಿಗೂ ಕಾಣಲ್ಲ ಅನ್ನೋ ಜನರಲೈಸೇಷನ್ ಮಾಡ್ತಕ್ಕಂಥದ್ದು ತಪ್ಪು. ಅದಕ್ಕೇ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಇಷ್ಟೇ ಅನ್ನೋ ನಮ್ಮ ಲಿಮಿಟೇಷನ್ನು, ನಮ್ಮ ಪರಿಧಿಯನ್ನು ನಾವು ಹೇಳ್ಕೋಬೇಕೇ ಹೊರತು ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾವು ಹೇಳಬಾರ್ದು ಯಾವತ್ತೂ ಕೂಡ. ಆಲ್ ಜನರಲೈಸೇಷನ್ಸ್ ಆರ್ ಫಾಲ್ಸ್. ಈಚ್ ಕೇಸ್ ಹ್ಯಾಸ್ ಟು ಬಿ ಡೆಲ್ಟ್ ವಿತ್ ಇಂಡಿವಿಜುವಲಿ. ಈ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾರೆ ನೋಡಿ, ಪ್ರಭಿನ್ನ ಸರಾಜ ಅವಿದ್ಯಾ ಗ್ರಂಥೇ ಜೀವತ ಏವ ಬ್ರಹ್ಮಭೂತಸ್ಯ ಆತ್ಮವಿದಃ ನ ಗತಿ ವಿದ್ಯತೆ. ಕಠೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸಕಲ ಅವಿದ್ಯಾ ಗಂಟುಗಳನ್ನು ಬಿಡಿಸಿಕೊಂಡ ಮೇಲೆ ಹೆಂಗೆ ಅವಿದ್ಯಾ ಗ್ರಂಥಿ ಬಿಡಿಸೋದು? ಮುಂಡಕೋಪನಿಷತ್ ಹೇಳೋ ಹಾಗೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಒಂದೊಂದಾಗಿ ಆ ಹೃದಯ ಗ್ರಂಥಿಗಳೆಲ್ಲ ಬಿಟ್ಟು ಹೋಗುತ್ತೆ. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಅದಕ್ಕೆ ರಮಣಗೀತಾನಲ್ಲಿ ಆ ಮಾತು ಬಂದಿರೋದು. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ, ಒಳಗಡೆ ಇರ್ತಕ್ಕಂಥದ್ದು ಕೇವಲ ಜ್ಞಾನ. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ನೀವಾರ ಶೂಕವತ್ತನ್ವಿ ಪೀತಾಭಾಸ್ವತ್ಯನೂಪಮ ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಸಬ್ರಹ್ಮ ಸಶಿವಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಅದಕ್ಕೆ ಮಾತು ಬಂದಿರೋದು ನಾರಾಯಣ ಸೂಕ್ತದಲ್ಲಿ. ಸೊ ಒಳಗಡೆ ಇರ್ತಕ್ಕಂಥದ್ದು ಭಗವಂತ. ತ್ರಿಪುರ ರಹಸ್ಯದಲ್ಲಿ ಒಂದು ಒಳ್ಳೆ ಮಾತು ಬರುತ್ತೆ, ಕ್ರೀಡಾತೆ ಲೋಕರಚನಾ. ಪ್ರಪಂಚದ ಸೃಷ್ಟಿ ಅನ್ನೋದು ಭಗವಂತನಿಗೊಂದು ಕ್ರೀಡೆ. ಸಖಾತೆ ಚಿನ್ಮಯ ಶಿವ. ನಮ್ಮ ನಿಜವಾಗಿರ್ತಕ್ಕಂಥ ಸ್ನೇಹಿತ ಯಾರು? ಭಗವಂತನೇ ಸ್ನೇಹಿತ. ಹೇ ಮಾಧವ ಹೇ ಸಖೇತಿ, ಭಗವದ್ಗೀತೆಯಲ್ಲೇ ಪ್ರಮಾಣ ಇದೆ. ಆಹಾರಸ್ತೆ ಸದಾನಂದೋ. ಯಾವುದು ಆಹಾರ? ಆನಂದವೇ ಆಹಾರ. ನೋಡಿ, ನಮ್ಮಲ್ಲಿ ಕೆಲವರು ಸದಾನಂದ ಅಂತ ಹೆಸರಿಟ್ಬಿಟ್ಟು ಈ ಆನಂದಿ ಬಾರೋ ಇಲ್ಲಿ ಅಂತ ಕರೀತಾರೆ ಮನೆಯಲ್ಲಿ. ಅವ್ರಿಗೆ ಗೊತ್ತಿಲ್ಲ ಅದರ ಅರ್ಥ. ಎಂಥ ಒಳ್ಳೆಯ ಅರ್ಥ ಗೊತ್ತಾ? ಆನಂದಿ ಅಂದರೆ ಯಾರು ಆನಂದ ಸಾಗರದಲ್ಲಿ ಯಾವಾಗಲೂ ತೇಲ್ತಾ ಇರ್ತಾರೋ ಅವರು ಆನಂದಿ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಅದಕ್ಕೆ ನೋಡಿ, ಆನಂದಮಯ ಕೋಶ ಅಂತ ನಾವಲ್ಲಿಟ್ಟಿರ್ತಕ್ಕಂಥದ್ದು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಕೊನೆಯದು ಆನಂದಮಯ. ಆನಂದಂ ಬ್ರಹ್ಮಾನಂದಂ. ಸದಾಶಿವ ಬ್ರಹ್ಮೇಂದ್ರರ ಸಂಗೀತ ಕೃತಿ. ಸಂಗೀತವನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಮಹಾನುಭಾವರು ಸದಾಶಿವ ಬ್ರಹ್ಮೇಂದ್ರರು. ಏನು ಒಂದೇ ಎರಡೇ ಅವರು ಬರೆದಿರ್ತಕ್ಕಂತಹ ಕೀರ್ತನೆಗಳು. ಬ್ರಹ್ಮಣಿ ಮಾನಸ ಸಂಚರರೆ ತೇಷಾಂ ಚಿಂತಾ ನಾಸ್ತಿ ಕಿಲ ಪಿಬರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೇ ಕ್ರೀಡತಿ ವಾನಮಾಲಿ ಭಜರೇ ರಘುವೀರಂ ಬ್ರೂಹಿ ಮುಕುಂದೇತಿ. ಒಂದೇ ಎರಡೇ, ಎಲ್ಲವೂ ಅವರದೇ ಸಂಗೀತ ಕೃತಿಗಳು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ನಿಜವಾಗಿರ್ತಕ್ಕಂಥ ಸಂಗೀತ ಎಂಬತಕ್ಕಂಥದ್ದು ಸಾಮವೇದದಿಂದ ಡಿರೈವ್ ಆಗಿರೋದು. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಪ್ರಮಾಣ. ವೇದಾನಾಂ ಸಾಮವೇದೋಸ್ಮಿ ಹೇಳ್ಕೊತಾನೆ ನೋಡಿ. ವೇದಗಳಲ್ಲೆಲ್ಲ ನಾನೇ ಸಾಮವೇದ ಅಂತ. ಸಾಮವೇದ ಅತ್ಯಂತ ಇಂಪಾಗಿರ್ತಕ್ಕಂಥ ವೇದ. ಯಾರು ಸಾಮವೇದವನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದಾರೋ ಸ್ವರಗಳು, ಅವರಿಗೆ ಶಾಸ್ತ್ರೀಯ ಸಂಗೀತ ಬಹಳ ಸುಲಭ ಹಾಡೋದು. ಯಾರಿಗೆ ಶಾಸ್ತ್ರೀಯ ಸಂಗೀತ ಅನುಭವ ಇದೆಯೋ ಸುಗಮ ಸಂಗೀತ ಜುಜುಬಿ ಅವರಿಗೆ. ಸೊ ಆ ದೃಷ್ಟಿಯಿಂದ ನಿಜವಾದ ಅರ್ಥದಲ್ಲಿ ಯಾರು ಪಾರಂಪರಿಕವಾಗಿ ಅಧ್ಯಯನ ಮಾಡಿದ್ದಾರೋ ಅವರಿಗೆ ಮಿಕ್ಕೆಲ್ಲವೂ ಕೂಡ ಬಹಳ ಸುಲಭವಾಗಿ ಕಲಿಬೋದು. ಆ ಕಡೆ ಅವ್ರಿಗೆ ಮನಸ್ಸಿರಲ್ಲ ಅಷ್ಟೇ ಹೊರತು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಅರಗಿಸ್ಕೋಬೋದು ಅವರು. ಅದು ನಿಜವಾಗಿರ್ತಕ್ಕಂಥದ್ದು. ಒಂದು ನಾನು ಉದಾಹರಣೆ ಕೊಟ್ಟರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಝೀ ಟಿ ವಿನಲ್ಲಿ ಅಂತ್ಯಾಕ್ಷರಿ ನೋಡ್ತಿರಲ್ಲ, ಹಿಂದಿ ಸಿನಿಮಾ ಕೊನೆ ಅಕ್ಷರ ಕೊನೆ ಆಗೋದರಿಂದ ಇನ್ನೊಂದು ಸಿನಿಮಾ ಹಾಡು ಹೇಳೋದು, ಅದು ನಮ್ಮಲ್ಲಿ ಬಹಳ ಅನಾದಿ ಕಾಲದಿಂದ ಇರೋದು ಸಂಸ್ಕೃತದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಅಂತ. 32 ವರ್ಷದ ಕೆಳಗೆ ಡೆಲ್ಲಿನಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಒಂದು ವಾರ ಆಯಿತು. ಆಗ ಕರ್ನಾಟಕದಿಂದ ನಾವು ಹೋದವರು ಒಂದೊಂದು ಅಕ್ಷರಕ್ಕೆ 300 ಶ್ಲೋಕ ಗಟ್ ಮಾಡ್ಕೊಂಡು ಹೋಗಿದ್ವಿ. ನಿಲ್ಲಿಸು, ಎಷ್ಟು ಸಲ ನಿಲ್ಲಿಸ್ತೀವಿ ನಿಲ್ಲಿಸು. ನಕಾರಕ್ಕೆ 299 ಸಲ ನಿಲ್ಲಿಸ್ತೀಯ, 300ನೇ ಶ್ಲೋಕ ಹೇಳಿ ನಾನು ಗೆಲ್ತೀನಿ ಅನ್ನೋ ಒಂದು ಚಾಲೆಂಜ್ ತೊಗೊಂಡು ಹೋಗಿದ್ವಿ. ಆವಾಗ ಅಫ್ಕೋರ್ಸ್ ಅವಾಗ ಪ್ರೈಸ್ ಬಂತು ಅಂತ ಇಟ್ಕೊಳ್ಳಿ ಭಗವಂತನ ಅನುಗ್ರಹದಿಂದ. ಯಾಕೆಂದರೆ ಹಾಗೆ ಅಭ್ಯಾಸ ಮಾಡಿಬಿಟ್ರೆ 300 ಶ್ಲೋಕ ಒಂದೊಂದು ಅಕ್ಷರಕ್ಕೆ ಹೇಳು, ಎಷ್ಟು ಹೇಳ್ತೀವೋ ಹೇಳು. ಈಗೆಲ್ಲ ಮರ್ತೋಯ್ತು, ವಯಸ್ಸಾಗೋಯ್ತು ನೋಡಿ.
100ಕ್ಕೆ ಮೋಸ ಇಲ್ಲ, ಬಟ್ 300 ಬರಲ್ಲ ಈಗ. ಆಗ ಬರ್ತಾ ಇತ್ತು ಒಂದೊಂದು ಅಕ್ಷರಕ್ಕೆ 300, ಮಕಾರಕ್ಕೆ 300, ತಕಾರಕ್ಕೆ 300, ನಕಾರಕ್ಕೆ 300, ಆ ರೀತಿಯಾಗಿ ಅಲ್ಲಲ್ಲೇ ನಿಲ್ಲಿಸೋದು ಬೇಕು ಅಂತ ಇನ್ನೊಬ್ಬರನ್ನ ಕೆಡವೋದಕ್ಕೆ. ನಾವು ಅದಕ್ಕೆ ರೆಡಿಯಾಗಿ ಹೋಗೋದು. ಅವ್ನು ಶುರು ಮಾಡಿದ ಕೂಡಲೇ ಗೊತ್ತು ಕೊನೆಗೆ ಅಕ್ಷರ ಎಲ್ಲಿ ಬರುತ್ತೆ ಅಂತ ತಕ್ಷಣ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು. ಅದಕ್ಕೆ ಹಾಗೆ ನಡೀತಾ ಇತ್ತು. ಅದರಿಂದ ಅಂತ್ಯಾಕ್ಷರಿನೂ ನಮಗೇನು ಹೊಸದಲ್ಲ, ಅದು ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಇದರಲ್ಲಿ ನೀವು ನೋಡೋದಾದರೆ ಈ ಕಂಪ್ಯೂಟರ್ ಅಭ್ಯಾಸ ಇರತಕ್ಕಂಥವ್ರು ನೋಡ್ಬೋದು, ಶಾಲೆ.com ಅಂತ. ಅದರಲ್ಲಿ ನೀವು ನೋಡಿದರೆ ಅದರಲ್ಲಿ ನಾನು, ಶತಾವಧಾನಿ ಆರ್ ಗಣೇಶು ಮತ್ತು ಡಾಕ್ಟರ್ ಆರ್ ಶಂಕರು, ಪ್ರೊಫೆಸರ್ KS ಕಣ್ಣನ್ನು, ನಾವು 4 ಜನ ಹೋದ ವರ್ಷ ಸೇವಾ ಸದನ 14ನೇ ಕ್ರಾಸಲ್ಲಿ 3 ಗಂಟೆ ಕಾರ್ಯಕ್ರಮ ಕೊಟ್ವಿ ಅಂತ್ಯಾಕ್ಷರಿ ಮೇಲೆ. ಅದು ರೆಕಾರ್ಡ್ ಆಗಿದೆ. ಶಾಲೆ.com ತೆಗೆದು ನೋಡಿದ್ರೆ ತಾವು ಯಾರಾದರೂ ನೋಡ್ಕೋಬೋದು ಅದರಲ್ಲಿ. ಸೊ ಅದರಿಂದ ಪ್ರಭಿನ್ನ ಸಮಸ್ತ ಅವಿದ್ಯಾಗ್ರಂಥೇ ಜೀವತ ಏವ ಬ್ರಹ್ಮಭೂತಸ್ಯ ಆತ್ಮವಿದ ಗತಿರ್ವಿದ್ಯತೆ. ಜೀವನ್ನೇವ ಅನ್ನೋದು ಅಂಡರ್ಲೈನ್ ಮಾಡ್ಕೋಬೇಕು ನಾವು. ಬದುಕಿರೋವಾಗಲೇ, ಹಿಂದೆ, ಇಲ್ಲೇ, ಈಗಲೇ, ಯಾವಾಗಲೂ ಅಲ್ಲ. ಅದಕ್ಕೆ ನಾವು ಹೇಳೋದು ನಾಳೆ ಮಾಡೋ ಕೆಲಸ ಇವತ್ತು ಮಾಡು, ಇವತ್ತು ಮಾಡೋದು ಈಗಲೇ ಮಾಡು ಅಂತ. ಯಾಕಂದ್ರೆ ನಾಳೆ ಯಾರೋ ನಾವ್ಯಾರೋ ಗೊತ್ತಿಲ್ಲ. ಯಾಕೆಂದರೆ ನಾವು ನೆನ್ನೆ ಹೀಗಾಯಿತು ಅಂತ ಹೇಳ್ಬೋದೇ ಹೊರತು ನಾಳೆ ಹೀಗಾಗತ್ತೆ ಅಂತ ಹೇಳೋದು ಏನು ಗ್ಯಾರಂಟಿ. ಟೈಗರ್ ವರದಾಚಾರ್ ಅಂತ ವೆಂಕಟೇಶ್ವರ ಯೂನಿವರ್ಸಿಟಿ ತಿರುಪತಿನಲ್ಲಿ ಫಿಲಾಸಫಿ ಪ್ರೊಫೆಸರು. ಅವ್ರು ಯಾವಾಗಲೂ ರಿಸರ್ಚ್ ಸ್ಟೂಡೆಂಟ್ಸ್ಗೆ ಒಂದು ಮಾತು ಹೇಳ್ತಾ ಇದ್ರು, ಆಲ್ವೇಸ್ ಟಾಕ್ ಟು ಮೀ ಇನ್ ಪಾಸ್ಟ್ ಟೆನ್ಸ್, ಡೋಂಟ್ ಟಾಕ್ ಟು ಮೀ ಇನ್ ಫ್ಯೂಚರ್ ಅಂತ. ಐ ಡಿಡ್ ದಿಸ್ ಯೆಸ್ಟರ್ಡೇ ಅಂತ ಹೇಳು, ಐ ವಿಲ್ ಡೂ ದಿಸ್ ಟುಮಾರೋ ಅಂತ ಹೇಳಬೇಡ. ನೀನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ನಿನ್ನೆ ಮಾಡಿ ಸತ್ಯ ಹೌದೋ ಇಲ್ವೋ ಅದನ್ನು ಹೇಳ್ಕೊ ಅಷ್ಟೇ. ನಾಳೆ ಗೊತ್ತಿಲ್ಲ, ನಾನೇ ಇರ್ತೀನೋ ಇಲ್ವೋ ನಿನ್ನ ಕೇಳೋದಕ್ಕೆ ಯಾರಿಗೆ ಗೊತ್ತು. ಆದ್ದರಿಂದ ಟಾಕ್ ಆಲ್ವೇಸ್ ಇನ್ ದ ಪಾಸ್ಟ್, ನೆವರ್ ಓಪನ್ ಯುವರ್ ಮೌತ್ ರಿಗಾರ್ಡಿಂಗ್ ಫ್ಯೂಚರ್ ಅಂತ ಹೇಳೋರು. KC ವರದಾಚಾರಿ ಅಂತ ಅವ್ರ ಹೆಸರು, ಟೈಗರ್ ವರದಾಚಾರ್ ಅಂತ ಕರೀತಾ ಇದ್ರು ಅವರು. ವೆಂಕಟೇಶ್ವರ ಯೂನಿವರ್ಸಿಟಿ ತಿರುಪತಿನಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು 40 ವರ್ಷದ ಕೆಳಗೆ. ಸೊ ಅದರಿಂದ ಸಕಲ ಅವಿದ್ಯಾ ಗ್ರಂಥಗಳನ್ನು ಬಿಡಿಸಿಕೊಂಡಿರು ಬದುಕಿರುವಾಗಲೇ ಬ್ರಹ್ಮಸ್ವರೂಪವಾಗಿರ್ತಕ್ಕಂಥ ಆತ್ಮಜ್ಞಾನಿಗೆ ಲೋಕದ ಜನ್ಮಾಂತರದ ಗತಿಯಿಲ್ಲ. ಅವನ ಸ್ಥಿತಿ ಹೇಗಿರುತ್ತೆ ಗೊತ್ತಾ? ಬ್ರಹ್ಮಾರ್ಪಣಂ, ಬ್ರಹ್ಮಹವಿಹಿ, ಬ್ರಹ್ಮಾಗ್ನೌ, ಬ್ರಹ್ಮಣಾಗತಂ, ಬ್ರಹ್ಮೈವತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ. ಅವನು ಏನು ನೋಡಿದ್ರು ಅಲ್ಲಿ ಬ್ರಹ್ಮಾಕಾರವಾಗಿ ಯೋಚನೆ ಮಾಡ್ತಾ ಇರ್ತಾನೆ ನೋಡಿ. ಅದನ್ನು ಬಿಟ್ಟು ಇನ್ನೇನು ಇರೋದಿಲ್ಲ ಅವನಿಗೆ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ. ಎಲ್ಲರೂ ಬ್ರಹ್ಮಸ್ವರೂಪರೇ ಅನ್ನೋದು ಅವನಿಗೆ ಅನುಭವದಿಂದ ತಿಳ್ಕೊಂಡಿರುತ್ತಾನೆ, ಬಾಯಿಂದ ಅಲ್ಲ, ಅನುಭವದಿಂದ. ಮುಂಡಕ ಶ್ರುತಿ ಅದನ್ನೇ ಹೇಳುತ್ತೆ, ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಹಿಂದೆ ಮುಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲ ಬ್ರಹ್ಮಸ್ವರೂಪವೇ ನೋಡ್ತಾ ಇರಬೇಕು ನಾವು ಅಂತ. ಪ್ರತಿಯೊಬ್ಬರಲ್ಲೂ ಬ್ರಹ್ಮಸ್ವರೂಪವನ್ನು ಕಾಣಬೇಕು ಅಂತ. ಅದಕ್ಕೆ ಶೃಂಗಾರ ಶತಕದಲ್ಲಿ ಭರ್ತೃಹರಿ ತಮಾಷೆ ಮಾಡ್ತಾನೆ, ಹೇಗಿರಬಾರ್ದು ಅಂತ. ಹೇಗಿರಬಾರ್ದು ಅಂತ ತಿಳ್ಕೊಂಡ್ರೆ ಹೇಗಿರಬಹುದು ಅಂತ ತಿಳ್ಕೊಳ್ಳೋಕೆ ಸಹಕಾರಿ ಆಗತ್ತೆ ಅನ್ನೋ ದೃಷ್ಟಿಯಿಂದ. ಪ್ರಾಸಾದೇ ಸಾ ದಿಶಿ ದಿಶಿ ಚ ಸಾ ಪೃಷ್ಠತಃ ಸಾ ಪುರಸ್ಸ ಪರ್ಯಂಕೆ ಸಾ ಪತಿ ಪತಿ ಚ ಸಾ ತದ್ವಿಯೋಗಾತುರಸ್ಯ ಅಂಬೋಚೇತ ಪ್ರಕೃತಿರಪರ ಕಾಪಿ ಮೇ ಕಾಪಿ ಸಾಸಾ 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 ಜಗತಿ ಸಕಲೆ ಕೋಯಮದ್ವೈತವಾದ ಅಂತ ಭರ್ತೃಹರಿ ಹೇಳ್ದ. ಎಲ್ಲಿ ನೋಡಿದ್ರೆ ಅವನಿಗೆ ಅವಳೇ ಕಾಣಿಸ್ತಾ ಇದ್ದಾಳಂತೆ. ಪ್ರಾಸಾದೇಶ ಉಪ್ಪರಿಗೆ ಮೇಲೆ ಅವಳೇ ನಗ್ತಾ ಇರೋ ಹಾಗಾಗಿದೆ. ನಡ್ಕೊಂಡು ಹೋಗ್ತಾ ಇದ್ರೆ ಪಕ್ಕದಲ್ಲಿ ಅವಳೇ ಬರ್ತಾ ಇರೋ ಹಾಗಾಗಿದೆ. ಮುಂದೆ ಹಿಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲ ಅವಳೇ ಇರ್ತಾ ಇರೋದು. ಇದೆಲ್ಲ ಅದನ್ನು ನೀನು ಏನು ಮಾಡಬೇಕು ಗೊತ್ತಾ? ಸಾ ಅನ್ನೋದನ್ನು ತತ್ತಂತ ಮಾಡಿಬಿಡಪ್ಪ. ಪ್ರಾಸಾದೇ ತತ್ ಅಂದರೆ ತತ್ ಅಂದರೆ ಬ್ರಹ್ಮ ಅಂತ. ಸೊ ಎರಡನ್ನೂ ಭರ್ತೃಹರಿನೇ ಹೇಳಿರೋದು. ಶೃಂಗಾರ ಶತಕದಲ್ಲಿ ಹಾಗೆ ಹೇಳ್ತಾನೆ, ವೈರಾಗ್ಯ ಶತಕದಲ್ಲಿ ಹಿಂಗೆ ಹೇಳ್ತಾನೆ. ನಿಮ್ಗೆ ಯಾರಾದರೂ ಆಸಕ್ತಿ ಇದ್ದರೆ ನೀವು ಹೋಗಿರಬಹುದು ಉಜ್ಜಯಿನಿಗೆ. ಎಷ್ಟೋ ಜನ ಮಹಾಕಾಲ ದರ್ಶನನೂ ಪಡ್ಕೊಂಡಿರ್ಬೋದು. ಆದರೆ ಭರ್ತೃಹರಿ ಗುಹೆ ಎಷ್ಟು ಜನ ನೋಡಿದ್ದೀರಾ ಅನ್ನೋದು ನನಗೆ ಸಂದೇಹ. ಉಜ್ಜಯಿನಿಲಿರೋರಿಗೆ ಗೊತ್ತಿಲ್ಲ. ಭರ್ತೃಹರಿ ಗುಹೆ ಇದೆ, 15 ಕಿಲೋಮೀಟ್ರ್ ದೂರ ಆಗುತ್ತೆ ಉಜ್ಜಯಿನಿಂದ. ಅಲ್ಲಿರೋ ಟಾಂಗ ಅವನಿಗೆ 25 ರೂಪಾಯಿ ಕೊಟ್ಟರೆ ಅವನು ಕರ್ಕೊಂಡು ಹೋಗ್ತಾನೆ ಭರ್ತೃಹರಿ ಗುಹೆಗೆ. ಆ ಗುಹೆ ಆಚೆ ಕಡೆ ಭರ್ತೃಹರಿ ತನ್ನ ಸ್ವಂತ ಹಸ್ತದಿಂದ ಕೆತ್ತಿರ್ತಕ್ಕಂಥ ವೈರಾಗ್ಯ ಶತಕ, ಶೃಂಗಾರ ಶತಕ ಇವತ್ತು ನೀವು ನೋಡ್ಬೋದು ಅಲ್ಲಿಗೆ ಹೋದರೆ. ಸೊ ಅದರಿಂದ ನನಗೆ ಯಾರಾದರೂ ಪೂರ್ತಿ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಮಕ್ಕಳಿಗೆ ಸಂಸ್ಕೃತ ಲಿಟ್ರೇಚರ್ ಅರ್ಥ ಮಾಡಿಸೋದಕ್ಕೆ ಉಜ್ಜಯಿನಿಗೆ ಕರ್ಕೊಂಡೋಗಿ ಭರ್ತೃಹರಿ ಗುಹೆ ಮುಂದೆ ಕೂಡಿಸ್ಬಿಟ್ಟು ಭರ್ತೃಹರಿ ಹ್ಯಾಂಡ್ ರೈಟಿಂಗ್ ತೋರಿಸ್ಬಿಟ್ಟು ನೀತಿ ಶತಕ ವೈರಾಗ್ಯ ಶತಕ ಪಾಠ ಮಾಡ್ತೀನಿ ಪ್ರಾಕ್ಟಿಕಲ್ಲಾಗಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ. ಭರ್ತೃಹರಿ ಓನ್ ಹ್ಯಾಂಡ್ ರೈಟಿಂಗಲ್ಲಿ, ನನ್ನ ಹ್ಯಾಂಡ್ ರೈಟಿಂಗಲ್ಲ. ಕುಮಾರ ಸಂಭವ ಪ್ರಿಸ್ಕ್ರೈಬ್ ಮಾಡ್ತೀರಾ? ಬನ್ನಿ ನನ್ನ ಜೊತೆಗೆ. ಬಿಟ್ವೀನ್ ಕಾಲ್ಕಾ ಆ್ಯಂಡ್ ಶಿಮ್ಲಾ I will take you. Bangalore, Delhi, Delhi, Old Delhi, Old Delhi, Kalka, Kalka, Shimla. Train number 2789.
night 11 o'clock. It starts from Old Delhi, reaches Kalka in the early morning, and 5:15 it starts from platform number 1 in Kalka, and 10:11 it reaches you to Shimla by passing through 103 tunnels. ಅಲ್ಲಿ ತೋರಿಸ್ತೀನಿ ನಿಮಗೆ ದೇವದಾರ ವೃಕ್ಷ ಹೆಂಗೆ ಪಾಠ ಮಾಡೋದು ಅಂತ. ಎರಡು ಕಡೆನೂ ದೇವದಾರ ವೃಕ್ಷಗಳು ಬೆಳೆಯುತ್ತೆ, 100 ಅಡಿ ಮೇಲೆ ಕೊಟ್ಟೋಗುತ್ತೆ ದೇವದಾರ ವೃಕ್ಷ. ಸದೇವದಾರುದ್ರಮ ವೇದಿಕಾಯಾಮ್ ಶಾರ್ದೂಲ ಚರ್ಮ ವ್ಯವಧಾನವತ್ಯಾಂ ಆಸೀನಮಾಸನ್ನ ಶರೀರಪಾತಃ ತ್ರ್ಯಂಬಕಂ ಸಂಯಮಿನಂ ದದರ್ಶ. ಕುಮಾರಸ್ವಾಮಿ ಪಾಠ ಮಾಡಬೇಕಾದ್ರೆ ಕಾಲ್ಕಾ ಶಿಮ್ಲಾ ಮಧ್ಯೆ ಟ್ರೈನಲ್ಲಿ ಕೂಡಿಸ್ಬಿಟ್ಟು ಅವ್ರಿಗೆ ಪಾಠ ಮಾಡಬೇಕು ತೋರಿಸ್ಕೊಂಡು. ಶಾಕುಂತಲ ಪ್ರಿಸ್ಕ್ರೈಬ್ ಮಾಡ್ತೀಯಾ, ಬನ್ನಿ ನನ್ನ ಜೊತೆಗೆ ಕಾಶ್ಮೀರಕ್ಕೆ. ಕಾಶ್ಮೀರದಲ್ಲಿ ಮಾತ್ರ ಬೆಳೀತಕ್ಕಂಥ ಕೇಸರ ಪುಷ್ಪವನ್ನು ವರ್ಣನೆ ಮಾಡಿದ್ದಾನೆ ಕಾಳಿದಾಸ. ಆ ಕೇಸರ ಪುಷ್ಪವನ್ನು ಶ್ರೀನಗರದ ದಲ್ ಲೇಕ್ ಮುಂದೆ ಬೆಳೀತಕ್ಕಂಥ ಆ ಗಾರ್ಡನ್ನೇ ಕರ್ಕೊಂಡೋಗಿ ಅವ್ರಿಗೆ ಪಾಠ ಮಾಡಬೇಕು ಶಾಕುಂತಲ. ರಘುವಂಶ ಇಟ್ಟಿದ್ದೀರಾ, ಮೇಘದೂತ ಇಟ್ಟಿದ್ದೀರಾ, ಬನ್ನಿ. ಉಜ್ಜಯಿನಿಯಿಂದ ಬಿಲಾಸ್ಪುರ್ ಎಕ್ಸ್ಪ್ರೆಸ್, ಪ್ಲ್ಯಾಟ್ಫಾರ್ಮ್ ನಂಬರ್ 1, 6342 ಟ್ರೈನ್ ನಂಬರ್ 8:10 ಮಾರ್ನಿಂಗ್, ಸ್ಟಾರ್ಟಿಂಗ್ ಫ್ರಮ್ ಭೋಪಾಲ್ ಸ್ಟೇಷನ್ ಟು ಬಿಲಾಸ್ಪುರ್. 8 hours ನಿಮಗೆ ತೋರಿಸ್ತೀನಿ ಪೂರ್ತಿ ಸ್ಟೇಷನ್ಸು. ವಿದಿಶಾ, ಅಲ್ಲಿ ಬರ್ತಕ್ಕಂಥ ಬೀನಾ, ಅದೇ ಮಾರ್ಗದಲ್ಲೇ ಮೋಡ ಹೋಗಿರೋದು ಮೇಘದೂತದಲ್ಲಿ. ಸೊ ಮೇಘದೂತ ಪಾಠ ಮಾಡಬೇಕಾದ್ರೆ ಅಲ್ಲಿ ಕರ್ಕೊಂಡೋಗಿ ಪಾಠ ಮಾಡಬೇಕು ಅವರಿಗೆ. ಸೊ ಬಾಟ್ನಿಯವರು ಸ್ಪೆಸಿಮನ್ ಕಲೆಕ್ಷನ್ಸ್ ಅಂತ ಹೋಗ್ತಾರೆ, ಕೆಲವರು ಅವರೇ ಸ್ಪೆಸಿಮನ್ಸ್ ಆಗಿರ್ತಾರೆ. ಲಿಟ್ರೇಚರ್ ಕ್ಯಾನ್ ಬಿ ಮೇಡ್ ಅಲೈವ್. ಇಫ್ ದ ಟೀಚರ್ ಈಸ್ ಗಿವನ್ ದಟ್ ಮಚ್ ಆಫ್ ಇಂಡಿಪೆಂಡೆನ್ಸ್, he can make literature alive in front of the house. ಸೊ ಅದರಿಂದ ಪುಸ್ತಕ ಪಾಠ ಮಾತ್ರ ಲಿಟ್ರೇಚರ್ ಅವ್ರು ಮಾಡ್ತಾರೆ ಅಂತ ತಪ್ಪು. ಅವ್ರಿಗೆ ಕೊಟ್ಬಿಡಲಿ ಫ್ರೀಡಮ್ಮು. ಅವ್ರು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಅಲ್ಲಿ ಪಾಠ ಮಾಡಿದ್ರೆ ಮಕ್ಕಳು ಯಾವ ಮಟ್ಟದಲ್ಲಿ ಎಂಜಾಯ್ ಮಾಡ್ತಾರೆ ಅಂದರೆ ಆ ಮಟ್ಟದಲ್ಲಿ ಇರ್ತಾರೆ. ಅದಕ್ಕೆ ನಾನು ಈ ಥರ ಎಕ್ಸಾಂಪಲ್ ಕೆಲವು ಕ್ಲಾಸ್ ರೂಮಲ್ಲಿ ಕೊಟ್ಬಿಟ್ಟು ಆಮೇಲೆ ಆಚೆ ಬಂದು ನನ್ನನ್ನೇ ಬೈತಾರೆ ಸ್ಟೂಡೆಂಟ್ಸು. ಸುಮ್ಮನೆ ಆಸೆ ಹುಟ್ಟಿಸ್ತೀರಾ ಸರ್ ನೀವು ನಮಗೆ, ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಎಲ್ಲೂ ಕರ್ಕೊಂಡು ಹೋಗಲ್ಲ, ಒಂದಿನ ಟ್ರಿಪ್ಪು ಕ್ಯಾನ್ಸಲ್ ಮಾಡಿದ್ರಿ ನೀವು. ಸೊ ಸುಮ್ಮನೆ ಮಾತಾಡಿಬಿಟ್ರೆ ಆಯಿತಾ, ನಮಗೆ ತೋರಿಸ್ಬೇಡ್ವಾ, ನಿಮ್ಮ ಅಮ್ಮ ಅಪ್ಪನ ಜೊತೆ ಹೋಗಿಮ್ಮ ಅಂತ ಹೇಳಿದರೆ ಇಲ್ಲ ಸರ್ ಆಗಲ್ಲ ಅದು ಅಂತಾರೆ. ಸೊ ಅಯ್ಯೋ ಅನ್ಸತ್ತೆ ಕೆಲವು ಸಲ ನೋಡಿದ್ರೆ ನಿಜಕ್ಕೂ ಕೂಡ. ಇಫ್ ನಾಟ್ ಎ ಟೀಚರ್ ಐ ಕ್ಯಾನ್ ಬಿ ಎ ಟೂರಿಸ್ಟ್ ಗೈಡ್ ಟು ಸಮ್ ಎಕ್ಸ್ಟೆಂಟ್. ಅದಕ್ಕೆ ನಮ್ಮಲ್ಲಿರೋದು ಒಂದು ಮಾತಿದೆ, ದೇಶ ನೋಡು ಕೋಶ ಓದು ಅಂತ. ಸೊ ಎಷ್ಟಾದರೆ ಅಷ್ಟು ನೋಡಿಬಿಡ್ಬೇಕು ಜಾಗ, ಯಾವುದು ಲಿಟ್ರೇಚರ್ ಸಂಬಂಧಪಟ್ಟಿದ್ದು, ನಮಗೆ ಯಾವುದು ಬೇಕೋ ಅದು. ಅದರಿಂದ ಇನ್ನೊಬ್ಬರು ಅದೇ ಜಾಗಕ್ಕೆ ಹೋಗಿರ್ಬೋದು, ಅದನ್ನು ನಾನು ನೋಡಿದ ಹಾಗೆ ಅವ್ರು ನೋಡ್ತಾರೆ ಅಂತಲ್ಲ. ಯಾಕಂದರೆ ಅವ್ರು ನೋಡೋ ವಿಧಾನವೇ ಬೇರೆ ಇರುತ್ತೆ. ಟೂರಿಸ್ಟ್ ಪಾಯಿಂಟ್ ಆಫ್ ಇಂದ ನೋಡ್ಕೊಂಬರ್ತಾರವರು, ಓಡೋಗಿ ಮುಟ್ಟು ಬಂದ ಅಂತ. ನಾನು ಹಾಗಲ್ಲ ನೋಡೋದು. ಒಂದು ದಿನ ಹೋದರೆ ಅದು ಪೂರ್ತಿ ಕೂಲಂಕಷವಾಗಿ ಅರ್ಥ ಆಗೋ ತನಕ ಆಚೆ ಬರಲ್ಲ. ನೋಡೋದು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಚೆನ್ನಾಗಿ ನೋಡಬೇಕು. ಹೋದ್ಮೇಲೆ ಅದರ ಪೂರ್ವಾಪರ ಏನು, ಅದರ ಇತಿಹಾಸ ಏನು ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ಓದ್ಕೊಂಡು ಹೋಗಬೇಕು. ಸೊ ಆ ದೃಷ್ಟಿಯಿಂದ ನಿಜಕ್ಕೂ ಕೂಡ ಇಲ್ಲಿ ಹೇಳ್ತಾರೆ ನೋಡಿ, ಜೀವತ ಏವ ಜನ್ಮ ಬಂಧ ವಿನಿರ್ಮುಕ್ತಾ ಪರಮಂ ಪದಂ ವಿಷ್ಣೋ ಮೋಕ್ಷಾಖ್ಯಂ ಗಚ್ಚಂತಿ. ಭಗವದ್ಗೀತಾ ಭಾಷ್ಯ 2ನೇ ಅಧ್ಯಾಯ 51ನೇ ಶ್ಲೋಕದಲ್ಲಿ, ಜೀವಂತವಾಗಿರುವಾಗಲೇ ಬದುಕಿರುವಾಗಲೇ ಜನ್ಮ ಬಂಧನದಿಂದ ಮುಕ್ತರಾಗಿ ವಿಷ್ಣುವಿನ ಪರಮಪದ ಎಂಬ ಮೋಕ್ಷವನ್ನು ಹೊಂದುತ್ತಾರೆ. ವಿಷ್ಣು ಅಂದರೆ ಚತುರ್ಭುಜಾಕಾರನಾಗಿರ್ತಕ್ಕಂಥ ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂಥ ವಿಷ್ಣು ಅಂತಲೂ ಯಾವಾಗಲೂ ಇಟ್ಕೋಬೇಕಾಗಿಲ್ಲ. ವಿಷಲ್ರು ವ್ಯಾಪ್ತವು ಧಾತು, ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯ ಅಂತ ಆ ಅರ್ಥದಲ್ಲೂ ಕೂಡ ಯೋಚನೆ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಸಗುಣ ಸಾಕಾರವಾಗಿ ಸತ್ಯ ಇಲ್ಲ ಅಂತಲ್ಲ, 4 ಕೈ ಇರೋದು, ಶಂಖಚಕ್ರ ಗದಾಧಾರಿ ಆಗಿರೋದು ಎಲ್ಲ ಸತ್ಯವೇ. ಆದರೆ ಅದಕ್ಕಿಂತ ಮೇಲಕ್ಕೆ ಹೋಗೋಕ್ಕೆ ಯಾರಿಗಾದ್ರೂ ಸಾಧ್ಯ ಆದರೆ ಅವರು ನಿರ್ಗುಣ, ನಿರಾಕಾರ, ನಿರವ್ಯವ, ನಿರಂಜನ, ನಿರ್ಲಿಪ್ತ ಅನ್ನೋ ಮಟ್ಟದಲ್ಲಿ ನೋಡೋಕ್ಕಾದರೆ ಅವರು ಚೈತನ್ಯ ಸ್ವರೂಪದಲ್ಲೂ ವಿಷ್ಣುವನ್ನು ಕಾಣಬಹುದು. ಯಾಕೆಂದರೆ ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯಕ್ಕೆ ವಿಷ್ಣು ಎಂಬುದಾಗಿ ಹೆಸರು. ಈ ದೃಷ್ಟಿಯಿಂದಲೇ ಮುಂಡಕ ಭಾಷ್ಯದಲ್ಲಿ ನೋಡಿ, ಏವಂ ವಿಜ್ಞಾನವಾನ್ ಅವಿದ್ಯಾ ಗ್ರಂಥಿಂ ಅವಿದ್ಯಾ ವಾಸನಾಂ ವಿಕಿರತಿ ನಾಶಯತಿ ಜೀವನ್ನೇವ ನತು ಮೃತ ಸನ್. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಮುಂಡಕೋಪನಿಷತ್ ಭಾಷೆಯಲ್ಲಿ. ಏವಂ ವಿಜಾನನ್, ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಬ್ರಹ್ಮಜ್ಞಾನಿಯಾದವನು ಅವಿದ್ಯಾ ವಾಸನೆಯನ್ನು ದಾಟಿ, ನೋಡಿ ವಾಸನಾಕ್ಷಯ ಪ್ರಸಂಗ ಅಂತ ಅದಕ್ಕೆ ಯೋಗ ವಾಸಿಷ್ಠದಲ್ಲಿ ಒಂದು ಚಾಪ್ಟರೇ ಇದೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ದೇವುಡವರು ಯೋಗ ವಾಸಿಷ್ಠವನ್ನು ಭಾಷಾಂತರ ಮಾಡಿದ್ರು ಅಂತ. ನಾವು ದೇವುಡು ನರಸಿಂಹಶಾಸ್ತ್ರಿ ನಮ್ಮ ಕಣ್ಮುಂದೆ ಬರೋದು ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ, ಮಹಾದರ್ಶನ ಅಷ್ಟೇ ಹೊರತು ಯೋಗ ವಾಸಿಷ್ಠವನ್ನು ಅವರು ಭಾಷಾಂತರ ಮಾಡಿದ್ರು 26 ವಾಲ್ಯೂಮ್ಸಲ್ಲಿ ಅಂತ ಗೊತ್ತೇ ಇಲ್ಲ ನಮಗೆ. ಏನು ಸಾಮಾನ್ಯವಾಗಿರೋ ವರ್ಕ ಅದು. 26,412 ಶ್ಲೋಕಗಳು, ರಾಮಾಯಣಕ್ಕಿಂತ ದೊಡ್ಡ ಗ್ರಂಥ ಯೋಗ ವಾಸಿಷ್ಠ. ಅದನ್ನು ಮಹಾರಾಜರು 60 ವರ್ಷದ ಕೆಳಗೆ ಅವ್ರ ಕೈಲಿ ಮಾಡಿಸಿದ್ರು. ಆ ಗ್ರಂಥವೇ ಸಿಗ್ತಾ ಇರಲಿಲ್ಲ. ಈಗ ಮೊನ್ನೆ ಹೇಮಂತ ಪ್ರಕಾಶನ ರಾಜಾಜಿನಗರದವರು ಮರುಮುದ್ರಣ ಮಾಡಿದ್ದಾರೆ. ಹೋದ ವರ್ಷ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಅದನ್ನು ಇಟ್ಟಾಗ 40% ಡಿಸ್ಕೌಂಟ್ ಕೊಟ್ಟು 7,000 ರೂಪಾಯಿಗೆ ಆ 26 ವಾಲ್ಯೂಮ್ ಮಾರಾಟ ಮಾಡಿದರು.
ಆವಾಗ ನಾನು ಕೊಂಡ್ಕೊಂಡೆ ಅದನ್ನು. ಎಷ್ಟೋ ವರ್ಷದಿಂದ ಅದನ್ನು ಒದ್ದಾಡ್ತಾ ಇದ್ದೆ, ಸಿಗಲಿಲ್ವಲ್ಲ ಅಂತ. ರಾಮಕೃಷ್ಣ ಆಶ್ರಮದಲ್ಲಿ ಇತ್ತು ಅಂತ ಹೋಗಿದ್ದೆ, ಅಲ್ಲಿ ಓಡೋಗಿ ನೋಡಿದೆ 26ನೇ ವಾಲ್ಯೂಮ್ ಮಿಸ್ಸಿಂಗು. ಯಾವ ವಾಲ್ಯೂಮ್ ನನಗೆ ಬೇಕಾಗಿತ್ತೋ ಅದೇ ಅಲ್ಲಿರಲಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ ತೆಲುಗಲ್ಲಿ, ಮಾಕೆಕ್ಕಡ ಸಂದೇಹಮೋ ಮೀಕು ಅಕ್ಕಣ್ಣೇ ಸಂದೇಹಮೋ ಅಂತ, ಅಥವಾ ಮೀಕೆಕ್ಕಡ ಸಂದೇಹಮೋ ಮಾಕು ಅಕ್ಕಣ್ಣೇ ಸಂದೇಹಂ. ಅದು ನೋಡಿ ಹೇಗಿದೆ ಅಂತ. ನಾವು ಏನೋ ಕೇಳಬೇಕು ಅಂತ ಹೋದರೆ ಅದೊಂದು ಬಿಟ್ಟು ಇನ್ನೇನಾದರೂ ಕೇಳಪ್ಪ ಅಂತ ಹೇಳ್ತೀವಿ, ಯಾಕಂದರೆ ಗೊತ್ತಿರಲ್ಲ ನಮಗೆ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಯಾವುದು ತುಂಬ ಡಿಸೈರಬಲ್ಲೋ ಅದೇ ಮಿಸ್ಸಿಂಗು. ಅದಕ್ಕೆ ಸ್ಕೇರ್ಸಿಟಿ ಡೆಫಿನೇಷನ್ ಅಂತ ಎಕನಾಮಿಕ್ಸಲ್ಲಿ ಹೇಳಿರೋದು ಯಾವಾಗಲೂ ಕೂಡ. ಅವ್ರು ಹೊಸದಾಗಿ ಏನು ಹೇಳಿಲ್ಲ ಎಕನಾಮಿಕ್ಸಲ್ಲಿ, ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥದ್ದೇ. ವಾಂಟ್ಸ್ ಆರ್ ಅನ್ಲಿಮಿಟೆಡ್, ದ ಮೀನ್ಸ್ ಟು ಸ್ಯಾಟಿಸ್ಫೈ ದೋಸ್ ವಾಂಟ್ಸ್ ಆರ್ ಲಿಮಿಟೆಡ್, ವಿತ್ ಲಿಮಿಟೆಡ್ ಮೀನ್ಸ್ ಯು ಕಾಂಟ್ ಸ್ಯಾಟಿಸ್ಫೈ ಅನ್ಲಿಮಿಟೆಡ್ ವಾಂಟ್ಸ್, ದೇರ್ ಫಾರ್ ಸಮ್ ವಾಂಟ್ಸ್ ಗೋ ಅನ್ಸ್ಯಾಟಿಸ್ಫೈಡ್. ಅದಕ್ಕೇನು ಆ್ಯಡಮ್ ಸ್ಮಿತ್ಗೆ ನೊಬೆಲ್ ಪ್ರೈಸ್ ಕೊಟ್ಟು ಪುರಸ್ಕಾರ ಮಾಡಿದ್ದೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ. ನಮ್ಮಲ್ಲಿ ಶಂಕರ, ಬುದ್ಧ ಎಲ್ಲ ಹೇಳಿದ ಅದೇ ಸತ್ಯ. ದೇ ವರ್ ಸೋ ನೋಬಲ್, ದೇ ನೆವರ್ ವಾಂಟೆಡ್ ನೊಬೆಲ್. ಸೊ ಆ ದೃಷ್ಟಿಯಿಂದ ಅವ್ರಿಗೆ ಯಾಕೆ ಬೇಕು, ಅವ್ರು ಅದಕ್ಕೆಲ್ಲ ಅತೀತರು. ಇದನ್ನ ಇಟ್ಕೊಂಡು ಏನು ಆಗಬೇಕಾದ್ದು. ಆ ದೃಷ್ಟಿಯಿಂದನೇ ಜೀವನ್ಮುಕ್ತಾನಂದ ಲಹರಿನಲ್ಲಿ ನೋಡಿ ಕೊನೆಯ ಶ್ಲೋಕದಲ್ಲಿ ಆಚಾರ್ಯ ಶಂಕರ್ ಹೇಳ್ತಾರೆ ಜೀವನ್ಮುಕ್ತ ಹೇಗಿರ್ತಾನೆ ಅಂತ. ಕದಾ ಅದ್ವೈತಂ ಪಶ್ಯನ್ ಅಖಿಲಮಪಿ ಸತ್ಯಂ ಶಿವಮಯಂ ಮಹಾವಾಕ್ಯಾರ್ಥಾನಾಂ ಅವಗತಿ ಸಮಿಭ್ಯಾಸವಶತಃ ಗತದ್ವೈತಾಭಾಸಃ ಶಿವ ಶಿವ ಶಿವೇತ್ಯೇವ ವಿಲಪಂ ಮುನಿರ್ನ ವ್ಯಾಮೋಹಂ ಭಜತಿ ಗುರುದೀಕ್ಷಾ ಕ್ಷತತಮಾಃ. ಒಂದು ಶ್ಲೋಕ ಸಾಕು ಜೀವನ್ಮುಕ್ತ ಏನು ಅಂತ ಹೇಳೋದಕ್ಕೆ. ಇದು ಕೊನೆಯ ಶ್ಲೋಕ ಜೀವನ್ಮುಕ್ತಾನಂದ ಲಹರಿನಲ್ಲಿ ಆಚಾರ್ಯ ಶಂಕರರು ವರ್ಣನೆ ಮಾಡಿರೋದು. ಮಹಾವಾಕ್ಯ ಜ್ಞಾನ, ಮಹಾವಾಕ್ಯಗಳು ಅಂದ್ರೇನು? 4 ವೇದಗಳಲ್ಲಿ 4 ಮಹಾವಾಕ್ಯ ಇದೆ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ ಮತ್ತು ಪ್ರಜ್ಞಾನಂ ಬ್ರಹ್ಮ. ಈ 4 ಕೂಡ ಮಹಾವಾಕ್ಯಗಳು ಅಲ್ಲಿರೋದು. ಆ ತತ್ವಮಸಿ ವಾಕ್ಯಾರ್ಥವನ್ನು ಅವರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ತತ್ ತ್ವಂ ಅಸಿ, ಆ ಬ್ರಹ್ಮವೇ ನೀನಾಗಿದ್ದೀಯಾ ಅನ್ನೋದಕ್ಕೆ ನಾನು ಮೊದಲನೇ ದಿವಸ ನಮಗೆ ಆ ಉದಾಹರಣೆ ಕೊಟ್ಟಿದ್ದೀನಿ, ಮತ್ತೆ ಸ್ಮರಣೆಗೆ ತರ್ತಾ ಇದ್ದೀನಿ. ಎಂಥ ಅಹಂಕಾರದಿಂದ ಶ್ವೇತಕೇತು ಮನೆಗೆ ಬರ್ತಾನೆ ಅಂದರೆ, ತಂದೆ ಆಗಿರೋವನು ಆರುಣಿ ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ಯಾವ ಒಂದನ್ನು ಅರಿತರೆ ಎಲ್ಲವೂ ಅರಿತಂತಾಗತ್ತೋ ಅದು ನಿನಗೆ ಗೊತ್ತಾ ಅಂತ. ಅದಕ್ಕೊಂದು ಕೂಡ ಉತ್ತರ ಏನು? ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತಾನೆ. ಎಂಥ ಅಹಂಕಾರದ ಪರಮಾವಧಿ. ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂದರೆ ಓಹೋ ಯಾಕೋ ಮಗ ದಾರಿ ತಪ್ತಾ ಇದ್ದಾನೆ ಅಂದ್ಬಿಟ್ಟು ಅವನಿಗೆ ಉದಾಹರಣೆ ಕೊಡ್ತಾನೆ. ನೋಡಪ್ಪ ಮಗು, ಒಂದು ಲೋಟ ತೊಗೊಂಬ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, ಒಂದು ಕ್ಷಣ ಸುಮ್ಮನೆ ಇರು, ನೀರಲ್ಲಿ ಉಪ್ಪು ಕರಗಲಿ, ಆಮೇಲೆ ನೀರನ್ನು ಕುಡಿ. ಮೇಲ್ಗಡೆ ಭಾಗ ಹೇಗಿದೆ? ನೀರು ಉಪ್ಪಾಗಿದೆ. ಮಧ್ಯಭಾಗ ಹೇಗಿದೆ? ಉಪ್ಪಾಗಿದೆ. ಕೆಳಗಡೆ ಭಾಗ ಹೇಗಿದೆ? ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೆಂಗೆ ಹೇಳ್ತೀಯಾ? ನಾಲಿಗೆಗೆ ರುಚಿ ಅನುಭವಕ್ಕೆ ಬರ್ತಾ ಇದೆ. ನೋಡಿದ್ಯಪ್ಪ, ನಿನ್ನ ಕಣ್ಣಿಂದ ಕಾಣ್ತಕ್ಕಂಥ ನೀರನ್ನೇ ಉಪ್ಪು ನೀರು ಅನ್ನೋದನ್ನು ಅನುಭವದಿಂದ ಕಂಡ್ಕೋಬೇಕಾದ್ರೆ ಬ್ರಹ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ಕಂಡ್ಕೋತೀಯ? ನೀರನ್ನು ಯಾರು ನೋಡಿಲ್ಲ, ಲೋಟನ ಯಾರು ನೋಡಿಲ್ಲ, ಉಪ್ಪನ್ನು ಯಾರು ನೋಡಿಲ್ಲ, ನೀರನ್ನು ಯಾರು ಕುಡಿದಿಲ್ಲ. ನೋಡಿ, ಸಾರ್ವತ್ರಿಕವಾಗಿ ಎಲ್ಲರೂ ನೋಡಿರ್ತಕ್ಕಂಥ ಉದಾಹರಣೆ ಕೊಟ್ಕೊಂಡು ಅಲೌಕಿಕವಾಗಿರ್ತಕ್ಕಂಥ ತತ್ವಮಸಿ ವಾಕ್ಯಾರ್ಥವನ್ನು ತಂದೆಯಾಗಿರ್ತಕ್ಕಂಥವ್ನು ಮಗನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅದು ನಮ್ಮಲ್ಲಿರ್ತಕ್ಕಂತಹ ವಿವೇಕ. ಅದಕ್ಕೆ ಹೇಳೋದು ಗುರುಮುಖೇನಾನೇ ಅಧ್ಯಯನ ಮಾಡಬೇಕು ಅಂತ. ನಾವು ಎಷ್ಟೇ ಬುದ್ಧಿವಂತರಾದರೂ ಕೂಡ ಒಳ ಅರ್ಥಗಳು ನಮಗೆ ಸ್ಫುರಿಸೋದಿಲ್ಲ. ಹೊರಗಿನ ನೋಟಕ್ಕೆ ನಮಗೆ ಕಾಣುತ್ತೆ, ಇಲ್ಲ ಅಂತಲ್ಲ. ವಿ ಗೆಟ್ ಡಿಕ್ಷನರಿ ಲಿಟ್ರಲ್ ಮೀನಿಂಗ್ ಬಟ್ ನಾಟ್ ದ ರಿಯಲ್ ಇನ್ನರ್ ಮೀನಿಂಗ್. ಆ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾರೆ ನೋಡಿ, ಮಹಾವಾಕ್ಯ ಜ್ಞಾನ ಮತ್ತು ಅದರ ಅಭ್ಯಾಸಗಳ ಫಲವಾಗಿ ಈ 4 ಮಹಾವಾಕ್ಯಗಳನ್ನು ಮತತ್ರಯ ಆಚಾರ್ಯರು ಎಲ್ಲರೂ ವರ್ಣನೆ ಮಾಡಿದ್ದಾರೆ. ಶಂಕರ ಭಗವತ್ಪಾದರು ಮಾಡಿದ್ದಾರೆ, ಭಗವದ್ ರಾಮಾನುಜರು ಮಾಡಿದ್ದಾರೆ, ಮಧ್ವಾಚಾರ್ಯರು ಮಾಡಿದ್ದಾರೆ. ಮಹಾವಾಕ್ಯಾಸ್ ಅಕಾರ್ಡಿಂಗ್ ಟು 3 ಆಚಾರ್ಯಾಸ್ ಅಂತ ಒಂದು PhD ಥೀಸಿಸ್ ಡಾಕ್ಟರ್ ML ನರಸಿಂಹಮೂರ್ತಿ ಅಂತ ತಿರುಪತಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಅದ್ವೈತ ಪ್ರಾಧ್ಯಾಪಕರಾಗಿದ್ದಂಥವರು ಒಂದು PhD ಥೀಸಿಸ್ ಬರೆದಿದ್ದಾರೆ. ಯಾರಿಗಾದರೂ ಅನುಕೂಲ ಆಗೋ ಹಾಗಿದ್ದರೆ ಜುಲೈ 3ನೇ ತಾರೀಕು 11ರಿಂದ 11:30 ತನಕ ಇಸ್ಕಾನ್ ಮಂದಿರದಲ್ಲಿ ಅವರು ಅದನ್ನು ಪ್ರತಿಪಾದನೆ ಮಾಡ್ತಾರೆ. ತಾವು ಬಂದು ಕೇಳ್ಬೋದು. ಮಹಾವಾಕ್ಯ ಜ್ಞಾನ ಮತ್ತು ಅಭ್ಯಾಸದ ಫಲವಾಗಿ ತೋರಿಕೆ ಕಳೆದುಕೊಂಡು ಹೋದಾಗ ನೋಡಿ, ಇರುವಿಕೆ ತೋರುವಿಕೆ ಅಷ್ಟೇ ನಾವು ಇರೋದು ಪ್ರಪಂಚದಲ್ಲಿ. ಎಲ್ಲವೂ ಕೂಡ ಯಾವುದು ತೋರತ್ತೋ ಅದು ಕ್ಷಣಿಕ, ಯಾವುದು ಇರುತ್ತೋ ಅದು ಯಾವಾಗಲೂ ಕೂಡ ಶಾಶ್ವತ. ಅದಕ್ಕೆ ಅವ್ರು ಹಾಗಿದ್ದಾರೆ ಅಂದರೆ ಒಳ್ಳೆ ಮಾತು, ಅವ್ರು ಹಾಗೆ ತೋರ್ತಾ ಇದ್ದಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟು. ಮರು ನಿಮಿಷದಲ್ಲಿ ಇನ್ನೊಂದು ತರಹ ತೋರ್ತಾರೆ ಅನ್ನೋ ಅರ್ಥ ಬರುತ್ತೆ. ಹೀಸ್ ಎ ಕೆಮಿಲಿಯಾನ್, ಹೀಸ್ ಎ ಟರ್ನ್ ಕೋಟ್, ಗೋಸುಂಬೆ, ಅವನು ಬಣ್ಣ ಬದಲಾಯಿಸ್ತಾನೆ ಅನ್ನೋ ಅರ್ಥ ಬರುತ್ತೆ. ಅದಕ್ಕೆ ನಾವು ಮಾತಾಡುವಾಗಲೂ ಕೂಡ ಬಹಳ ಕಾಳಜಿಯಿಂದ ಹುಷಾರಾಗಿ ಮಾತಾಡಬೇಕು. ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅರ್ಥ ಅನರ್ಥವಾಗಿಬಿಡುತ್ತೆ. ಎಲ್ಲದರಲ್ಲೂ ಶಿವಮಯವನ್ನು ನೋಡುತ್ತಾ ನೋಡಿ, ಏನೇ ನೋಡಿದ್ರೂ ಕೂಡ ನಾವು ಶಿವ ಅನ್ನೋ ಭಾವದಿಂದ ನೋಡಬೇಕು. ಶಿವ ಅಂದರೆ ಮಂಗಳ ಅನ್ನೋ ಅರ್ಥದಲ್ಲಿ. ಆ ದೃಷ್ಟಿಯಿಂದಲೇ ನಾವು ಹೇಳ್ತಕ್ಕಂಥದ್ದು
ಶಿವಂ ಭಜಂತಿ ಯೇ ನರಾಹ ಶಿವಂ ವ್ರಜಂತಿ ತೇ ನರಾಹ ಶಿವೇತರಂ ಭಜಂತಿ ಯೇ ಶವೇತರಂ ಭವಂತಿ ತೇ ಅಂತ. ಯಾರು ಶಿವನನ್ನು ಅನುಸರಣೆ ಮಾಡ್ತಾರೋ ಅವರು ಮಂಗಳ ಸ್ವರೂಪರಾಗ್ತಾರೆ, ಯಾರು ಶಿವನ ಬಿಟ್ಟಿರ್ತಾರೋ ಅವರು ಶವ ಆಗ್ತಾರೆ ಅಂತ. ಅಷ್ಟೇ ವ್ಯತ್ಯಾಸ, ಶಿವ ಶವ. ಹೇಗೆ ಅಂದರೆ ಚಿತೆಗೂ ಚಿಂತೆಗೂ ಒಂದು 0 ಮಾತ್ರನೇ ವ್ಯತ್ಯಾಸ ಇರೋದು. ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿರುವಾಗಲೂ ಸುಟ್ಟಾಕ್ಬಿಡುತ್ತೆ ಅಂತ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ನಾವು ಚಿಂತೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಶಿವನಾಮವನ್ನು ಜಪಿಸುತ್ತಾ ಮುನಿ ಅಂದರೆ ಯಾರು? ಮನನಾಥ್ ಮುನಿಹಿ ಅಂತ ಒಂದು ಅರ್ಥ, ಶ್ರವಣ ಮನನ ನಿಧಿಧ್ಯಾಸನದಲ್ಲೇ ತೊಡಗಿಸ್ಕೊಳ್ಳುವನು ಅಂತ. ಆದರೆ ಭಗವದ್ಗೀತೆಯಲ್ಲಿ ದುಃಖೇಶು ಅನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ. ನೋಡಿ, ಮುನಿ ಅಂದರೆ ಯಾರು ಅಂತ ಕೃಷ್ಣ ಪರಮಾತ್ಮ ಡಿಫೈನ್ ಮಾಡಿದ್ದಾನೆ ಭಗವದ್ಗೀತೆಯಲ್ಲಿ. ಒಂದು ಗೀತೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಇನ್ನೇನು ಬೇಕೇ ಆಗಿಲ್ಲಪ್ಪ. ಅದಕ್ಕೆ ಆಚಾರ್ಯ ಶಂಕರು ಉಪಕ್ರಮ ಭಾಷೆದಲ್ಲೇ ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ಅಂತ ಶುರು ಮಾಡ್ತಾರೆ. ಈ ಗೀತಾಶಾಸ್ತ್ರ ಅನ್ನೋದು ಸಮಸ್ತ ವೇದಗಳ ಸಾರ ಸಂಗ್ರಹಭೂತವಾದದ್ದು ಅಂತ. ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಆ ಮಾತನ್ನು. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ನಾವು ಆ ಶಿವ ಎಂಬತಕ್ಕಂಥ ನಾಮವನ್ನು ಜಪಿಸುತ್ತಾ ಮುನಿಯಾದವನು ವೀತರಾಗ ವೀತ ಭಯ ವೀತ ಕ್ರೋಧ. ನಾವು ಮುನಿನಾ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ನಮಗೆ ಆಸೆಗಳು ಹೋಗಿದೆಯಾ, ಭಯ ಹೋಗಿದೆಯಾ, ಕೋಪ ಹೋಗಿದೆಯಾ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಇನ್ಯಾರೂ ಬೇರೆಯವ್ರ ಪ್ರಶ್ನೆ ಮಾಡಬೇಕಾಗಿಲ್ಲ, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಕೆಲವು ಹೇಳ್ತಾರೆ ನನಗೆ ಕೋಪನೇ ಬರಲ್ಲ, 2ನೇ ಸಲ ಕೇಳಿದ್ರು 3 ಸಲ ಕೋಪ ಬರಲ್ಲ ಅಂತ. ಕೋಪ ಬರಲ್ಲ ಅಂದರೆ ಕೋಪವಾಗಿ ಹೇಳಿಬಿಟ್ರೆ ಇದು ಹೇಗಿದೆ ನೋಡಿ. ಅದಕ್ಕೆ ಯಾವಾಗಲೂ ಕೂಡ ಕೋಪ ನಂದಿ ಹೋಗಬೇಕು, ಅಲ್ಲಲ್ಲೇ ಬೆಳೆಸೋಕೆ ಬಿಡಬಾರ್ದು ಅದನ್ನು. ಕೋಪವು ನಂದಿದ ದೀಪವಾಗಲಿ, ನಗುವು ನಂದಾ ದೀಪವಾಗಲಿ. ಅದಕ್ಕೆ ಹೇಳಿರೋದು 2 ಕೈ ಸೇರಿದ್ರೆ ಚಪ್ಪಾಳೆ, 1 ಕೈ ಏನು ಮಾಡುತ್ತೆ, ಮಾಡ್ಕೊಂಡು ಹೋಗಲಿ ಅಷ್ಟೇ. ಆ ಮಟ್ಟಕ್ಕೆ ನಮಗೆ ನಮ್ಮ ಮೇಲೆ ಹಿಡಿತ ಇರಬೇಕು, ನಿಗ್ರಹ ಇರಬೇಕು, ಆತ್ಮ ಸಂಯಮ ಇರಬೇಕು. ಅದಕ್ಕೆ ಸಂಯಮಿ. ಯಮಿ ಅಂದರೆ ಯಾರು? ಯಮ ಯಾರಲ್ಲಿದೆಯೋ ಅವನು ಯಮಿ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಬಾಹ್ಯಯೋಗಗಳು, ಧಾರಣ ಧ್ಯಾನ ಸಮಾಧಿ ಅಂತರ್ಯೋಗ. ನೋಡಿ, ಬಾಹ್ಯಯೋಗ ಅಂತರ್ಯೋಗ ಎರಡೂ ಯಾರಲ್ಲಿ ನಿಜವಾಗಿ ಸೇರಿಕೊಂಡಿರುತ್ತೋ ಅವನು 21ನೇ ಶತಮಾನದ ಮುನಿ ಯೋಗಿ. ಅವರು ಯಾರು ಅಂದರೆ ಅವರೇ ವಿವೇಕಾನಂದರು. ವಿವೇಕಾನಂದರ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದರೆ ಅವ್ರನ್ನ ಬಿಟ್ಟರೆ ಇಲ್ಲ. ಪಾಠ ಓದ್ತಾ ಇದ್ದಾಗ ಅವರು ಶಾಲೆಯಲ್ಲಿ ಸುಮ್ಮನೆ ಹಿಂಗೆ ಕೂತ್ಕೊಂಡು ಕೇಳ್ತಾ ಇದ್ರಂತೆ. ಅರ್ಧ ಗಂಟೆ ಪಾಠ ಮಾಡಿ ಮೇಷ್ರಾದವನು ಏನಪ್ಪ ಒಂದು ಶಬ್ದ ಆದರೂ ಒಳಗೆ ಹೋಯ್ತಾ ಅಂತ ಕೇಳಿದ್ರಂತೆ. ಒಂದು ಶಬ್ದ ಬಿಡದೆ ಅರ್ಧ ಗಂಟೆ ಲೆಕ್ಚರ್ ವಾಪಸ್ ಒಪ್ಸಿದ್ರಂತೆ. ಏಕಸಂಧಿಗ್ರಾಹಿತ್ವ ಆ ತರಹ ಒಂದು ಸಲ ಕೇಳಿಬಿಟ್ರೆ ಮುಗಿದೋಯ್ತು, ಹಾಗಾಗಿ ಬರ್ತಾ ಹೋಗುತ್ತೆ. ಅದಕ್ಕೆ ಅವರೇ ಹೇಳೋದು, ಎಜುಕೇಷನ್ ಈಸ್ ನಾಟ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಅದಕ್ಕೆ ವಿವೇಕಾನಂದರು ಹೇಳಿದ್ದು, ನೀನು ಎಷ್ಟು ಓದಿದ್ಯಾ ಅನ್ನೋದಲ್ಲ ಮುಖ್ಯ, ಎಷ್ಟು ನೀನು ಗ್ರಹಿಸೋದಕ್ಕಾಗಿದೆ ಅಂತ. ಹಾಗೆಯೇ ಅವರು ಹಡಗಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಯಾರೋ ಒಬ್ಬರು ಸುಮ್ಮನೆ ಹಿಂದೂ ಧರ್ಮವನ್ನು ಬೈತಾ ಇದ್ರಂತೆ. ಇವರು ಕೇಳಷ್ಟು ಕೇಳಿಬಿಟ್ಟು ಆಮೇಲೆ 2 ಬೆರಳಲ್ಲಿ ಅವನು ಹಿಂಗೆ ಮೇಲೆ ಕೆತ್ತಿಬಿಟ್ಟು ಹೇಳಿದ್ರಂತೆ, ಇಫ್ ಯು ಸೇ 1 ವರ್ಡ್ ಅಗೇನ್ಸ್ಟ್ ಹಿಂದೂಯಿಸಮ್ ಐ ವಿಲ್ ಪುಟ್ ಯು ಟು ದ ಸೀ ಅಂತ. ಒಂದು ಶಬ್ದ ನೀನು ಹೇಳಿದ್ರೆ ಸಮುದ್ರದಲ್ಲಿ ಬಿಸಾಕ್ತೀನಿ ಅಂತ. ಯಾವ ಶಕ್ತಿ ಇರಬೇಕು? 2 ಬೆರಳಲ್ಲಿ ಒಬ್ಬನ ಆತ ಮತ್ತು ಹೀಗೆ ಎತ್ತಬೇಕಾದ್ರೆ ದಟ್ ಈಸ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಅವರು ಕನ್ಯಾಕುಮಾರಿಯಲ್ಲಿ ಈಜ್ಕೊಂಡು ಹೋಗಿರೋದು ಏನು ಹುಡುಗಾಟ ಅಲ್ಲ. ಇವತ್ತು ನಾವು ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮುಂದುವರೆದು ಆ ಫೆರ್ರಿನಲ್ಲಿ ಕೂತ್ಕೊಂಡು ಹೋದರೂ ಕೂಡ 15 ನಿಮಿಷ 20 ನಿಮಿಷ ಬೇಕಾಗತ್ತೆ ಆ ಸ್ಪಾಟ್ ರೀಚ್ ಆಗೋದಕ್ಕೆ. ಅವರು ಅಲೆಗಳಿಗೆ ವಿರುದ್ಧವಾಗಿ ಈಜ್ಕೊಂಡು ಹೋದ್ರಲ್ಲ, ಎಂಥ ಶಕ್ತಿ ಇರಬೇಕು ಅದಕ್ಕೆ. ಅಮರ್ನಾಥ್ ಕೇವ್ಸಲ್ಲಿ ಕೊನೆಯ ಶ್ಲೋಕ ಒಂದು ಹೇಳ್ತಾರೆ, ನನಗೆ ಮರ್ತೋಯ್ತು ಈಗ. ಅದು ಒಂದು ಶ್ಲೋಕ ಹೇಳ್ತಾರೆ ಕೊನೆಗೆ ಅವರು ಸಂಸ್ಕೃತದಲ್ಲಿ ಒಂದು ಆಶುವಾಗಿ ಹೇಳಿದ್ದಾರೆ. ಅಮರ್ನಾಥ್ ಕೇವಲ್ಲಿ ಅವರು ಅದೃಶ್ಯರಾಗೋಕ್ಕೆ ಮುಂಚೆ ವಿವೇಕಾನಂದರು. ಹಾಗೆ ಅವರಿಗೆ ಸಂಸ್ಕೃತವೂ ಕೂಡ ಅಷ್ಟು ಸ್ವಾಧೀನ ಇತ್ತು. ಯಾವಾಗಲೂ ಕೂಡ ಭಾರತೀಯ ಪರಂಪರೆ ಅನ್ನೋದು, ಭಾರತೀಯ ಸಂಸ್ಕೃತಿ ಅನ್ನೋದು ನರನಾಡಿಗಳಲ್ಲಿ ಅವ್ರಿಗೆ ಓಡಾಡ್ತಾ ಇತ್ತು ಯಾವಾಗಲೂ ಕೂಡ. ಎಲ್ಲರೂ ಭಗವದ್ಗೀತೆ ಪುಸ್ತಕದ ಮೇಲೆ ಪೇರಿಸ್ತಾ ಬಂದ್ರಂತೆ ಅವ್ರ ಧರ್ಮಗ್ರಂಥಗಳನ್ನೆಲ್ಲವೂ ಕೂಡ. ಆಗ ನಮ್ಮ ದೇಶ ಅಷ್ಟ, ನಮ್ಮ ದೇಶ ಇಷ್ಟ ಅಂತ. ಇವರು ಆಯಿತು ಎಷ್ಟು ಪೇರಿಸ್ತೀರೋ ಪೇರಿಸಿ ಕಾದ್ಕೊಂಡು ಕೂತ್ಕೊಂಡಿದ್ದು ಕೊನೆಗೆ ಕೆಳಗಡೆ ಇರ್ತಕ್ಕಂಥ ಭಗವದ್ಗೀತೆ ಒಂದನ್ನು ಪಕ್ಕಕ್ಕೆ ಎಳೆದ್ರಂತೆ. ದಬ ಅಂತ ಎಲ್ಲ ಬಿತ್ತಂತೆ. ನೋಡಿದ್ರಪ್ಪ, ಅಷ್ಟೇ. ಹಿಂದೂ ಧರ್ಮದ ತಳಪಾಯದ ಮೇಲೆ ನಿಮ್ಮ ಧರ್ಮ ಎಲ್ಲ ನಿಂತಿದೆಯಪ್ಪ. ಯಾವಾಗ ಹಿಂದೂ ಧರ್ಮ ಹೊರಟೋಯ್ತೋ ನಿಮ್ಮದೆಲ್ಲ ಕುಸಿದು ಬೀಳೋದೇ ಗ್ಯಾರಂಟಿ ಅಂತ.
ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಶ್ಚಾತ್ಯರಿಗೆ ಪಾಶ್ಚಾತ್ಯರ ನುಡಿನಲ್ಲಿ ಪಾಶ್ಚಾತ್ಯೀಕರಣ ಆಗದೆ ಮನಸ್ಸು ಒಲಿಸಿ ವಾಪಸ್ ಬಂದಿರತಕ್ಕಂತಹ ಧೀರ ಸಿಂಹ ಅಂದರೆ ವಿವೇಕಾನಂದರು. ಆ ದೃಷ್ಟಿಯಿಂದಲೇ ಅವ್ರು ಹೇಳ್ತಾರೆ, ನನಗೆ 5 ಜನ ನಚಿಕೇತರನ್ನು ಕೊಟ್ಬಿಡಿಪ್ಪ, ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ. ಎಲ್ಲಿ ಸಿಗ್ತಾರೆ? ಮತ್ತೆ ವಿವೇಕಾನಂದರೇ ಹುಟ್ಟು ಬರಬೇಕಷ್ಟೆ. ಶಂಕರ್ 32, ವಿವೇಕಾನಂದರು 39, 40 ದಾಟ್ಲಿಲ್ವಲ್ಲ ಅವರು. ಅಷ್ಟರಲ್ಲೇ ಮಾಡೋದೆಲ್ಲ ಮಾಡಿ ಹೋಗ್ಬಿಟ್ರು. ನಮಗೆ 40 ಆಗೋಷ್ಟೊತ್ತಿಗೆ ಶಂಕರರು ವಿವೇಕಾನಂದರು ಅಂತ ಇಬ್ಬರು ಇದ್ದರು ಅಂತ ಗೊತ್ತಾಗ್ಬಿಟ್ರೆ ಧನ್ಯರು ನಾವು. ಇನ್ನೇನು ಅವ್ರ ಕೃತಿಗಳು ಓದಬೇಕಾಗಿಲ್ಲ, ಆ ನಾಮಶ್ರವಣ ನಮಗೆ ಕಿವಿ ಮೇಲೆ ಬಿದ್ದುಬಿಟ್ರೆ ಸಾಕು, ಅಷ್ಟೇ ನಾವು ಪಡ್ಕೊಂಡಿರೋದು. ಪರಮಹಂಸರು ಎಷ್ಟು ಒದ್ದಾಡ್ತಾ ಇದ್ರು ಗೊತ್ತಾ, ಇನ್ನೂ ವಿವೇಕಾನಂದ ಯಾಕೆ ಬರಲಿಲ್ಲ ಅಂತ. ಮೊದಲನೇ ಸಲ ಅವ್ರು ಕಂಡಾಗ ಹೇಳ್ತಾರೆ, ಯಾಕೆ ಇಷ್ಟು ತಡ ಮಾಡಿದೆ, ನಾನು ಎಷ್ಟು ಕಾಲದಿಂದ ನಿನ್ನ ಕಾಯ್ತಾ ಇದ್ದೀನಿ, ಯಾಕೆ ಇಷ್ಟು ಲೇಟಾಗಿ ಬಂದೆ. ಮೊದಲನೇ ಸಲ ಅವ್ರ ಬಾಯಿಂದ ಹಾಡನ್ನು ಕೇಳಿಸ್ಬಿಟ್ಟು ಪರಮಹಂಸರು ಸಮಾಧಿ ಕೊಟ್ಟೋಗ್ತಾರೆ. ಯಾವ ಕಂಠ ಇತ್ತು ವಿವೇಕಾನಂದರಿಗೆ, ಹಾಡ್ತಕ್ಕಂಥ ಕಂಠ ಏನು, ಮೆಮರಿ ಏನು, ದೇಹ ಕಾಂತಿ ಏನು, ಸ್ಫೂರ್ತಿ ಏನು, ಸಮಯ ಸ್ಫೂರ್ತಿ ಏನು, ಮಾತಿನ ಮೇಲಿರ್ತಕ್ಕಂಥ ಒಂದು ಪ್ರಬುದ್ಧತೆ ಏನು, ಒಂದೇ ಎರಡೇ ಅವ್ರಿಗಿದ್ದಂತಹ ಒಂದು ಕಲೆಗಳು ಅಂದರೆ ನಿಜಕ್ಕೂ ಕೂಡ ಅಪೂರ್ವವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರು. ಒಂದು ವಿವೇಕ ಇದ್ರೇ ಸಾಕು, ಜೊತೆಗೆ ಆನಂದವೂ ಸೇರ್ಕೊಂಡ್ಬಿಟ್ರೆ ಇನ್ನೇನು ಕೇಳಬೇಕಾ. ವಿವೇಕ ಆನಂದ ಎರಡೂ ಸೇರಿಕೊಂಡು ವಿವೇಕಾನಂದನಾಗಿ ಅವರು ಬೆಳೆದಿದ್ರು ಯಾವಾಗಲೂ ಕೂಡ. ಶತಾವಧಾನಿ ಗಣೇಶ್ ಅವರು ವಿವೇಕಾನಂದರ ಮೇಲೆ 312 ಶ್ಲೋಕ ಬರೆದಿದ್ದಾರೆ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಅದಕ್ಕೋಸ್ಕರ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಅವರಂತೂ ಹೇಳ್ಕೊಳ್ಳಲ್ಲ ಅದರ ವಿಷಯ, ಗೊತ್ತಿರೋರಾದರೂ ಗೊತ್ತಾಗಬೇಕಲ್ಲ. ಶಂಕರ ವಿವೇಕಿಯಂ ಅಂತ ಆ ಕಾವ್ಯದ ಹೆಸರು. ಎಡಗಡೆಯಿಂದ ನೀವು ಓದಿದರೆ ಶಂಕರಾಚಾರ್ಯರ ಪ್ರಕಾರ ಅರ್ಥ, ಹಿಂದಿಂದಕ್ಕೆ ಓದಿದರೆ ವಿವೇಕಾನಂದ ತರಹ ಅರ್ಥ. ಒಂದೇ ಶ್ಲೋಕದಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಯು ಗೆಟ್ ದ ಮೀನಿಂಗ್ ಆಫ್ ಶಂಕರ. ಆಪೋಸಿಟ್ ಸೈಡ್ ಇಫ್ ಯು ರೀಡ್ ದ ಸೇಮ್ ಸ್ಟಾನ್ಸಾ ಯು ಗೆಟ್ ದ ಮೀನಿಂಗ್ ಆಫ್ ವಿವೇಕಾನಂದ. ಇಂಥದಕ್ಕೆ ದ್ವಿಸಂಧಾನ ಕಾವ್ಯ ಅಂತ ಕರೆಯೋದು. ದಂಡಿ ಬರೆದಿದ್ದ 7ನೇ ಶತಮಾನದಲ್ಲಿ, ಆಮೇಲೆ ಯಾರೂ ಟಚ್ ಮಾಡಿರಲಿಲ್ಲ ದ್ವಿಸಂಧಾನ ಕಾವ್ಯ ಮಾಡೋದಕ್ಕೆ. ಗಣೇಶ್ ಅವರು 1989ನೇ ಇಸ್ವಿ ಡಿಸೆಂಬರ್ 30ನೇ ತಾರೀಕು ಮಧುಸದ್ಮ ಅಂತ ಬರೆದಿರ್ತಕ್ಕಂಥ ಕೃತಿಯ 112ನೇ ಪುಟದಿಂದ 144ನೇ ಪುಟದ ತನಕ ಅದನ್ನು ಬರೆದಿದ್ದಾರೆ. ಅದು ಯಾಕೆ ನನಗೆ ಗೊತ್ತಾಯಿತು ಅಂದರೆ NMKRV ಕಾಲೇಜ್ ಸಭಾಂಗಣದಲ್ಲಿ ಸಮೃತ ನಾಟಕೋತ್ಸವ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಹಾಮಹೋಪಾಧ್ಯಾಯ ರಂಗನಾಥ್ ಶರ್ಮರ ಕೈಯಲ್ಲಿ ಆ ಕೃತಿ ಬಿಡುಗಡೆ ಆಗಿದ್ದು ಸಹ ನಾನು ಅಲ್ಲಿ ಇದ್ದಿದ್ದರಿಂದ ನನಗೆ ಗೊತ್ತಾಯಿತು. ಈ ತರಹ ಅದು ನಿಜವಾಗಿರ್ತಕ್ಕಂಥ ಸ್ಫೂರ್ತಿ ಅಂದರೆ ಹಾಗಿರಬೇಕು ಯಾವಾಗಲೂ ಕೂಡ. ದಶಾವತಾರಗಳನ್ನು ವಿವೇಕಾನಂದರಿಗೆ ಹೋಲಿಸ್ತಾರೆ ಅದರಲ್ಲಿ. ನನಗದನ್ನೆಲ್ಲ ಹೇಳೋದಕ್ಕೆ ಸಮಯ ಇಲ್ಲ ಇಲ್ಲಿ, ಆದ್ದರಿಂದ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಅವರ ವಿದೇಶವನ್ನು ವಾಮನನಾಗಿ ಹೊರಟು ತ್ರಿವಿಕ್ರಮನಾಗಿ ಆಚೆ ಬಂದರು ಅಂತೆಲ್ಲ ಬರೀತಾರೆ. ಅದ್ಭುತವಾಗಿದೆ ಆ ಒಂದು ಗ್ರಂಥ ಅನ್ನೋದು. ನಾನು ಅವ್ರಿಗೆ ಪೀಡಿಸ್ತಾ ಇದ್ದೀನಿ, ಇನ್ನೊಂದು ಗ್ರಂಥ ಬರೀರಿ ಆ ತರಹ ಅಂತ. ನೀವು ಬೇರೆಯವರು ಬರೆಯೋದಕ್ಕೆ ಮುನ್ನುಡಿ ಬರೆಯೋದರಲ್ಲೇ ಕಾಲ ಕಳಿಬೇಡಿ, ನಿಮ್ಮ ಸ್ವಂತ ಕೃತಿಯನ್ನು 2ನೇ ಕೃತಿನ ಬರೀರಪ್ಪ ಅಂತ ಸಿಕ್ಕಿದಾಗೆಲ್ಲ ಪೀಡಿಸ್ತೀನಿ ಅವರಿಗೆ. ಹ್ಞೂ ಅಂತಾರೆ, ಪಾಪ ಸಮಯ ಆಗಲ್ಲ ಅವರಿಗೆ, ಯಾಕೆಂದರೆ ಕೇಳೋರು ಅಷ್ಟು ಜನ ಇರ್ತಾರೆ, ಅವ್ರ ಹತ್ರ ಬೇಡಿಕೆ ಇಟ್ಟು ಮುಂದೆ ಏನು ಮಾಡೋದು. ಸೊ ಅದು ಯಾರಿಗೂ ಇಲ್ಲ ಅನ್ನೋ ಕೆಲವರು ಮನಸ್ಸು ಬರಲ್ವಲ್ಲ, ಅದೇ ಅವರಿಗೆ ತೊಂದರೆ ಆಗೋದು. ಸ್ವಂತ ಕೃತಿ ವರ್ಕ್ ಆಗಲ್ಲ ಅದರಿಂದ. ಶಿವ ಎಂದು ಜಪಿಸುತ್ತಿರುವ ಮುನಿಯು, ಜಪ ಅಂದ್ರೇನು? ಜ ಅಂದರೆ ಜಕಾರೋ ಜನ್ಮ ವಿಚ್ಛಿತ್ತಿ, ಪ ಅಂದ್ರೇನು? ಪಕಾರ ಪಾಪನಾಶಕ, ತಸ್ಮಾ ಜಪ ಇತಿ ಪ್ರೋಕ್ತಃ. ಜ ಅಂತ ಹೇಳಿದ ಕೂಡಲೇ ಜನ್ಮ ವಿಚ್ಛಿತ್ತಿ, ಮರುಜನ್ಮ ಇಲ್ಲ. ಪ ಅಂತ ಹೇಳಿದ ಕೂಡಲೇ ಸಮಗ್ರವಾಗಿರತಕ್ಕಂಥ ಪಾಪಗಳು ನಿವಾರಣೆ ಆಗಿಬಿಡುತ್ತೆ. ಅದಕ್ಕೆ ಜಪ ಜಪ ಅಂತ ನಾವು ಹೇಳೋದು. ಒಂದೊಂದಕ್ಕೂ ಅಂತರಾರ್ಥಗಳಿದೆ ನಮ್ಮಲ್ಲಿ. ಈ ತರಹದನ್ನು ಯಾರು ಇಟ್ಕೊಂಡಿರ್ತಾರೋ ಅವರೇ ನಿಜವಾದ ಅರ್ಥದಲ್ಲಿ ಜೀವನ್ಮುಕ್ತರು. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಬ್ರಹ್ಮಾಕಾರತಯ ಸದಾ ಸ್ಥಿತತಯ ನಿರ್ಮುಕ್ತ ಬಾಹ್ಯಾರ್ಥದೀ ಅನ್ಯಾವೇದಿತ ಭೋಗ್ಯ ಭೋಗಕಲನಃ ನಿದ್ರಾಲುವತ್ ಬಾಲವತ್ ಸ್ವಪ್ನಾಲೋಕಿತ ಲೋಕವಜ್ಜಗದಿದಂ ಪಶ್ಯನ್ ಕ್ವಚಿನ್ ಲಬ್ಧದೀ ಆಸ್ತೆ ಕಶ್ಚಿದನಂತ ಪುಣ್ಯ ಬಲಭುಗ್ ಧನ್ಯಸ್ಸ ಮಾನ್ಯೋಭವಿ. 426ನೇ ಶ್ಲೋಕ ವಿವೇಕ್ ಚೂಡಾಮಣಿ. ನಿಮಗೆ ತೋರಿಸೋದು ಕಷ್ಟ, ಆದರೂ ಪ್ರಯತ್ನ ಮಾಡ್ತೀನಿ. ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳು ವಿವೇಕ್ ಚೂಡಾಮಣಿ ಭಾಷಾಂತರ ಮಾಡಿದ್ದು 1911ನೇ ಇಸ್ವಿನಲ್ಲಿ. ಈ ಕೃತಿಗೆ 100 ವರ್ಷ ಮೇಲಾಗಿದೆ, 103 ವರ್ಷ ಆಗಿದೆ. ನನ್ನ ಮುತ್ತಾತ ಸೈನ್ ಮಾಡಿರೋದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಸಂಪಂಗಿರಾಮಯ್ಯ ಹೊಸಕೋಟೆ ಅಂತ ಒಳಗಡೆ ಸೈನ್ ಮಾಡಿದ್ದಾರೆ. ಸೊ ಯಾತಕ್ಕೆ ನಾವು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳು ಮಹಾಪಂಡಿತರವರು. ಅವರು ಬರೆದಿರ್ತಕ್ಕಂಥ ಭಾಷಾಂತರಗಳೇನಾದರೂ ಮರುಮುದ್ರಣ ಆಗಿಬಿಟ್ರೆ ನಿಜಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸುಂದರಕಾಂಡ ಮರುಮುದ್ರಣ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಮೈಸೂರಿಂದ ಮಾಡಿಸಿದ್ದಾರೆ ಹೊಸದಾಗಿ. ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ 100 ವರ್ಷದ ಹಿಂದೆ ಬಂದಂತಹ ಕೃತಿಗಳು. ಅವರು
ಅದೇ ಮಹನೀಯರು ಭಗವದ್ಗೀತೆ ಭಾಷಾಂತರ ಮಾಡಿದ್ರು, ಅದಕ್ಕೆ 120 ವರ್ಷ ಆಗಿದೆ ಈಗ. ಆ ಗ್ರಂಥವು ನನ್ನ ಮನೆಯಲ್ಲಿದೆ. ಇದೆಲ್ಲ ಕೆಲವು ತರೋಕ್ಕೆ ಕಷ್ಟ ಆಚೆ ಕಡೆ, ಅದರಿಂದ ಮನೇಲಿ ಹಾಗೆ ಇಟ್ಕೊಂಡಿದ್ದೀನಿ. ಪೇಜ್ ಆಗಿಬಿಡುತ್ತೆ ತೆಗೆದು ಓದಿದರೆ. ಅದಕ್ಕೆ ಇಷ್ಟನ್ನು ಕಾಪಿ ಮಾಡ್ಕೊಂಡು ನಾನು ಬರ್ಕೊಂಬಂದಿದ್ದೀನಿ. ಯಾಕೆಂದರೆ ಆ ಪೇಜ್ ತೆಗೆದರೆ ಎಲ್ಲಿ ಹೋಗ್ಬಿಡುತ್ತೋ ಅನ್ನೋ ದೃಷ್ಟಿಯಿಂದ. ನೋಡಿ, ಅವ್ರ ಭಾಷಾಂತರ ಓದ್ತಾ ಇರೋದು ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳು, ನನ್ನ ಭಾಷಾಂತರ ಅಲ್ಲ. ಜೀವನ್ಮುಕ್ತಿಯ ಸ್ಥಿತಿಯಲ್ಲಿರುವ ಮಹಾಪುರುಷನು ಅಂತಃಕರಣ ವೃತ್ತಿ ಪರಬ್ರಹ್ಮಾಕಾರವಾಗಿಯೇ ಯಾವಾಗಲೂ ಇರುವುದರಿಂದ ವ್ಯಾವಹಾರಿಕ ಪದಾರ್ಥಗಳು ಯಾವುದೂ ಅವನಿಗೆ ಗೋಚರಿಸುವುದಿಲ್ಲ. ನೋಡಿ, ವ್ಯವಹಾರದಲ್ಲೇ ಇರ್ತಾನೆ, ಅವನೇನೋ ಕಾಡಿಗೆ ಓಡೋಗೋದಿಲ್ಲ ಮೂಗಿಡ್ಕೊಂಡು. ಇದ್ದರೂ ಅಂಟದೇ ಇರೋ ಹಾಗಿರ್ತಾನೆ. ಭಗವದ್ಗೀತೆಯಲ್ಲಿ ಏನಪ್ಪ ಬರುತ್ತೆ? ಪದ್ಮಪತ್ರ ಮಿವಾಂಬಸ ಬರುತ್ತೋ ಇಲ್ವಾ ಮಾತು? ನೋಡಿ, ಆ ಕಮಲ ನೀರಲ್ಲೇ ಇದೆ, ಆದರೆ ನೀರಿಗೆ ಅಂಟೇ ಇಲ್ಲ. ಅದು ಕೆಳಗಡೆ ಪಾಚಿ ಇರುತ್ತೆ, ಕೆಳಗಡೆ ಕೆಸರಿರುತ್ತೆ, ಕೆಳಗಡೆ ಈ ಕಸ ಇರುತ್ತೆ. ಯಾವುದಕ್ಕೂ ತಾನು ಅಂಟದೆ ಹೇಗಿರ್ತಾನೋ ಹಾಗೆ ಜೀವನ್ಮುಕ್ತ ಇರ್ತಾನೆ ಅನ್ನೋದಕ್ಕೆ ಯಾವ ಪದಾರ್ಥಗಳೂ ಅವನಿಗೆ ಗೋಚರಿಸದು. ಅದಕ್ಕೆ ನಾವು ಕೆಲವರನ್ನು ಮಿಸ್ಟೇಕ್ ಮಾಡ್ಕೊಳ್ಳೋದು. ರಸ್ತೆಯಲ್ಲಿ ನಡ್ಕೊಂಡು ಹೋಗೋವಾಗ ನಾವು ನೋಡಿ ಅವ್ರನ್ನ ಮಾತಾಡ್ಸೋಕ್ಕೆ ಹೋದರೂ ಕೂಡ ಅವ್ರು ನಮ್ಮ ಕಡೆ ಗಮನ ಕೊಡಲ್ಲ. ಏಕೆಂದರೆ ಅವ್ರ ಮನಸ್ಸು ಇನ್ನೆಲ್ಲೋ ಇರುತ್ತೆ. ದೇಹ ನಮ್ಮ ಕಡೆ ನೋಡ್ತಾ ಇರ್ಬೋದು, ಆದರೆ ಮನಸ್ಸಲ್ಲಿ ಇಲ್ಲದೆ ಹೋದರೆ ನಾವು ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಅನ್ಯಾಯವಾಗಿ ಕೆಲವು ಜ್ಞಾನಿಗಳನ್ನು ನಾವು ಈ ರೀತಿ ಮಿಸ್ಟೇಕ್ ಮಾಡ್ಕೊಳ್ಳೋದುಂಟು. ಎಷ್ಟು ರೀ ಜಂಬ ಅವರಿಗೆ. ನಾನು ಎದುರುಗಡೆ ಹೋದ್ರೆ ನೋಡಲೇ ಇಲ್ಲ, ಅವರು ಎಲ್ಲ ನೋಡ್ಕೊಂಡು ಹೋಗ್ಬಿಟ್ರು. ಎಲ್ಲೋ ನೋಡಬೇಕು ಅಂತಲ್ಲ ಅವ್ರ ಮನಸ್ಸಲ್ಲಿ, ಪಾಪ ನೋಡೋಕ್ಕಾಗಲ್ಲ ಅವ್ರಿಗೆ. ಏಕೆಂದರೆ ಮನಸ್ಸು ಅನ್ಯ ಕೇಂದ್ರೀಕೃತವಾಗಿದೆ, ಇನ್ನೆಲ್ಲೋ ಕೇಂದ್ರೀಕೃತವಾಗಿದೆ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಕೂಡ, ಸಮ್ ಆರ್ ಗಾಡ್ ಓರಿಯೆಂಟೆಡ್, ಅದರ್ಸ್ ಆರ್ ಡಾಗ್ ಓರಿಯೆಂಟೆಡ್ ಅಂತ. GOD ಈ ಕಡೆಯಿಂದ ಬಂದರೆ DOGನೇ ಆಗೋದು. ಯಾಕಂದರೆ ನಮಗೆ ಇಲ್ಲಿರ್ತಕ್ಕಂಥ ಪ್ರಪಂಚ ಜ್ಞಾನ ಇದೆ ಹೊರತು ಆ ಪ್ರಪಂಚ ಜ್ಞಾನ ಯಾರಿಗಿದೆ? ಅದು ಇನ್ನೂ ದೊಡ್ಡ ಪ್ರಪಂಚ, ಅದು ಒಳಗಡೆ ಇರೋ ಪ್ರಪಂಚ. ಪಂಚ ಅಲ್ಲಿ 5 ಇದೆ ಒಳಗಡೆ. ಸೊ ಆ ದೃಷ್ಟಿಯಿಂದ ನಿಜವಾಗಿರ್ತಕ್ಕಂಥ ಜೀವನ್ಮುಕ್ತ ಹೇಗಿರ್ತಾನೆ? ನಿದ್ರಾಲವತ್ತು ಬಾಲವತ್ತು. ನೋಡಿ, ಮಕ್ಕಳಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗಲ್ಲ. ಅಮ್ಮ ಆದವರು, ಹಿರಿಯರಾಗದವರು ಬಾಯಲ್ಲಿಟ್ಟು ಅದಕ್ಕೆ ತಿನ್ನಿಸಬೇಕು ಸಮಯಕ್ಕೆ. ಹಾಗೆ ಜೀವನ್ಮುಕ್ತನಾಗಿರೋವನಿಗೆ ಊಟ ಕೊಟ್ಟು ಅವನನ್ನು ಕಾಪಾಡಬೇಕು ಅಂತಿರೋದು. ಏಕೆಂದರೆ ಅವನಿಗೆ ಈ ಕಡೆ ಗಮನವೇ ಇರೋದಿಲ್ಲ, ಅವನು ಎಲ್ಲೋ ಇರ್ತಾನೆ. ಅವನಿಗೆ ಊಟ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇರಲ್ಲ, ನಿದ್ದೆ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇರಲ್ಲ, ಹಗಲಿಗೂ ರಾತ್ರಿಗೂ ವ್ಯತ್ಯಾಸ ಇರಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿರೋದು, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಯಾವಾಗ ಎಲ್ರಿಗೂ ಕತ್ಲೆನೋ ಆಗ ಅವನಿಗೆ ಬೆಳಕು, ಯಾಗ ಎಲ್ರಿಗೂ ರಾತ್ರಿನೋ ಆಗ ಅವನಿಗೆ ಹಗಲು. ಆ ತರಹ. ಅದಕ್ಕೆ ನಾನು ಇದೇ ದೃಷ್ಟಾಂತ ಇಟ್ಕೊಂಡೆ ಗಣೇಶನ ತಮಾಷೆ ಮಾಡೋದು. ಗಣೇಶ್ ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ, ಅವರ ಅಣ್ಣ 3 ಗಂಟೆಗೆ ಮಲ್ಕೋತಾರೆ. ನಾನು ಹೇಳ್ತೀನಿ, ಅಪ್ಪ ಕಳ್ಳರಿಗೆ ಸ್ವಲ್ಪ ಅವಕಾಶ ಕೊಡಿಪ್ಪ. ನೀವು ಇಬ್ಬರು 24 ಗಂಟೆನೂ ಮನೇಲಿ ಎದ್ದು ಕೂತ್ಕೊಂಡಿದ್ರೆ ಅವ್ರ ಗತಿ ಏನು? ಯಾವಾಗ ಅವ್ರು ಕಳ್ತನ ಮಾಡೋದು ಅಂತ. ಒಬ್ಬರು 3 AM, ಒಬ್ಬರು 3 AM ಮಲ್ಕೊಳ್ಳೋದು, ಒಬ್ಬರು 3 AM ಹೇಳೋದಾದರೆ ಏನು ಅವ್ರ ಗತಿ ಏನು? ಕ್ವೈಟ್ ಆಪೋಸಿಟ್ ನೇಚರು. ನೋಡಿ, ಒಂದೇ ಸಂಸ್ಕಾರ, ಒಂದೇ ತಂದೆ ತಾಯಿ ಆಗಿದ್ದರೂ ಕೂಡ ಹೇಗಿರಬಹುದು ಇಬ್ಬರು ಸಹೋದರರು ಅನ್ನೋದಕ್ಕೆ ನಾನು ಕ್ರಿಟಿಸೈಸ್ ಮಾಡ್ತೀನಿ ಅಂತ ತಿಳ್ಕೊಬೇಡಿ ದಯವಿಟ್ಟು. ಅಟ್ ಅ ಲೈಟರ್ ವೇನ್ ಐ ಆಮ್ ಗಿವಿಂಗ್ ದಿಸ್ ಎಕ್ಸಾಂಪಲ್ ಬಿಕಾಸ್ ಯು ಶುಡ್ ನೋ ಸಮ್ ಆಫ್ ದಿ unknowable things about Ganesh which will never come to your light otherwise. ಸಮಾಧಿಯಿಂದ ಬಹಿರ್ಮುಖನಾದರೆ ಬಲಾತ್ಕಾರವಾಗಿ ತಿನ್ನಬೇಕಾದ ಪದಾರ್ಥ ಇದು ತಿನ್ನಬೇಕು ಎಂದು ಗಾಢ ನಿದ್ರೆಯಲ್ಲಿರುವವರನ್ನು ಎಚ್ಚರಗೊಳಿಸಿ ತಿನ್ನಿಸುವಂತೆ ತಿನ್ನಿಸಬೇಕು. ನೋಡಿ, ಗಾಢ ನಿದ್ರೆಯಲ್ಲಿರೋವನಿಗೆ ಹಾಂ ಅಂತ ಎದ್ದುಬಿಡ್ತಾನೆ. ಇದಕ್ಕಿದಂಗೆ ಎಬ್ಬಿಸ್ಬಿಟ್ರೆ ನಾವು ಸಡನ್ನಾಗಿ ಏನಾಯಿತು ಯಾಕೆ ಆ ತರಹ. ಯಾಕೆಂದರೆ ಯಾವುದೋ ಲೋಕದಲ್ಲಿರ್ತಾನೆ ಅವನು. ಸೊ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಗೀತೆಯಲ್ಲಿ ಅದಕ್ಕೆ ಹೇಳೋದು, ಎಲ್ಲರನ್ನ ಒಂದೇ ತರಹ ಕಾಣ್ತಕ್ಕಂಥವ್ರು ಸಮದರ್ಶಿಗಳು. ಯಾರು ಪಂಡಿತರು ಅಂದರೆ ಆ ಸಮದರ್ಶಿಗಳೇ ಪಂಡಿತರು ಯಾವಾಗಲೂ ಕೂಡ. ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳಿಗೂ ಹುಚ್ಚು ಅಂತ ಹಬ್ಬಿಸ್ಬಿಟ್ಟಿದ್ರು ಜನಗಳು. ಅವ್ರಿಗೆ ಈ ಲೋಕದ ಪರಿವೆಯೇ ಇಲ್ಲ ಅಂದ್ಬಿಟ್ಟು ಕ್ರೂರ ಪ್ರಾಣಿಗಿಡೋ ಹಾಗೆ ಬೋನ್ ತರಹ ಹೋಗಿಬಿಟ್ಟು ಆಚೆ ಕಡೆ ಅನ್ನ ಇಟ್ಟು ಬಂದರೆ 3 ದಿನ ಆದರೂ ಆ ಅನ್ನ ಅಲ್ಲೇ ಬಿದ್ದಿರ್ತಾ ಇತ್ತಂತೆ. ಅವ್ರಿಗೆ ಆ ಕಡೆ ಪರಿವೆಯೇ ಇಲ್ಲ. ಯಾವ್ರಿಗೆ ನಿಜವಾಗಿರ್ತಕ್ಕಂಥ ಊಟ ಸಿಕ್ಕಿದ್ದು, ಈ ಊಟ ಕಟ್ಕೊಂಡು ಅವ್ರಿಗೇನು ಆಗಬೇಕಾದ್ದು. ಅವರಿಗೆ ದೇಹಸ್ಥಿತಿ ಸರಿಯಾಗಿಲ್ಲ ಅಂದ್ಬಿಟ್ಟು ಮೈಸೂರು ಮಹಾರಾಜರು ಗೋವಿಂದ ಸ್ವಾಮಿ ಅಂತ ಒಬ್ಬ ವೈದ್ಯರನ್ನು ಕಳಿಸಿದ್ರಂತೆ. ಇವರು ಸಮಾಧಿಯಲ್ಲಿ ಇದ್ದವರು ಆಗ್ತಾನೆ ಸಮಾಧಿಯಿಂದ ಆಚೆಗೆ ಬಂದು ಆ ವೈದ್ಯರಿಗೆ ಹೇಳಿದಂತೆ, ನೀವೇ ತಾನೇ ಗೋವಿಂದ ಸ್ವಾಮಿಗಳು, ಮಹಾಪ್ರಭುಗಳು ಕಳಿಸಿರ್ತಕ್ಕಂಥ ವೈದ್ಯರು, ನನಗೆ ಗುಣ ಆಗಿಲ್ಲ ಅಂತ, ನನಗೆಲ್ಲ ಗುಣ ಆಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೋಗಿ ಮಹಾಪ್ರಭುಗಳಿಗೆ ಹೇಳಿಬಿಡಿ ಅಂತ ಹೇಳಿದ್ರಂತೆ. ಸಮಾಧಿಯಿಂದ ಆಚೆ ಬಂದು ಯಾರು ಬಂದಿದ್ದು ಅಂತ ಗೊತ್ತಾಗಿ, ಯಾತಕ್ಕೆ ಬಂದಿದ್ದರು ಅಂತ ಗೊತ್ತಾಗಿ, ಯಾರು ಕಳಿಸಿದ್ರು ಅಂತ ಗೊತ್ತಾಗಿ, ಅಷ್ಟೂ ಗೊತ್ತಾಗಿ ಅದಕ್ಕೆ ರಿಪ್ಲೈ ಹೇಳಿ ಕಳಿಸಿಬಿಟ್ರಂತೆ ಅವರು.
ಇನ್ನೊಂದು ಸಲ ಶಾರದಾ ಸನ್ನಿಧಿನಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇಬ್ಬರು ತರ್ಕಶಾಸ್ತ್ರದ ವಿದ್ವಾಂಸರು ಬಂದಂತೆ, ಇವತ್ತು ಸ್ವಾಮಿಗಳನ್ನು ಸೋಲಿಸಿಬಿಡ್ತೀವಿ ತರ್ಕದಲ್ಲಿ ವಾದ ಮಾಡಿನೋ ಅಹಮ್ಮಿಂದ. ಅಲ್ಲೊಬ್ಬ ಮೂಗ ನಿಂತಿದ್ದಂತೆ. ಜನ್ಮೇಪಿ ಅವನು ಮಾತಾಡಿಲ್ಲ, ಮಾತು ಬರಲ್ಲ. ಸ್ವಾಮಿಗಳು ಸುಮ್ಮನೆ ಮೂಗನ ಕಡೆ ನೋಡಿದ್ರಂತೆ. ಅವನು ಮಾತಾಡಿದ ಮಾತ್ರ ಅಲ್ಲ, ಸಮಸ್ತವಾಗಿರ್ತಕ್ಕಂಥ ತಮ್ಮ ತರ್ಕಶಾಸ್ತ್ರ ಪಾಂಡಿತ್ಯವನಿಗೆ ದಾರಿ ಎಳೆದು ಅವರನ್ನು ಮಾತಾಡಿಸ್ಬಿಟ್ಟು ಆಚೆಗೆ ಓಡಿಸಿದ್ನಂತೆ, ಏನೋ ಗೊತ್ತಿಲ್ಲ ಅಂತ. ಇದೆಲ್ಲ ದಾಖಲಾತಿ ಇರತಕ್ಕಂಥದ್ದು, ಕಟ್ಟುಕತೆಗಳೆಲ್ಲ ನಡೆದಿರ್ತಕ್ಕಂಥ ಸಂಗತಿಗಳು. ಶೃಂಗೇರಿ ಮಠದ ದಾಖಲಾತಿ ತೆಗೆದು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಈ ಪರಿಚಯ ಇರತಕ್ಕಂಥದ್ದು. ಆದರೆ ಸಾಮಾನ್ಯರಿಗೆ ಇದೆಲ್ಲ ಸಾಧ್ಯ ಇಲ್ಲ ಅಂತಲೇ ಅನಿಸೋದು. ಯಾಕೆಂದರೆ ನಮ್ಮ ಮಟ್ಟಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಾಗೆ ಅಂತ ಹೇಳ್ಬಿಟ್ಟು ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಬಾರ್ದು. ಏಕೆಂದರೆ ಎಲ್ಲರನ್ನೂ ನಮ್ಮ ದೃಷ್ಟಿಯಿಂದನೇ ನೋಡ್ತಕ್ಕಂಥದ್ದು ನಮ್ಮ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪರಿಪಾಟಿ. ನಮಗಿಂತ ಹೊರತಿರ್ತಕ್ಕಂಥವ್ರು ಕೆಲವರು ಇರ್ತಾರೆ ನೋಡಿ, ಅದನ್ನ ಕಡೆ ನಾವು ಹೆಚ್ಚು ಗಮನ ವಹಿಸಬೇಕು ಯಾವಾಗಲೂ ಕೂಡ. ಅವರು ಮುಕ್ತರಾಗೋಕ್ಕೆ 2 ದಿವಸದ ಮುಂಚೆ ಮ್ಯಾನೇಜರ್ನ ಕರ್ಕೊಂಡು ನದಿ ದಂಡೆಯಲ್ಲಿ ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಂಗೆ ಆ ಮ್ಯಾನೇಜರ್ ಕೈ ಎತ್ತಿ ತಮ್ಮ ತಲೆ ಮೇಲೆ ಇಟ್ರಂತೆ ಚಂದ್ರಶೇಖರ ಭಾರತಿಗಳು. ಏನು ಒಂಥರ ವಿಚಿತ್ರವಾಗಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರಲ್ಲ ಸ್ವಾಮಿಗಳು ಅಂತ ಆ ಮ್ಯಾನೇಜರ್ಗೆ ಅನುಮಾನ ಬಂತಂತೆ. ಆಗಲೇ ಇಲ್ಲಿ ಮೆತ್ತಗಾಗ್ಬಿಟ್ಟಿತ್ತಂತೆ. ಅಂದರೆ ನಾನಿನ್ನು ಹೊರಡೋಕ್ಕೆ ರೆಡಿ ಆಗಿದ್ದೀನಿ, ಮಠದ ಜವಾಬ್ದಾರಿ ನೋಡ್ಕೊಳ್ಳಿ ಅಂತ ಇಂಗಿತವಾಗಿ ಹೇಳಿದ್ದು. ಬ್ರಹ್ಮರಂಧ್ರ ಹೊಡ್ಕೊಂಡು ಮೇಲಕ್ಕೆ ಹೋಗಬೇಕು ಅಂತ ನಿಜವಾಗಿರ್ತಕ್ಕಂಥ ಜ್ಞಾನಿಗಳಾದರೆ ಈ ಪ್ರದೇಶದಲ್ಲಿ ಬಹಳ ಮೆತ್ತಿಗಾಗ್ಬಿಟ್ಟಿರುತ್ತೆ. ಅದರಿಂದ ಯಾವಾಗಲೂ ಕೂಡ ಊರ್ಧ್ವಮುಖವಾಗಿ ಹೋಗಬೇಕು ಪ್ರಾಣ ಅಂತ. ಪ್ರಾಣ ಅಂದರೆ ಏನು ಡೆಫಿನೇಷನ್ನು? ಪ್ರಾಗ್ಗಮನವಾನ್ ಪ್ರಾಣ, ಅರ್ವಾಗಮನವಾನ್ ಅಪಾನಃ, ದೇಹೇ ಸರ್ವತ್ರ ಗಮನವಾನ್ ಸಮಾನಃ. ನೋಡಿ, ಪಂಚಪ್ರಾಣಿಗಳಿಗೂ ಕೂಡ ಒಂದೊಂದು ಕ್ರಿಯೆ ಇದೆ, ಯಾವುದೋ ನಿಷ್ಪ್ರಯೋಜಕವಾಗಿಲ್ಲ. ದೇಹದಲ್ಲಿ ಪ್ರಾಣಿಗಳು ಮೇಲ್ಮುಖವಾಗಿ ಹೋಗೋದು ಪ್ರಾಣ, ಕೆಳಮುಖವಾಗಿ ಹೋಗೋದು ಅಪಾನವಾಯು, ದೇಹದಲ್ಲೆಲ್ಲ ಸಂಚಾರ ಮಾಡ್ತಕ್ಕಂಥದ್ದು ಸಮಾನವಾಯು. ಹೀಗೆ ಒಂದೊಂದು ವಾಯುಗೂ ಒಂದೊಂದು ಡೆಫಿನೆಟ್ ಫಂಕ್ಷನ್ ಇದೆ. ಭಗವತ್ ಸೃಷ್ಟಿಯಲ್ಲಿ ಯಾವುದೂ ನಿಷ್ಪ್ರಯೋಜನವಲ್ಲ. ನಮಗೆ ನಿಷ್ಪ್ರಯೋಜನ ಕಾಣಬಹುದು, ಯಾಕೆಂದರೆ ನಮಗದು ಅರ್ಥ ಮಾಡ್ಕೊಳ್ತಕ್ಕಂಥ ಅಂತಃಶಕ್ತಿ ಇಲ್ಲ. ಆ ದೃಷ್ಟಿಯಿಂದ ಸಮಾಧಿಯಿಂದ ಬಹಿರ್ಮುಖನಾದರೆ ಬಲಾತ್ಕಾರವಾಗಿ ತಿನ್ನಬೇಕಾದ ಪದಾರ್ಥವನ್ನು ತಿನ್ನಿಸಬೇಕು ಬ್ರಹ್ಮಜ್ಞಾನಿಗೆ. ಯಾವಾಗ ಸಮಾಧಿಯಿಂದ ಆಚೆ ಬರ್ತಾರೋ ಆವಾಗ. ಸಮಾಧಿಯಿಂದ ಏನು? ಸಮ್ಯಕ್ ಆಧೀಯತೆ ಮನಃ ಯತ್ರ ಇತಿ ಸಮಾಧಿ. ಯಾರಿಗೆ ಸಮಗ್ರವಾಗಿ ಮನಸ್ಸಿನ ಮೇಲೆ ಒಂದು ಹಿಡಿತಾ ಇರುತ್ತೋ ಅವರು ಸಮಾಧಿಯಲ್ಲಿ ಇರೋಕ್ಕೆ ಸಾಧ್ಯ. ಅಷ್ಟಾಂಗ ಯೋಗದಲ್ಲಿ ಕೊನೆಯದು ಸಮಾಧಿ. ಯೋಗಶಾಸ್ತ್ರದಲ್ಲಿ ಸಮಾಧಿ ಪಾದ ಅಂತಲೇ ಒಂದು ಪಾದ ಪೂರ್ತಿ ವರ್ಣನೆ ಮಾಡ್ತಾರೆ. ಸಮಾಧಿ ಅಂದರೆ ಏನು ಅಂತ 64 ವಿಧ ಸಮಾಧಿ ವರ್ಣನೆ ಮಾಡ್ತಾರೆ ಯೋಗಶಾಸ್ತ್ರದಲ್ಲಿ. ಸವಿಕಲ್ಪಕ, ನಿರ್ವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಧರ್ಮಮೇಘ ಸಮಾಧಿ, ಋತಂಬರ ಪ್ರಜ್ಞಾ ಹೇಳ್ತಾ ಹೋಗ್ತಾರೆ. 64 ವಿಧ ಸಮಾಧಿ ಇದೆ ಅಂತ. ಪತಂಜಲಿಯ ಯೋಗ ಸೂತ್ರಗಳು, ಅದರ ಮೇಲೆ ವ್ಯಾಸರು ಬರೆದಿರ್ತಕ್ಕಂಥ ವ್ಯಾಸ ಭಾಷ್ಯ, ವಾಚಸ್ಪತಿ ಮಿಶ್ರರು ಅದರ ಮೇಲೆ ಬರೆದಿರ್ತಕ್ಕಂಥ ತತ್ವವೈಶಾರದಿ, ಅದರ ಮೇಲೆ ಸದಾಶಿವ ಬ್ರಹ್ಮೇಂದ್ರ ವೈಶಾರದಿ ಟೀಕಾ, ಅದರ ಮೇಲೆ ಭೋಜರಾಜನ ವೈಶಾರದಿ ಮಾರ್ತಾಂಡ, ಇಷ್ಟಿಟ್ಕೊಂಡು ಯೋಚನೆ ಮಾಡಿದರೆ ಒಂದು ಪತಂಜಲಿ ಯೋಗ ಸೂತ್ರವನ್ನು ಅರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಮಾಡ್ತೀನಿ ಅಂತಲ್ಲ, ಪ್ರಯತ್ನ ಮಾಡ್ಬೋದು. ಅಷ್ಟು ಮ್ಯಾಟರ್ ಇದೆಯಪ್ಪ ನಮ್ಮ ಶಾಸ್ತ್ರದಲ್ಲಿ. ಎಲ್ಲ ಗೊತ್ತು ಅಂತ ಮಾತಾಡ್ತೀವಲ್ಲ, ಈ ಗ್ರಂಥಗಳ ಹೆಸರೇ ಕೇಳಿಲ್ಲ ಜನಗಳು. ತಿರ್ಗ ನಾನು ಎಲ್ಲದಕ್ಕೂ ಅಥಾರಿಟಿ ಅಂತ ಮಾತಾಡ್ತೀವಿ. ಎಂಥ ಮೌಢ್ಯದ ಸ್ಥಿತಿಲಿ ನಾವು ಇದ್ದೀವಿ ಅಂದರೆ, ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ನೋಡಿ, ಅಂಥ ಅಜ್ಞಾನ ಸ್ಥಿತಿ. ಅದು ತಿಳ್ಕೊಳ್ಳೋಕ್ಕೂ ನಮಗೆ ಆಸಕ್ತಿ ಇಲ್ಲ. ಯಾಕೆಂದರೆ ವಿ ಆರ್ ಆಲ್ ಸೆಲ್ಫ್ ಎಸ್ಟಿಮೇಟೆಡ್ ಗುರುಸ್. ಪ್ರತಿಯೊಬ್ಬರೂ ಕೂಡ ನಾನೇ ಗುರು. ಏರಿಯಾ ಬ್ರಹ್ಮಜ್ಞಾನಿಗಳು. ನಾನು ಜಯನಗರ ಬ್ರಹ್ಮಜ್ಞಾನಿ, ನಾನು ಮಲ್ಲೇಶ್ವರ ಬ್ರಹ್ಮಜ್ಞಾನಿ, ನಾನು NR ಕಾಲೋನಿ ಬ್ರಹ್ಮಜ್ಞಾನಿ. ಯಾರು ಹೇಳಿದವರು? ನಾನೇ ಅಂದ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಯಾರಾದರೂ ನಾನು ಬ್ರಹ್ಮಜ್ಞಾನಿ ಅಂತ ಅಂದ್ಕೊಂಡ್ರೆ ಅವನಿಗೆ ಬ್ರಹ್ಮ ಗೊತ್ತಿಲ್ಲ ಅನ್ನೋದು ಗ್ಯಾರಂಟಿ ಆಗುತ್ತೆ. ಯಾರೂ ನಾನು ಬ್ರಹ್ಮಜ್ಞಾನಿ ಅಂತ ಹೇಳ್ಕೊಳ್ಳಲ್ಲ. ನೋನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾರೆಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೇನೂ ಗೊತ್ತಿಲ್ಲ, ಯಾರೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ನನಗೇನು ಗೊತ್ತಿಲ್ಲ ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕಾಗತ್ತೆ. ಕನಸಿನ ಪದಾರ್ಥದಂತೆ ಅವನಿಗೆ ತೋರುವುದು. ಅಂಥವರನ್ನು ಮಾನ ಅವಮಾನ, ಸುಖ ದುಃಖ, ನಿಂದ ಸ್ತುತಿ, ಲಾಭ ನಷ್ಟ, ಜಯ ಪರಾಜಯ, ವಿಧಿ ನಿಷೇಧ ಮುಟ್ಟುವುದಿಲ್ಲ. ಇದು ಯಾವುದೂ ಅವನಿಗೆ ಟಚ್ ಆಗೋದಿಲ್ಲ. ಎಲ್ಲಕ್ಕಿಂತ ಅವನು ಅತೀತನಾಗಿರ್ತಾನೆ ನೋಡಿ. ಆದರೆ ಸಾಮಾನ್ಯರಿಗೆ
ಪ್ರತಿಯೊಂದು ಅಫೆಕ್ಟ್ ಆಗುತ್ತೋ ಇಲ್ವ ಜೀವನದಲ್ಲಿ. ಲಾಭ ಬಂದಾಗ ಹೀಂತ ಹಿರಿ ಹಿಗ್ತೀವಿ, ನಷ್ಟ ಬಂದಾಗ ಅಯ್ಯೋ ಹೀಗಾಯಿತು ಅಂತ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತೀವಿ. ಅದಕ್ಕೆ ಹೇಳೋದು ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯಾಜಯವು. ಎಷ್ಟು ಸುಲಭವಾಗಿ ಹೇಳಿದ್ದಾರೆ ನೋಡಿ ಗೀತೆಯಲ್ಲಿ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ. ಒಂದು ಭಗವದ್ಗೀತೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಶಾಸ್ತ್ರವೂ ಬೇಕಾಗಿಲ್ಲ ನಮಗೆ. ಭಗವದ್ಗೀತಾ ಕಿಂಚಿದದೀತ ಗಂಗಾಜಲಲವ ಕಣಿಕಾಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತೇನ ಯಮೇನ ನ ಚರ್ಚಾ. ಭಜಗೋವಿಂದ ಸ್ತೋತ್ರದಲ್ಲಿ ಅದಕ್ಕೆ ಹೇಳಿರ್ತಕ್ಕಂಥದ್ದು ಭಗವದ್ಗೀತಾ ಕಿಂಚಿದದೀತ. ಸ್ವಲ್ಪ ಭಗವದ್ಗೀತೆ ಓದಪ್ಪ. ಅದಕ್ಕೆ ನಾನು ಬೇಡಿಕೊಳ್ಳೋದು ತಾಯಂದಿರ ಹತ್ತಿರ 5ರಿಂದ 12 ವಯಸ್ಸು ಇರ್ತಕ್ಕಂಥ ಮಕ್ಕಳಿಗೆ ದಿನಕ್ಕೆ ಒಂದು ಭಗವದ್ಗೀತೆ ಶ್ಲೋಕ ಬಾಯ್ಪಾಠ ಆಗೋ ಹಾಗೆ ಹೇಳ್ಕೊಡಿಪ್ಪ. 2 ವರ್ಷದೊಳಗೆ ಆ ಮಗು ಬಾಯಲ್ಲಿ ಪೂರ್ತಿ ಭಗವದ್ಗೀತೆ ಇರುತ್ತೆ. 700 ಶ್ಲೋಕ ಭಗವದ್ಗೀತೆಯಲ್ಲಿರೋದು. 2 ವರ್ಷಕ್ಕೆ 700ಕ್ಕಿಂತ ಜಾಸ್ತಿ ದಿನ ಇದೆ, ಮರಿಬೇಡಿ. ಸೊ ಅದರಿಂದ 2 ಸಾಲು ಅಮರಕೋಶ, 1 ರಾಮಶಬ್ದ, 1 ಭಗವದ್ಗೀತೆ ಶ್ಲೋಕ, ಅಷ್ಟು ಸಾಕು ದಿನಕ್ಕೆ. ಯಾವ ಸಂಸ್ಕಾರ ಮೂಡಿಸತ್ತೆ ಗೊತ್ತಾ? ಈಗಿನ ಕಾಲದಲ್ಲಿ ನಮಗೆ ಆಮರನೇ ಮರ ಹತ್ತಿಬಿಟ್ಟಿದೆ. ಅದಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ ಪರ್ಯಾಯ ಪದಗಳು. ಹಿಂದಿನ ಕಾಲದಲ್ಲಾದರೆ 1 ಪರ್ಯಾಯ ಪದ ಕೇಳಿದ್ರೆ 24 ಪರ್ಯಾಯ ಪದ ಬರೆದು ನಮಗೆ ಚಾಯ್ಸ್ ಕೊಡ್ತಾಯಿದ್ರು ಮಕ್ಕಳು. ಆ ರೀತಿಯಾಗಿ ಬರೀತಾಯಿದ್ರು. ನನಗೆ ಒಬ್ಬಳು ಸ್ಟೂಡೆಂಟ್ ಇದ್ಲು 84ನೇ ಇಸ್ವಿನಲ್ಲಿ, ರೂಪಲಕ್ಷ್ಮಿ ಅಂತ. 24 ಪರ್ಯಾಯ ಪದ ಬರೆದುಬಿಟ್ಟು ನನಗೆ ಚಾಯ್ಸ್ ಕೊಡೋಳು. ಪ್ಲೀಸ್ ವ್ಯಾಲ್ಯೂ ಎನಿ ಒನ್ ಆಫ್ ಯುವರ್ ಲೈಕಿಂಗ್ ಪರ್ಯಾಯ ಪದ ಆ್ಯಂಡ್ ಲೀವ್ ಔಟ್ ದ 23 ಅಂತ ನನಗೆ ಚಾಯ್ಸು. ಅದು ನಿಜವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅದು ನಿಜವಾಗಿರ್ತಕ್ಕಂಥ ಓದು. ಯಾರ ಪ್ರಜ್ಞೆಯು ನೆಲೆ ನಿಂತಿರುತ್ತದೆಯೋ, ಯಾರಿಗೆ ಆನಂದವು ಅಖಂಡವಾಗಿ ಧಾರಾವಾಹವಾಗಿ ಇರುತ್ತದೋ. ನೋಡಿ, ಧಾರಾಪಾತ್ರೆ ಅಂತ ನೀವೆಲ್ಲ ನೋಡಿರ್ತೀರ. ಕೆಲವರು ಸೋಮವಾರ ದಿವಸ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂತಹ ಪದ್ಧತಿ ಇರತಕ್ಕಂಥವರು ರುದ್ರ ಮತ್ತು ಚಮಕವನ್ನು ಹೇಳ್ತಾರೆ. ಆ ಧಾರಾಪಾತ್ರ ನೀರು ಜಿನುಗ್ತಾ ಇರೋವಾಗ, ಶಿವಲಿಂಗದ ಮೇಲೆ ಬೀಳ್ತಾ ಇರೋವಾಗ ಆವಾಗ ಅವರು ರುದ್ರಪಠಣವನ್ನು ಮಾಡ್ತಾರೆ. ಯಾವಾಗಲೂ ಕೂಡ ಗ್ರಹಣ ಬಂದ ಟೈಮಲ್ಲಿ ಸೋಮವಾರಗಳು ಆ ರುದ್ರ ಚಮಕ ಹೇಳ್ತಕ್ಕಂಥದ್ದು ಅತ್ಯಂತ ಪುಣ್ಯಪ್ರದ ಅಂತ ನಮ್ಮ ಶಾಸ್ತ್ರದಲ್ಲಿರ್ತಕ್ಕಂಥ ಮಾತು. ಪ್ರಪಂಚವು ಅವನಿಗೆ ಬ್ರಹ್ಮಾಕಾರವಾಗಿಯೇ ತೋರ್ತಾ ಇರುತ್ತೆ. ಅದರಿಂದ ನಮಗಿದು ಪ್ರಪಂಚವೇ ಹೊರತು ಅವನಿಗೆ ಪ್ರಪಂಚ ಅಲ್ಲ. ಅವನಿಗೆ ಏನು ನೋಡಿದ್ರೂ ಅದು ಬ್ರಹ್ಮವೇ. ಆ ಸ್ಥಿತಿಗೆ ಹೊರಟೋಗಿರುತ್ತೆ ಅವನ ಮನಸ್ಸು ಎಂಬತಕ್ಕಂಥದ್ದು. ಲೀನಧೀರಪಿ ಜಾಗರ್ತಿ ಯೋ ಜಾಗ್ರದ್ಧರ್ಮ ವರ್ಜಿತ ಬೋಧೋ ನಿರ್ವಾಸನೋ ಯಸ್ಯ ಜೀವನ್ಮುಕ್ತಸ್ಸ ಉಷ್ಯತೆ. ನಿರ್ವಿಕಲ್ಪಕ ಸಮಾಧಿಯಲ್ಲಿರುವಾಗ ಅತ್ಯಂತ ಶ್ರೇಷ್ಠವಾಗಿರೋದು ಸಮಾಧಿನಲ್ಲಿ ನಿರ್ವಿಕಲ್ಪಕ ಸಮಾಧಿ. ಅದಕ್ಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ನಿರ್ವಿಕಲ್ಪಕ ಯೋಗಿನಾಂ ಪ್ರಿಯ. ಯೋಗಿಗಳಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರೋದು ಯಾವುದು ಅಂದರೆ ನಿರ್ವಿಕಲ್ಪಕ ಸಮಾಧಿ ಅಂತ. ಬುದ್ಧಿವೃತ್ತಿಯು ಪರಮಾತ್ಮನಲ್ಲಿ ಲಯ ಪಡೆದು, ನೋಡಿ, ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗಿಬಿಟ್ಟಿರುತ್ತೆ ಅದು. ಅದಕ್ಕೆ ಲೀನಧೀರಪಿ ಜಾಗರ್ತಿ ಯೋ ಜಾಗ್ರದ್ಧರ್ಮ ವರ್ಜಿತ ಬೋಧೋ ನಿರ್ವಾಸನೋ ಯಸ್ಯ ಜೀವನ್ಮುಕ್ತಸ್ಯ ಉಚ್ಯತೆ. ಅದಕ್ಕೆ ಆ ಶ್ಲೋಕಗಳೆಲ್ಲ ಹೊರಟಿರೋದು. 40 ಶ್ಲೋಕ ಇದೆ ವಿವೇಕ್ ಚೂಡಾಮಣಿನಲ್ಲಿ. ಜೀವನ್ಮುಕ್ತ ಅಂದರೆ ಏನು ಅಂತ ವರ್ಣನೆ ಮಾಡೋದಕ್ಕೇನೆ. ಶಾಂತ ಸಂಸಾರ ಕಲನಃ ಕಲವಾನಪಿ ನಿಷ್ಕಲಃ ಯಹ ಸಚಿತ್ತೋಪಿ ನಿಶ್ಚಿತ್ತಃ ಜೀವನ್ಮುಕ್ತಸ್ಯ ಉಚ್ಯತೆ. 1 ಶ್ಲೋಕ ಸಾಕಪ್ಪ. ಶಾಂತ, ಯಾರು ಮನಃಶಾಂತಿ ಇದೆಯೋ ಅವರು ಜೀವನ್ಮುಕ್ತರಾಗೋದಕ್ಕೆ ಸಾಧ್ಯ, ಮಿಕ್ಕವರಿಗೆ ಸಾಧ್ಯ ಇಲ್ಲ. ಅಶಾಂತಸ್ಯ ಕುತಃ ಸುಖಂ ಭಗವದ್ಗೀತೆ. ಶಾಂತಮುಲೇಕ ಸೌಖ್ಯಮುಲೇದು. ಆ ದೃಷ್ಟಿಯಿಂದ ಹೆಂಗೆ ಬರುತ್ತೆ ಶಾಂತಿ ಅನ್ನೋದು? ಅಹಂಕಾರ ಹೋಗೋ ತನಕ ಶಾಂತಿ ಅನ್ನೋದು ಹತ್ತಿರವೂ ಕೂಡ ಸುಳಿಯಲ್ಲ. ಆದ್ದರಿಂದ ಅಹಂಕಾರವನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ. ಅಷ್ಟಾವಕ್ರ ಮುನಿಗಳು ಅದಕ್ಕೆ ಆ ಮಾತು ಹೇಳಿರೋದು. ಅಹಂ ಅನ್ನೋದು ಯಾವಾಗಲೂ ಕೂಡ ದೇಹಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಹೊರತು ನೀವು ಒಳಿತು ಉಂಟು ಮಾಡಲ್ಲಪ್ಪ. ಅದರಿಂದ ಮೊದಲು ಅದನ್ನು ತೆಗೆದಾಕು. ಇನ್ನೊಂದು ಕಡೆ ಅದೇ ಅಷ್ಟಾವಕ್ರ ಹೇಳ್ತಾರೆ, ತ್ಯಕ್ತವ್ಯೋ ಮಮಕಾರ. ನಾನು ನನ್ನದು ಅನ್ನೋದು ಬಿಡು. ಬಿಡೋಕ್ಕಾಗಲಿಲ್ವೋ ಎಲ್ಲರಲ್ಲೂ ನನ್ನದು ಅನ್ನೋದನ್ನ ಇಟ್ಕೊಂಡ್ಬಿಡು. ತ್ಯಕ್ತವ್ಯೋ ಮಮಕಾರ ನೋ ಚೇತ್ ಸರ್ವತ್ರ ಕರಣೀಯ ಮಮಕಾರ. వీళ్ళు మనవాళ్లే వాళ్ళు మనవాళ్లే. మనవాళ్ళు కానివాడు ఎవడండి? నాకు నేనే ఎప్పుడైనా కొట్టుకుంటానేమి? ಆ ಸ್ಟ್ಯಾಂಡ್ ನಾವು ತೆಗೆದುಕೊಂಡ್ಬಿಟ್ರೆ ಅವರು ನಮ್ಮವರೇ, ಇವರು ನಮ್ಮವರೇ. ನಮ್ಮವ್ರಿಗೆ ನಾವು ಯಾವಾಗಲೂ ಮೋಸ ಮಾಡ್ಕೋತೀವೇನು? ಅದಕ್ಕೆ ತಮಾಷೆ ಮಾಡೋದುಂಟು. ಮಾಸೊಮ್ಮು ಮಾಸೊಮ್ಮೆ, ಮೀಸೊಮ್ಮು ಮಾಸೊಮ್ಮೆ. మీది ಮಾತ್ರ ಆಗಲ್ಲ, మీది మాదలేండి ಪರವಾಲೆ. ಆಹಾ, ಎಂಥ ಒಂದು ಇದು ನೋಡಿ, ಅನುಕೂಲ ಸಿಂಧು ನ್ಯಾಯ. ಬೇಕಾದ ಮಾತ್ರ ತೊಗೊಂಡ್ಬಿಡ್ತೀವಿ, ಮಿಕ್ಕಿದ ಮಾತ್ರ ನಾವು ಕಡೆಗಾಣಿಸ್ಬಿಡ್ತೀವಿ. ಅದು ಯಾವಾಗಲೂ ಕೂಡ ಎಲ್ಲ ಸಾಂಸಾರಿಕ ಯೋಚನೆಗಳನ್ನು ಬಿಟ್ಟು ಶಾಂತನಾಗಿ ವಿದ್ಯಾವಂತನಾದರೂ ಅವಿದ್ಯಾವಂತನಂತೆ ಕಾಣಿಸುತ್ತಾ. ನೋಡಿ, ಅದು ತುಂಬ ಮುಖ್ಯ. ಒಂಚೂರು ಅವನು ತೋರಿಸ್ಕೊಳ್ಳಲ್ಲ.
ಎಷ್ಟು ನಿರ್ಲಿಪ್ತವಾಗಿರ್ತಾನೆ ಅಂತ ಹೇಳಿದರೆ ಯಾವಾಗಲೂ ಶಾಂತವಾಗಿರ್ತಾನೆ. ನೀವು ರಮಣರ ಫೋಟೋ ನೋಡಿ, ಬುದ್ಧನ ಫೋಟೋ ನೋಡಿ, ರಾಮಕೃಷ್ಣ ಪರಮಹಂಸರ ಫೋಟೋ ನೋಡಿ, ಅರ್ಧ ಕಣ್ಣು ತೆಕ್ಕೊಂಡಿರೋ ಹಾಗೆ ನಿಮಗೆ ಭಾಸವಾಗುತ್ತೆ. ಅದು ಅವರ ಇರ್ತಕ್ಕಂಥದ್ದು ಯೋಗ ನಿದ್ರೆ. ಅದು ನಮಗೆಲ್ಲ ಇರೋದು ಭೋಗ ನಿದ್ರೆ, ಆದರೆ ಅವ್ರಿಗಿರ್ತಕ್ಕಂಥದ್ದು ಯೋಗ ನಿದ್ರೆ. ಯೋಗ ಅಂದ್ರೇನು? ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಯಾವಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದು ಯೋಗ ಅಂತ. ಯೋಗ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಏನು ಯೋಗ? ಇನ್ನೊಂದು ಯೋಗಕ್ಕೇನು ಅರ್ಥ? ಬಂದರೆ ಗಿಂದರೆ, ಹೋದರೆ ಗೀದರೆ ಹೇಳ್ತಾ ಇರ್ತೀವಿ ಶಬ್ದಗಳು, ಆದರೆ ನೀವು ಬೇರೆ ಪೃಥಕ್ಕರಿಸ್ಬಿಟ್ಟು ಕೇಳಿ ಅದಕ್ಕೇನು ಅರ್ಥ ಅಂತ ನಮಗೆ ಹೇಳಕ್ಕೆ ಬರೋದಿಲ್ಲ. ಯೋಗ ಅಂದ್ರೇನು ನಿಜವಾದಂಥ ಅರ್ಥದಲ್ಲಿ? ಹಾಗೆ ಪರಮಾತ್ಮ ನಮಗೆ ಆ ಮಟ್ಟದಲ್ಲಿ ಬುದ್ಧಿಯನ್ನು ಆಂತರಿಕವಾಗಿ ಉಂಟು ಮಾಡಿ ತನ್ನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಮಾತು. ಆ ದೃಷ್ಟಿಯಿಂದನೇ ಸಾಂಸಾರಿಕ ಯೋಚನೆಗಳನ್ನೆಲ್ಲ ಬಿಟ್ಟು ಶಾಂತನಾಗಿ ವಿದ್ಯಾವಂತನಾಗಿದ್ದರೂ ಅವಿದ್ಯಾವಂತನಂತೆ ಕಾಣಿಸಿಕೊಳ್ಳುತ್ತಾ. ಆದರೆ ನಾವು ಅದಕ್ಕೆ ಆಪೋಸಿಟ್ಟು. ಅವಿದ್ಯಾವಂತರಾಗಿದ್ದರೂ ಕೂಡ ನಾನು ವಿದ್ಯಾವಂತನಾಗಿ ಕಾಣಿಸ್ಕೋತೀನಿ ಪಬ್ಲಿಕ್ಕಲ್ಲಿ. ನೋಡಿ ಎಷ್ಟು ನಮಗೂ ಅವ್ರಿಗೂ ವಿರುದ್ಧ ಇದೆ ಅಂತ. ಅವನು ಪೂರ್ತಿ ವಿದ್ಯಾವಂತನಾದರೂ ಕೂಡ ನನಗೇನು ಗೊತ್ತಿಲ್ಲಪ್ಪ ಎಂಬತಕ್ಕಂಥ ಒಂದು ಆ ಸ್ಥಿತಿನಲ್ಲಿರ್ತಾನೆ. ಆ ನೆಮ್ಮದಿ, ಆ ಶಾಂತಿ, ಆ ಮುಗುಳ್ನಗೆ, ಆ ಅಮಾಯಕತನ, ಅದು ನಿಜಕ್ಕೂ ಕೂಡ ಜೀವನ್ಮುಕ್ತರ ಲಕ್ಷಣ. ಅದು ಅದಕ್ಕೆ ಮಕ್ಕಳು ಬೇರೆಯಲ್ಲ, ಜೀವನ್ಮುಕ್ತ ಬೇರೆಯಲ್ಲ. 5 ವರ್ಷದ ತನಕ ಇರತಕ್ಕಂಥ ಮಕ್ಕಳಿಗೆ ನೋಡಿ ಒಂದೇ ರೀತಿಯಾಗಿರ್ತಕ್ಕಂಥ ಭಾವನೆ ಇರುತ್ತೆ ಹೊರತು ಅವ್ರಿಗೆ ಯಾರಲ್ಲೂ ಭೇದ ಭಾವ ಅನ್ನೋದೇ ಇರೋದಿಲ್ಲ. ನಾವು ದೊಡ್ಡವರೇ ಅವ್ರಿಗೆ ಭೇದ ಭಾವ ಕಲ್ಪಿಸೋದು ಮನೆಯಲ್ಲಿ. ಆ ಮಗು ಜೊತೆ ಆಟ ಆಡೋಕ್ಕೆ ಹೋಗ್ಬೇಡ, ನಾನು ಪ್ರೊಫೆಸರು, ಅವನು ಲೆಕ್ಚರರು, ನೀನು ಲೆಕ್ಚರರ್ ಮಗನ ಜೊತೆ ಆಟ ಆಡಿದ್ರೆ ನನ್ನ ಪ್ರತಿಷ್ಠೆ ಏನಾಯಿತು? ಹೀಗೆ ನಾವೆಲ್ಲ ವಿಷಬೀಜ ಬಿತ್ತೋದೇ ದೊಡ್ಡವರು ಮಕ್ಕಳ ಮನಸ್ಸಲ್ಲಿ. ಅದು ಮಾಡಬಾರ್ದು ಯಾವಾಗಲೂ ಕೂಡ. ಸೊ ಮಕ್ಕಳು ಎಷ್ಟು ನಿರ್ಲಿಪ್ತರಾಗಿರ್ತಾರೋ ಜ್ಞಾನಿ ಆಗಿರೋನು ಅಷ್ಟೇ ನಿರ್ಲಿಪ್ತನಾಗಿರ್ತಾನೆ ಅನ್ನೋ ದೃಷ್ಟಿಯಿಂದ ಗುಣದೋಷಗಳು ಯಾವುದೂ ಅವನಿಗೆ ಇರೋದಿಲ್ಲ, ಎಲ್ಲನೂ ಸಮಭಾವವಾಗಿ ನೋಡ್ಕೋತಾ ಇರ್ತಾನೆ. ಅದಕ್ಕೆ ನಾವು ಹೇಳೋದು ಸಮತ್ವಂ ಯೋಗ ಉಚ್ಯತೆ. ಯಾವುದು ಸಮವೋ ಅದೇ ಯೋಗ, ಯಾವುದು ಸಮವೋ ಅದೇ ಸಮ್ಯಕ್ ದರ್ಶನ, ಯಾವುದು ಸಮ್ಯಕ್ ದರ್ಶನವೋ ಅದೇ ಸದ್ದರ್ಶನ. ಆ ಸದ್ದರ್ಶನವನ್ನು ಕೊಟ್ಟವರೇ ಭಗವಾನ್ ರಮಣ ಮಹರ್ಷಿಗಳು. ಈ ರೀತಿಯಾಗಿ ಹೋದ ತಿಂಗಳು 1ನೇ ಕಂತಿನ 5 ಉಪನ್ಯಾಸಗಳು, ಈ ತಿಂಗಳು 2ನೇ ಕಂತಿನ 5 ಉಪನ್ಯಾಸಗಳು, ಒಟ್ಟು 10 ಉಪನ್ಯಾಸಗಳನ್ನು ಸದ್ದರ್ಶನಂ ಬಗ್ಗೆ ನೀಡೋದಕ್ಕೆ ನನಗೆ ಈ ಒಂದು ಸದವಕಾಶ ಕಲ್ಪಿಸಿದ್ದಕ್ಕೆ ಪ್ರಾಯೋಜಕರಿಗೂ ನಿಮಗೂ ಮತ್ತು ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೂ, ವಿಶೇಷವಾಗಿ ಸನ್ಮಿತ್ರ ರಾಮು ಅವರಿಗೂ ನಾನು ಅತ್ಯಂತ ಆಭಾರಿ ಎಂಬುದಾಗಿ ವಿನಂತಿಸಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ರಮಣಾರ್ಪಣ ಮಸ್ತು.